सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्. அந்த லைட் போடலைன்னா ஃபேஸ் ரொம்ப டார்க்கா இருக்கு. शङ्कारूपेण मच्चित्तं पङ्कीकृतमभूद्यया किङ्करीयस्य सामाय शङ्कराचार्यमाश्रये प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे श्री सच्चिदानन्द शिवाभिनव्य नृसिंहभारत्यविदान् यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानव शम्भुरूपान् सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं चन्द्रशेखरभारती विवेकिनं महाप्रज्ञं धैर्यौदार्यक्षमानिधिं सदाभिनवपूर्वं तं विद्यातीर्थगुरुं भजे अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुषेखरभारती नमामि यामिनीनाथ लेखालङ्कृतकुन्तलां भवानीं भवसन्तापनिर्वापणसुधानदीम्। नमः श्री शङ्करानन्द गुरुपादाम्बुजन्मने सविलास महामोहग्राहग्रासैककर्मणे तत्पादाम्बुरुहद्वन्द्वसेवा निर्मलचेतसां सुखबोधाय तत्त्वस्य विवेकोऽयं विधीयते. ಅನುಭೂತಿ ಪ್ರಕಾಶ ಗ್ರಂಥದಲ್ಲಿ ಮೈತ್ರಾಯಣಿ ಉಪನಿಷತ್ ಅಂತ ಒಂದಿದೆ, ಅದನ್ನ ವಿವರಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಆತ್ಮಸ್ವರೂಪದ ಒಂದು ವರ್ಣನೆ ಆಗ್ತಾ ಇದೆ ಇವಾಗ. ಅದರಲ್ಲಿ ಆತ್ಮಸ್ವರೂಪ ಅನ್ನೋದು ಏಕೆ ನಮ್ಗೆ ನೇರಾಗಿ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ, ಅದ್ರ ಜೊತೆಗೆ ಶರೀರದ ಉಪಾಧಿ ಸೇರ್ಕೊಂಡಿದೆ. ಶರೀರ ಅಂತ ಹೇಳಿದ್ರೆ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಎರಡು ಕೂಡ ಇದೆ. ಹಾಗಾಗಿ ಸ್ಥೂಲ ಶರೀರದಿಂದ ಬಿಡಿಸ್ಕೋಬೇಕು, ಸೂಕ್ಷ್ಮ ಶರೀರದಿಂದ ಬಿಡಿಸ್ಕೋಬೇಕು ಆತ್ಮಸ್ವರೂಪವನ್ನ. ಅದನ್ನ ಹೇಳಿದ್ರು ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ. ಆತ್ಮ ಅಹಂಕಾರ ದೇಹಾಭ್ಯಾಂ ಯುಕ್ತ ಕಲುಷಿತ ಪುರ ವಿವೇಚಿತ ಸ್ಥೂಲ ದೇಹಾತ್ ಈಶದೇವ ಪ್ರಸೀದತಿ. ಹೀಗೆ ಆತ್ಮ ಅನ್ನೋದು ಅಹಂಕಾರ ದೇಹ, ಅಹಂಕಾರ ಅನ್ನೋದು ಸೂಕ್ಷ್ಮ ಶರೀರಕ್ಕೆ ಉಪಲಕ್ಷಣ, ದೇಹ ಅನ್ನೋದು ಸ್ಥೂಲ ಶರೀರ. ಈ ಎರಡರ ಜೊತೆಗೂ ಅದು ಸೇರ್ಕೊಂಡು ಆತ್ಮನಿಗೆ ಒಂದು ಕಾಲುಷ್ಯ ಅಂದ್ರೆ ಒಂದು ದೋಷ ಬಂದಿದೆ. ಏನ್ ದೋಷ ಅಂತ ಹೇಳಿದ್ರೆ ಆತ್ಮ ನಿರ್ಲಿಪ್ತ, ಅದಕ್ಕೆ ಅಸಂಗ, ಅದಕ್ಕೆ ಯಾವ ದೋಷನೂ ಆತ್ಮನಿಗೆ ತಟ್ಟೋದಿಲ್ಲ ಖಂಡಿತ. ಆದ್ರೆ ಈ ಶರೀರ ಮತ್ತು ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರದಲ್ಲಿ ಅಭಿಮಾನ ಯಾರು ಇಟ್ಕೊಂಡಿದಾನೋ ಅವನಿಗೆ ಏನಾಗಿದೆ ಅಂತ ಹೇಳಿದ್ರೆ, ಆ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರಕ್ಕೆ ಏನೇನು ಪ್ರಾಪರ್ಟೀಸ್ ಧರ್ಮ ಇದೆಯೋ, ಫಾರ್ ಎಕ್ಸಾಂಪಲ್ ಸ್ಥೂಲ ಶರೀರಕ್ಕೆ ಹುಟ್ಟು ಸಾವು ರೋಗ ರುಜಿನಗಳಿದೆಲ್ಲ ಸ್ಥೂಲ ಶರೀರಕ್ಕಿದೆ. ಸೂಕ್ಷ್ಮ ಶರೀರಕ್ಕೆ ಕರ್ತೃತ್ವ ಭೋಕ್ತೃತ್ವ ಸುಖ ದುಃಖ ಇತ್ಯಾದಿಗಳೆಲ್ಲ ಇದೆ. ಹಾಗಾಗಿ ಇದು ಎರಡು ಕೂಡ ತನಗೇ ಆಗ್ತಾ ಇದೆ ಅಂತ ಅವನಿಗೆ ಒಂದು ಫೀಲಿಂಗ್ ಇರುತ್ತೆ. ಯಾಕಂದ್ರೆ ಅವನಿಗೆ ಗೊತ್ತಿಲ್ಲ ತಾನು ಶುದ್ಧ ಸ್ವರೂಪ, ಇವುಗಳಿಂದ ಬೇರೆ ತಾನು ಅಂತ ಗೊತ್ತಿಲ್ಲ, ಇವುಗಳೇ ನಾನು ಅಂತ ಅನ್ಕೊಂಡಿರೋದ್ರಿಂದ ಆತರ ಇದು. ಹೀಗೆ ದೋಷ ಆತ್ಮನಿಗೆ ಬರುತ್ತೆ ಅಂತ ಹೇಳಿದ್ರು. ಅದರ್ವೈಸ್ ದೋಷ ಆತ್ಮನಿಗೆ ಬರೋದೇ ಇಲ್ಲ. ಹೀಗೆ ಹಾಗಾಗಿ ಇದು ಸ್ಥೂಲ ಶರೀರವನ್ನ ಮಾತ್ರ ನಾವು ಅಲ್ಲಿಂದ ನಾವು ಬಿಡಿಸ್ಕೊಂಡ್ರೆ ಅವಾಗ ಸ್ವಲ್ಪ ಮಾತ್ರ ಆತ್ಮಸ್ವರೂಪದ ಒಂದು ಅರಿವು ಆಗುತ್ತೆ ನಮ್ಗೆ. ಸೂಕ್ಷ್ಮ ಶರೀರದಿಂದನೂ ಬೇರೆ ಬಿಡಿಸ್ಕೊಂಡಾಗ ಸರಿಯಾದ ಅರಿವಾಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇವಾಗ. ಬೋಧಯಿತ್ವಾ ಜೀವತತ್ವಂ ಜೀವಸ್ಯ ಬಹುರೂಪತಾತ್ ಬೋಧಯಾಮಾಸ ಸ್ವಪಿ ಆತ್ಮ ಸ್ವೇನ ರೂಪೇಣ ತಿಷ್ಠತಿ. ಬೋಧಯಿತ್ವಾ ಜೀವತತ್ವಂ, ಜೀವತತ್ವ ಏನು ಅನ್ನೋದನ್ನ ತೋರಿಸ್ಕೊಟ್ಟು, ಜೀವತತ್ವ ಅಂದ್ರೆ ಏನು, ಜೀವ ಅನ್ನೋದು ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಮತ್ತು ಆತ್ಮ, ಇದು ಮೂರು ಸೇರ್ಕೊಂಡಾಗ ಜೀವ ಅಂತ ಆಗುತ್ತೆ. ಇದಕ್ಕೆ ಭೋಕ್ತ ಅಂತಾನು ಹೇಳ್ಬೋದು, ಕರ್ತ ಅಂತ ಹೇಳ್ಬೋದು, ಸಂಸಾರಿ ಅಂತ ಹೇಳ್ಬೋದು, ಈಗೆಲ್ಲ ಬೇರೆ ಬೇರೆ ಹೆಸರುಗಳಿದೆ ಅದಕ್ಕೆಲ್ಲ. ಆದ್ರೆ ಒಟ್ಟಾರೆ ಏನಾಯ್ತು ಅಂತ ಹೇಳಿದ್ರೆ ಇದು ಮೂರು ಸೇರ್ಕೋಬೇಕು. ಬರೀ ಸ್ಥೂಲ ಶರೀರ ಬರೀ ಸೂಕ್ಷ್ಮ ಶರೀರ ಅಂತ ಹೇಳಿದ್ರೆ ಅದು ಜಡ, ಅದಕ್ಕೇನು ಸಂಸಾರ ಇರೋದಿಲ್ಲ. ಆದ್ರೆ ಬರೀ ಆತ್ಮ ಶುದ್ಧ ಆತ್ಮಗೆ ಇದೆಲ್ಲ, ಅದಕ್ಕೂ ಸಂಸಾರ ಇರೋದೇ ಇಲ್ಲ. ಯಾವ್ದಕ್ಕೆ ಸಂಸಾರ ಇದೆ ಅಂತ ಹೇಳಿದ್ರೆ ಇದು ಎರಡಕ್ಕೂ ಸೇರ್ಕೊಂಡು ಒಂದು ಕಲಬೆರಕೆ ಅಂತ ಒಂದಾಗಿದೆಯಲ್ಲ, ಅದಕ್ಕೆ ಮಾತ್ರನೇ ಸಂಸಾರ ಇರೋದು ಅಂತ. ಹಾಗಾದ್ರೆ ಸಂಸಾರಿ ಯಾರು ಅಂತ ಕೇಳಿದಾಗ ಅವಿವೇಕಿಯಾಗಿರೋನು ಹೌದು ನಾನು ಸಂಸಾರಿ ಅಂತ ಹೇಳ್ತಾನೆ. ಯಾಕಂದ್ರೆ ಅವನಿಗೆ ಯದ್ಯಪಿ ನೋಡಿ ಯಾರಿಗೂ ಕೂಡ ಕೆಲವರಿಗೆ ಈ ಪರಲೋಕ ಇದೆ ಅಂತ ಗೊತ್ತಿರಲ್ಲ, ಧರ್ಮ ಪುಣ್ಯ ಅದೆಲ್ಲ ಗೊತ್ತಿಲ್ಲದೆ ಇರೋರು ಕೂಡ ನಾನು ಕಷ್ಟಕ್ಕೆ ಒಳಗಾಗಿದ್ದೀನಿ ಅಂತ ಗೊತ್ತಾಗುತ್ತೆ ಅವರಿಗೆ. ಸಫರಿಂಗ್ ಎಲ್ಲ ಇದೆಯಲ್ಲ, ಹಾಗಾಗಿ ಲೋಕದಲ್ಲಿ ಅವರು ಕೂಡ ಸಫರಿಂಗ್ ಇದೆ ಅಂತ ಗೊತ್ತಾಗುತ್ತೆ ಅವರಿಗೆ. ಆದ್ರೆ ಸ್ವಲ್ಪ ಮಟ್ಟಿಗೆ ಶಾಸ್ತ್ರದ ಒಂದು ಪರಿಚಯ ಇರೋರಿಗೆ
ಈ ಶರೀರ ಮಾತ್ರ ನಮ್ಮ ಶರೀರ ಅಲ್ಲ, ನಮ್ಗೆ ಮುಂಚೆನೂ ಬೇರೆ ಬೇರೆ ಶರೀರ ಬಂದು ಹೋಗಿದೆ, ಮುಂದೇನೂ ಬರುತ್ತೆ ನಮ್ಗೆ. ಹಾಗಾಗಿ ಬೇರೆ ಲೋಕಗಳಿದೆ, ನಾವು ಈ ಶರೀರ ಬಿಟ್ಟು ಬೇರೆ ಎಲ್ಲೋ ಹೋಗ್ತೀವಿ ನಾವು ಅಂತದೆಲ್ಲ ಅವ್ರಿಗೆ ಕಲ್ಪನೆ ಇರುತ್ತೆ. ಆದ್ರೆ ಸರಿಯಾದ ರೀತಿಯಲ್ಲಿ ಆತ್ಮಸ್ವರೂಪವನ್ನು ತಿಳ್ಕೊಂಡಿರೋರು ಮಾತ್ರನೇ ಈ ಶರೀರಗಳು ಯಾವುದು ನನಗೆ ಇಲ್ವೇ ಇಲ್ಲ, ನಾನು ಕೇವಲ ಆತ್ಮಸ್ವರೂಪ ಅಂತ ತಿಳ್ಕೊಂಡಿರ್ತಾರೆ. ಅವ್ರು ಯಾರಾಗಿರ್ತಾರೆ ಅಂತ ಹೇಳಿದ್ರೆ ಈ ಸ್ಪಿರಿಚುವಲಿ ಓರಿಯೆಂಟೆಡ್ ಆಗಿ ಇದ್ಕೊಂಡು ಅವ್ರು ಸಾಧನೆ ಮಾಡ್ಕೊಂಡಿರೋರಿಗೆ ಆತರ ಇರುತ್ತೆ. ಹಾಗಾಗಿ ಅವ್ರು ಮಾತ್ರ ಓಹೋ ಇದರಿಂದ ನಾನು ಬಿಡಿಸ್ಕೋಬೇಕು, ವಿವೇಕ ಮಾಡ್ಕೋಬೇಕು ಅಂತ ಅವ್ರು ಪ್ರಯತ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಎರಡೂ ಕೂಡ ನನ್ನದು, ನಾನೇನೆ ಅದು ಅಂತ ತಿಳ್ಕೊಂಡಿರೋರು ಅತ್ಯಂತ ಲೌಕಿಕರು. ಹಾಗಾಗಿ ಇದಕ್ಕೆ ನಮ್ಗೆ ಇವರು ವಿದ್ಯಾರಣ್ಯರೇ ಒಂದು ಶ್ಲೋಕವನ್ನ ಇದರಲ್ಲಿ ಪಂಚದಶಿನಲ್ಲಿ ಹೇಳಿದ್ದಾರೆ ನೋಡಿ. ಈ ಮಾಯಾ ಅಂತ ಇದೆಯಲ್ಲ, ಈ ಮಾಯಾ ತತ್ವವನ್ನ 3 ದೃಷ್ಟಿಕೋನಗಳಿಂದ ನೋಡ್ಬೋದು ಅಂತ ಹೇಳಿದ್ದಾರೆ. ತುಚ್ಛ, ಅನಿರ್ವಚನೀಯ, ವಾಸ್ತವೀ ಚೇತ್ಯಸೌ ತ್ರಿಧ ಜ್ಞೇಯ ಮಾಯಾ ತ್ರಿಭಿರ್ಬೋಧೈಹಿ ಶ್ರೌತ ಯೋಕ್ತಿಕ ಲೌಕಿಕೈಹಿ ಅಂತ ಒಂದು ಶ್ಲೋಕ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ಅವ್ರು ಹೇಳ್ತಾರೆ, ಈ ಮಾಯಾ ಅನ್ನೋದನ್ನ ನಾವು 3 ದೃಷ್ಟಿಕೋನಗಳಿಂದ ನೋಡ್ಬೋದು. ಅದು ಹೇಗೆ ಅಂತ ಹೇಳಿದ್ರೆ, ತುಚ್ಛ ಅಂತ ಹೇಳಿದ್ರೆ ಏನು, ಇಲ್ವೇ ಇಲ್ಲ ಅದು, ವಾಸ್ತವವಾಗಿ ಇಲ್ವೇ ಇಲ್ಲ ಅದು ಅಂತ ತೀರ್ಮಾನ, ಅದೇ ತುಚ್ಛ ಅಂತ ಹೇಳೋದು. ಆಮೇಲೆ ಅನಿರ್ವಚನೀಯ ಅಂದ್ರೆ ಅದನ್ನ ನಾವು ಇದೆ ಅಂತಾನು ಹೇಳಕ್ಕಾಗಲ್ಲ, ಇಲ್ಲ ಅಂತಾನು ಹೇಳಕ್ಕಾಗಲ್ಲ ಅಂತ ಇದೆಯಲ್ಲ, ಅದು ಅನಿರ್ವಚನೀಯ ಅಂತ. ಇನ್ನೊಂದು ವಾಸ್ತವಿ ಅಂತ, ಖಂಡಿತ ಇದೆ, ಸತ್ಯವೇ ಇದು, ಮಾಯಾ ಅನ್ನೋದು ಸತ್ಯವೇ, ನಾವೆಲ್ಲ ಸಂಸಾರದಲ್ಲಿ ಇದೀವಿ, ನಮ್ಗೆಲ್ಲ ಗೊತ್ತಾಗ್ತಾ ಇದೆಯಲ್ಲ ಚೆನ್ನಾಗಿ, ನಾವು ಈ ಸಂಸಾರ ಅನ್ನೋದು ನಮ್ಗೆ ಅಷ್ಟೊಂದು ಅನುಭವಕ್ಕೆ ಬರ್ತಾ ಇದೆ, ಅದರಿಂದ ಮಾಯೆಯನ್ನು ಹೇಗೆ ನಾವು ಅಲ್ಲಗಳಿಯಕ್ಕಾಗುತ್ತೆ ಅಂತ ಒಂದು ತಿಳುವಳಿಕೆ ಇದೆಯಲ್ಲ, ಅದು ಅತ್ಯಂತ ಲೌಕಿಕ. ಹಾಗಾಗಿ ತುಚ್ಛ, ಅನಿರ್ವಚನೀಯ, ವಾಸ್ತವಿ ಅಂತ ಅವರು ಸತ್ಯ ಅಂತ ತಿಳ್ಕೊಂಡಿರ್ತಾರೆ. ಯಾರು ಅತ್ಯಂತ ಲೌಕಿಕರು ಸತ್ಯ ಅಂತ ತಿಳ್ಕೊಂಡಿರ್ತಾರೆ. ಸ್ವಲ್ಪ ಯುಕ್ತಿಯಿಂದ ವಿವೇಕ ಮಾಡೋಣ ಅಂತ ನೋಡಿದವ್ರಿಗೆ ಇದನ್ನ ನಾವು ಸತ್ಯ ಅಂತಾನೆ ಹೇಳಕ್ಕಾಗಲ್ಲ, ಅಸತ್ಯ ಅಂತಾನೆ ಹೇಳಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ಆತ್ಮಜ್ಞಾನ ಒಂದು ಉಂಟಾದ್ರೆ ಅವಾಗ ಮಾಯೆ ಇಲ್ಲದೆ ಓಡೋಗ್ಬಿಡುತ್ತೆ, ಅದು ಇರೋದೇ ಇಲ್ಲ, ಅದು ಅವಾಗ ಅದನ್ನ ಇಲ್ಲ ಅಂತ ಅವಾಗ್ಲೇ ಆಗುತ್ತೆ. ಅದು ಸರಿ ಇಲ್ವೇ ಇಲ್ಲ ಅಂತ ಹೇಳುವ ಅಂತ ಕೇಳಿದ್ರೆ, ಇಲ್ಲ, ಅನುಭವ ಬರ್ತಾ ಇದೆ, ಅದನ್ನ ನಾವು ಇಲ್ಲ ಅಂತಾನೆ ಹೇಳಕ್ಕಾಗಲ್ಲ. ಹಾಗಾಗಿ ಅದನ್ನ ಇಲ್ಲೂ ಹೇಳಕ್ಕಾಗಲ್ಲ, ಅದು ಹೇಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅನಿರ್ವಚನೀಯ ಅಂತ ಹೇಳೋದು ಯುಕ್ತಿಯಿಂದ ನೋಡೋರು. ಆದ್ರೆ ಶ್ರುತಿಯ ತಾತ್ಪರ್ಯವನ್ನು ಇಟ್ಕೊಂಡು ನೋಡೋದು ಯಾರು ಅಂತ ಹೇಳಿದ್ರೆ, ಅವರಿಗೆ ಏಕಮೇವ ಅದ್ವಿತೀಯಂ ಸರ್ವಂ ಕಲ್ವಿದಂ ಬ್ರಹ್ಮ, ಆಮೇಲೆ ನೇಹ ನಾನಾಸ್ತಿ ಕಿಂಚನ ಅಂತ ಟೋಟಲಿ ಪ್ರಪಂಚ ಅನ್ನೋದು ಸೃಷ್ಟಿ ಕೂಡ ಹಾಗೇ ಇಲ್ಲ ಅಂತ ಅಜಾತಿವಾದ ಅದೆಲ್ಲ ಇದೆಯಲ್ಲ, ಇವರು ಗೌಡಪಾದರು ತೋರಿಸ್ಬಿಟ್ಟಿರೋದು ಎಲ್ಲ ವೇದ ಆಧಾರಿತಾನೇ ಅದೆಲ್ಲ. ಆ ದೃಷ್ಟಿಯಿಂದ ನೋಡಿದಾಗ ಕ್ರಿಯೇಷನ್ ಅನ್ನೋದು ಆಗ್ಲೇ ಇಲ್ಲ ಅನ್ನೋ ಕಾರಣದಿಂದ ಆ ಬ್ರಹ್ಮ ಒಂದೇ ಒಂದಿರೋದು, ಅವಾಗ ಮಾಯೆ ಅನ್ನೋದಕ್ಕೆ ಎಡೆಯೇ ಇಲ್ಲ ಅಂತ ಹೇಳ್ಬಿಟ್ಟು ಮಾಯೆಯನ್ನ ತುಚ್ಛ ಅಂದ್ರೆ ಟೋಟಲಿ ಇಲ್ವೇ ಇಲ್ಲ ಅಂತ ಹೇಳಕ್ಕೆ ಧೈರ್ಯವಾಗಿ ಅವ್ರಿಗೆ ಹೇಳಕ್ಕಾಗುತ್ತೆ. ಹಾಗೆ ಈ 3 ದೃಷ್ಟಿಕೋನಗಳು ನೋಡಕ್ಕಾಗುತ್ತೆ ಅಂತ. ಹೀಗೆ ಇಲ್ಲಿ ಸಂಸಾರ ಇದೆ, ಶರೀರ ನಾನು ಇದರಲ್ಲಿದೆ, ನಾನು ಇದ್ದೀನಿ ಅಂತ ಒಂದು ಬುದ್ಧಿ ಇದೆಯಲ್ಲ, ಅವನಿಗೆ ಈ ಸ್ಥೂಲ ಶರೀರದಿಂದ ಮಾತ್ರ ಬಿಡಿಸ್ಕೊಂಡ್ರೆ ಕೂಡ ಪೂರ್ತಿ ಒಂದು ಸಂತೋಷ ಬರೋದಿಲ್ಲ, ಆನಂದ ಬರೋದಿಲ್ಲ. ಯಾಕಂದ್ರೆ ಸೂಕ್ಷ್ಮ ಶರೀರದ ಒಂದು ಕಾಟನು ಇದ್ದೇ ಇರುತ್ತೆ. ಹಾಗಾಗಿ ಇದನ್ನ ಹೇಳ್ಬಿಟ್ಟು ಮುಂದಕ್ಕೆ ಹೇಳ್ತಾ ಇದ್ದಾರೆ, ಬೋಧಯಿತ್ವ ಜೀವತತ್ವಂ ಜೀವಸ್ಯ ಬಹುರೂಪತಾಂ. ಹಾಗಾಗಿ ಜೀವಸ್ಯ ಬ್ರಹ್ಮರೂಪತಾಂ, ಕರೆಕ್ಟ್, ಬಹುರೂಪ ಅಲ್ಲ ಬ್ರಹ್ಮರೂಪ ಇದು. ಹಾಗಾಗಿ ಜೀವ ಒಂದು ಬ್ರಹ್ಮಸ್ವರೂಪವೇ ಅಂತ ತೋರಿಸ್ಕೊಟ್ಟು ಗುರುಗಳು ಏನ್ ಮಾಡ್ತಾ ಇದ್ದಾರೆ, ಆ ರಾಜನಿಗೆ ಹೇಳ್ತಾ ಇದ್ದಾರೆ, ಸೋಪಿ ಆತ್ಮ ಸ್ವೇನ ರೂಪೇಣ ತಿಷ್ಠತಿ. ಆ ಆತ್ಮ ಕೂಡ ತನ್ನ ಒಂದು ಸ್ವರೂಪ ತಾನು ಯಾವ ಒಂದು ನಿಜವಾದ ಸ್ವರೂಪವಾಗಿದೆಯೋ ಆ ಸ್ವರೂಪದಲ್ಲಿನೇ ಇರುತ್ತೆ. ಅದು ಆತ್ಮನಿಗೆ ಯಾವತ್ತೂ ಕೂಡ ಒಂದು ಚೇಂಜ್ ಅನ್ನೋದು ಬರೋದೇ ಇಲ್ಲ, ಅದಕ್ಕೆ ಒಂದು ವಿಕಾರ ಅನ್ನೋದು ಇಲ್ವೇ ಇಲ್ಲ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೇಳ್ತಾರೆ, ಅಹಂಕಾರಾತ್ ವಿವಿಕ್ತ ಚೇತ್ ತದಾ ಸಮ್ಯಕ್ ಪ್ರಸೀದತಿ ಆದಿವ್ಯಾಧ್ಯಾಖ್ಯ ಕಾಲುಷ್ಯಂ ನ ಚಿನ್ಮಾತ್ರೆ ಅಸ್ತಿ ಕಿಂಚನ ಅಂತ. ಇವಾಗ ಏನಾಯ್ತು, ಮುಂಚೆ ಏನ್ ಹೇಳಿದ್ರು, ಸ್ಥೂಲ ಶರೀರದಿಂದ ಮಾತ್ರ ಆತ್ಮ ಅನ್ನೋದನ್ನ ಬಿಡಿಸ್ಕೊಂಡ್ರೆ ಪೂರ್ತಿ ಅದಕ್ಕೆ ಆನಂದ ಅನ್ನೋದು ಇರೋದಿಲ್ಲ. ಸೂಕ್ಷ್ಮ ಶರೀರದಿಂದಲೂ ಸೇರಿ ಬಿಡಿಸ್ಕೊಂಡ್ರೆ ಮಾತ್ರನೇ ಅದಕ್ಕೆ ಸಂಪೂರ್ಣ ಆನಂದ ಬರುತ್ತೆ ಅಂತ ಹೇಳಿದ್ರು. ನೋಡಿ ಎಷ್ಟು ಗ್ರೇಡೇಷನ್ಸ್ ಇದೆ ಅಂತ ಹೇಳಿ ಗೊತ್ತಾಗುತ್ತೆ. ಅದರಲ್ಲಿ ಇವ್ರು ಹೇಳ್ತಾ ಇದ್ದಾರೆ, ಆದಿ ವ್ಯಾಧಿ ಅಂತ ಎರಡು ಹೇಳ್ತಾ ಇದ್ದಾರೆ. ಆದಿ ಅನ್ನೋದು ಸೂಕ್ಷ್ಮ ಶರೀರಕ್ಕೆ ಬರೋ ಕಷ್ಟಗಳೆಲ್ಲ ಇದೆಯಲ್ಲ, ಇವಾಗ ಡಿಪ್ರೆಷನ್, ಆಮೇಲೆ ಆಂಗ್ಸೈಟಿ, ಆಮೇಲೆ ಫಿಯರ್, ಬೇರೆ ಏನೋ ಪ್ರಾಬ್ಲಮ್ಸ್ ಎಲ್ಲ ಇರ್ತಲ್ಲ ಮನಸ್ಸಿಗೆ ಸಂಬಂಧಪಟ್ಟಿದ್ದು, ಅದಕ್ಕೆ ಆದಿ ಅಂತ ಹೇಳ್ತಾರೆ. ವ್ಯಾಧಿ ಅನ್ನೋದು ಸ್ಥೂಲ ಶರೀರಕ್ಕೆ ಬರೋದು, ರೋಗ ರುಜಿನಗಳೆಲ್ಲ ಬರ್ತಲ್ಲ, ಡೆತ್ ಬರ್ತ್ ಎಲ್ಲವೂ ಕೂಡ ಅದಕ್ಕೆ ಬರೋದು. ಹಾಗಾಗಿ ಇದು ಎರಡೂ ಕೂಡ ಇಲ್ಲದೆ ಇರೋದು ಆತ್ಮ ಅನ್ನೋದನ್ನ ಹೇಳಿದ್ರು. ಆದಿ ವ್ಯಾಧಿ ವ್ಯಾಖ್ಯ ಕಾಲುಷ್ಯಂ ನ ಚಿನ್ಮಾತ್ರೆ ಅಸ್ತಿ ಕಿಂಚನ. ಈ ಒಂದು ಕಲುಷ್ಯ ಅಂತ ಇದೆಯಲ್ಲ, ಅದು ಸ್ಥೂಲ ಶರೀರದಿಂದ ಬರೋದು ವ್ಯಾಧಿ ಅನ್ನೋದು, ಸೂಕ್ಷ್ಮ ಶರೀರದಿಂದ ಬರೋದು ಆದಿ ಅನ್ನೋದು, ಇದು ಎರಡೂ ಕೂಡ ಆತ್ಮನಿಗೆ ಇರೋದೇ ಇಲ್ಲ ಅಂತ ಹೇಳಿದ್ರು. ಇವಾಗ ಮುಂದಕ್ಕೆ, ಏಷ ಸಾಕ್ಷಿ ಸಂಪ್ರಸಾದೋ ದೇಹದ್ವಯ ಸಮುಚಿತ ಶಾಸ್ತ್ರ ಸಿದ್ಧಂ ಪರಂ ಬ್ರಹ್ಮ ಜ್ಯೋತಿ ಪ್ರಾಪ್ನೋತಿ ವಾಕ್ಯತಃ. ಇವಾಗ ಏನ್ ಮಾಡ್ತಾ ಇದ್ದಾರೆ, ಈ ಮೈತ್ರಾಯಣಿ ಉಪನಿಷತ್ತಲ್ಲೇ ಕೂಡ ಇರೋ ಕೆಲವು ವಾಕ್ಯಗಳು ಇದರಲ್ಲಿ ನಮ್ಗೆ ಇವ್ರು ಹೇಳ್ತಾ ಇರೋದು ನೋಡಿದಾಗ ನಮ್ಗೆ
ಚಾಂದೋಗ್ಯ ಉಪನಿಷದಲ್ಲಿ ಅದು ನಾವು ನೋಡಿದ್ದೀವಿ ನಾವು ಮುಂಚೆ. ಅದರಲ್ಲಿ ನಾವು 3 ಭಾಗ ನೋಡಿದ್ವಿ. ಒಂದು ತತ್ವಮಸಿ ಭಾಗ ಬರೋದು, ಶ್ವೇತಕೇತು ಉದ್ದಾಲಕ ಆ ಒಂದು ವಿಷಯ ಇದೆಲ್ಲ ಸದ್ವಿದ್ಯ ಅಂತ. ಅದು 6ನೇ ಅಧ್ಯಾಯ ಚಾಂದೋಗ್ಯದಲ್ಲಿ. 7ನೇ ಅಧ್ಯಾಯ ನಾರದರು ಮತ್ತು ಸನತ್ ಕುಮಾರರು, ಅದಕ್ಕೆ ಭೂಮ ವಿದ್ಯಾ ಅಂತ ಹೇಳ್ತಾರೆ ಅದನ್ನ. 8ನೇ ಅಧ್ಯಾಯ ಯಾವ್ದು ಅಂತ ಹೇಳಿದ್ರೆ ಪ್ರಜಾಪತಿ ವಿದ್ಯಾ ಅಂತ ಹೇಳ್ತಾರೆ. ಪ್ರಜಾಪತಿ ಹತ್ರ ಹೋಗಿ ನಾರದರಲ್ಲ ಇಂದ್ರ ಮತ್ತು ವಿರೋಚನ ಇಬ್ರು ಕೂಡ, ಇಂದ್ರ ಅನ್ನೋದು ದೇವರಾಜ, ವಿರೋಚನ ಅನ್ನೋರು ಅಸುರ ರಾಜ. ಇವರಿಬ್ರು ಕೂಡ ಪ್ರಜಾಪತಿಯ ಮಕ್ಕಳು. ಹೇಗೆ ನೋಡಿದ್ರೆ ಇವಾಗ ಭಾಗವತದಲ್ಲಿ ನಮಗೆ ಕಶ್ಯಪರು ಅಂತ ಒಬ್ಬರಿದ್ದಾರೆ, ಅವ್ರಿಗೆ ಅದಿತಿ ದಿತಿ ಅಂತ ಇಬ್ರು ಇದ್ದಾರೆ. ಹಾಗಾಗಿ ದಿತಿಯಿಂದ ಉಂಟಾದವರೆಲ್ಲ ದೈತ್ಯರು, ಅದಿತಿಯಿಂದ ಉತ್ಪನ್ನವಾದವರೆಲ್ಲರೂ ಕೂಡ ದೇವತೆಗಳು. ಹಾಗಾಗಿ ಆತರ ಇಲ್ಲಿ ಕೂಡ ಏನಾಗುತ್ತೆ, ತಂದೆ ಒಬ್ನೇನೆ, ಆದ್ರೆ ಈ ಮಕ್ಕಳು ಇಬ್ಬರಲ್ಲಿ ಒಂದು ಗ್ರೂಪ್ ಅಸುರ ಗ್ರೂಪ್, ಇನ್ನೊಂದು ಗ್ರೂಪ್ ದೇವತಾ ಗ್ರೂಪ್. ಹಾಗಾಗಿ ಇಂದ್ರ ಮತ್ತು ವಿರೋಚನ ಇಬ್ರು ಕೂಡ ಪ್ರಜಾಪತಿ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ, ಆತ್ಮತತ್ವವನ್ನು ತಿಳಿಸ್ಕೊಡಿ ನಮ್ಗೆ ಅಂತ. ಆದ್ರ ಒಂದ್ ಕತೆ ಬರುತ್ತೆ ಅಲ್ಲಿ. ಅಲ್ಲಿ ಬರೋ ಆ ಒಂದು ಅದೇನೆ ಹೇಳ್ತಾರೆ, ಆ ವಿರೋಚನ ಇವರನ್ನೇ ಹೇಳ್ತಾರೆ. ಹಾಗಾಗಿ ಅಲ್ಲಿ ಬರೋ ಕೆಲವು ವಾಕ್ಯಗಳೆಲ್ಲ ಇವರು ಉದಾಹರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಮೈತ್ರಾವಳಿ ಅಣಿ ಉಪನಿಷತ್ತಲ್ಲೂ ಇರ್ಬೋದು ಇದು, ಆದ್ರೆ ನಮ್ಗೆ ಸ್ಪಷ್ಟವಾಗಿ ಚಾಂದೋಗ್ಯದಲ್ಲಿ ಬರೋ ವಾಕ್ಯ ಅಂತ ಇದೆ. ನಾನು ವಾಕ್ಯ ಒಂದು ಸ್ವಲ್ಪ ಹೇಳ್ಬಿಟ್ಟು ಅದ್ರ ಬ್ಯಾಕ್ಗ್ರೌಂಡ್ ಹೇಳ್ತೀನಿ ಅಂತ. ಅದು ವಾಕ್ಯ ಹೇಗಿದೆ ಅಂತ ಹೇಳಿದ್ರೆ, ಏಷ ಸಂಪ್ರಸಾದ ಅಸ್ಮಾತ್ ದೇಹಾತ್ ಸಮುತ್ಥಾಯ ಪರಂಜ್ಯೋತಿರ್ ಉಪಸಂಪದ್ಯ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ ಅಂತ ಅದು ಗೊತ್ತು. ಏಷ ಆತ್ಮ ಏತದ್ ಅಮೃತಂ ಅಭಯಂ ಏತದ್ ಬ್ರಹ್ಮ ಅಂತ ಆ ವಾಕ್ಯ, ಫುಲ್ ವಾಕ್ಯ ಇದು. ಇದನ್ನ ತುಂಬಾ ಕಡೆ ಚರ್ಚೆ ಮಾಡಿದ್ದಾರೆ, ಬ್ರಹ್ಮಸೂತ್ರ ಭಾಷೆದಲ್ಲೆಲ್ಲ ಕೂಡ ಚರ್ಚೆ ಮಾಡಿದ್ದಾರೆ ಈ ವಾಕ್ಯ ಏನು ನಿಜವಾದ ಅರ್ಥ ಏನು ಅಂತ. ಉಪನಿಷತ್ ಬರೋ ವಾಕ್ಯ ಇದು. ಇದಕ್ಕೇನ್ ಅರ್ಥ ಅಂತ ಹೇಳಿದ್ರೆ, ಈ ಒಂದು ಸಾಧಕ ಅವನ ಒಂದು ಆತ್ಮಸ್ವರೂಪವನ್ನ ವಿವೇಕ ಮಾಡ್ಕೊಳ್ಳಕ್ಕೆ ಗುರುಗಳಿಂದ ತಿಳ್ಕೊಳ್ತಾನೆ. ತಿಳ್ಕೊಂಡಾಗ ಇಲ್ಲಿ ಹೇಳಿದ ರೀತಿಯಲ್ಲಿ ನೀನು ಸ್ಥೂಲ ಶರೀರ ಅಲ್ಲ, ನೀನು ಸೂಕ್ಷ್ಮ ಶರೀರ ಅಲ್ಲ ನೀನು, ಅದಕ್ಕೆಲ್ಲ ಬೇಕಾದಷ್ಟು ಯುಕ್ತಿಗಳೆಲ್ಲ ಹೇಳ್ತಾರೆ. ಯುಕ್ತಿಗಳೆಲ್ಲ ಹೇಳಿ ನಿನ್ನ ಸ್ವರೂಪ ಎಂಥದ್ದಾಗಿರುತ್ತೆ ಅಂತ ಹೇಳುವಾಗ ಸಂಪ್ರಸಾದ ಅಂತ ಒಂದು ಶಬ್ದ ಯೂಸ್ ಮಾಡ್ತಾರೆ. ಸಂಪ್ರಸಾದ ಅನ್ನೋ ಶಬ್ದವನ್ನ ಏನ್ ಮಾಡ್ತಾರೆ ಅಂದ್ರೆ, ಸುಷುಪ್ತಿನಲ್ಲಿ ನಮ್ಮ ಸ್ಥಿತಿ ಹೇಗಿದೆಯೋ ಅದಕ್ಕೆ ಸಂಪ್ರಸಾದ ಅಂತ ಹೇಳ್ತಾರೆ. ಆ ಸಮಯ ಪ್ರಸಿದ್ಧತೆ ಅಂತ ಹೇಳಿದ್ರೆ ನೋಡಿ, ಸ್ಥೂಲ ಶರೀರದಲ್ಲಿ ನಾವು ಜಾಗೃತ ಅವಸ್ಥೆ ಅಲ್ಲಿದ್ದಾಗ ನಮ್ಗೆ ಕಷ್ಟಗಳೆಲ್ಲ ಖಂಡಿತ ಇದೆ, ನಾವು ಇಲ್ಲ ಅಂತ ಹೇಳಕ್ ಆಗೋದೇ ಇಲ್ಲ. ಸರಿ, ಸೂಕ್ಷ್ಮ ಶರೀರ ಅಂತ ಜಾಗೃತ ಅವಸ್ಥೆ ಮುಗಿದು ಸ್ವಪ್ನಾವಸ್ಥೆಗೆ ಹೋಗ್ತೀವಲ್ಲ, ಅಲ್ಲೂ ಕೂಡ ಇದರೊಂದು ಅನುವೃತ್ತಿ ಇರುತ್ತೆ. ಅಲ್ಲೂ ಕೂಡ ಸುಖ ದುಃಖ ಭಯ ಎಲ್ಲವೂ ಇದೆ. ಅಲ್ಲಿ ಕೂಡ ನಮ್ಗೆ ಸಂಸಾರ ಇದೆ ಖಂಡಿತ. ಇನ್ಫ್ಯಾಕ್ಟ್ ನಾವು ಸ್ವಪ್ನವನ್ನು ನಾವು ಕಾಣ್ತಾ ಇರುವಾಗ ನಮ್ಗೆ ಅದು ಸ್ವಪ್ನ ಅಂತ ಅನ್ಸೋದೇ ಇಲ್ಲ, ಅದು ಜಾಗೃತ ಅಂತಾನೆ ಅನ್ಸುತ್ತೆ ನಮ್ಗೆ. ಎಚ್ಚರ ಆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ, ಓ ಸದ್ಯ ನಡೀಲಿಲ್ಲ ಯಾವ್ದು ಕೂಡ ಅಂತ ಗೊತ್ತಾಗುತ್ತೆ ನಮ್ಗೆ. ಸೊ ಹೀಗೆ ನಮಗೆ ಈ ಒಂದು ಆತ್ಮಸ್ವರೂಪದ ಒಂದು ತತ್ವವನ್ನು ಹೇಳ್ಕೊಡುವಾಗ ನಿಜವಾದ ಆತ್ಮಸ್ವರೂಪದ ನಿಜವಾದ ಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕೆ ಸುಷುಪ್ತಿಯನ್ನ ಉದಾಹರಣೆ ಕೊಡ್ತಾರೆ. ಅದು ಬೃಹದಾರಣ್ಯಕದಲ್ಲೂ ಆಗಿದೆ ಅದು. ಹಾಗಾಗಿ ಮೋಕ್ಷ ಸ್ಥಿತಿ ಅಂತ ಹೇಳುವಾಗ ಮುಕ್ತಿ ಸ್ಥಿತಿ ಹೇಗಿರುತ್ತೆ ಅಂತ ಹೇಳಿದ್ರೆ ಸುಷುಪ್ತಿ ಸ್ಥಿತಿಯನ್ನ ತೋರಿಸ್ಕೊಡ್ತಾರೆ. ಯಾಕೆಂದ್ರೆ ಸುಷುಪ್ತಿಯಲ್ಲಿ ನಮಗೆ ಎಚ್ಚರಾವಸ್ಥೆಯಲ್ಲಿ ನಮ್ಗೆ ಏನೇನು ಐಡೆಂಟಿಟೀಸ್ ಇದೆಯೋ ಅದು ಯಾವ್ದು ಸುಷುಪ್ತಿಯಲ್ಲಿ ಇರೋದಿಲ್ಲ. ಯಾರು ತನ್ನನ್ನ ಒಬ್ಬ ಗಂಡಸು ಅಂತಾನೋ, ತಂದೆ ಅಂತಾನೋ, ಅಥವಾ ಬ್ರಾಹ್ಮಣ ಅಂತಾನೋ ಏನೇ ಆಗ್ಲಿ ಪರವಾಗಿಲ್ಲ, ಏನೇ ಐಡೆಂಟಿಟೀಸ್ ಅವ್ನಿಗೆ ಯಾವ್ದೆಲ್ಲ ಇಟ್ಕೊಂಡಿದ್ದಾನೋ ಎಚ್ಚರಾವಸ್ಥೆಯಲ್ಲಿ, ನಾನು ಇಂಥವನು ಅಂತವನು ಅಂತಲ್ಲ. ಅದೇ ತರ ಹೆಂಗಸರಿಗೂ ಅಷ್ಟೇನೆ, ಎಲ್ಲರಿಗೂ ಕೂಡ ಏನೇನು ಅಂತ ಅನ್ಕೊಂಡಿರ್ತಾರೋ ಅದೆಲ್ಲವೂ ಕೂಡ ಸುಷುಪ್ತಿನಲ್ಲಿ ಇಲ್ಲೇ ಹೋಗ್ಬಿಡುತ್ತೆ. ಹಾಗಾಗಿ ಸುಷುಪ್ತಿ ಸ್ಥಿತಿ ಅಂತ ಒಂದಿದೆಯಲ್ಲ, ಅದು ಗಂಡಸರಿಗೆ ಹೆಂಗಸರಿಗೆ ಪ್ರಾಣಿ ಪಕ್ಷಿಗಳಿಗೆ ಕ್ರಿಮಿಕೀಟಗಳಿಗೆ ಎಲ್ಲದಕ್ಕೂ ಒಂದೇನೆ. ಅದು ಹಾಗಾಗಿ ಅಲ್ಲಿ ಒಂದಾಗೆ ಇರ್ತಾರೆ ಎಲ್ಲರೂ ಕೂಡ. ಹಾಗಿದೆ ಅದು. ಅದೇ ತರನೇ ಮುಕ್ತಿ ಅವಸ್ಥೆಯಲ್ಲೂ ಕೂಡ ಈ ಐಡೆಂಟಿಟೀಸ್ ಬಾರ್ನ್ ಆಫ್ ಇಗ್ನರೆನ್ಸ್ ಅಂತ ಇದೆಯಲ್ಲ, ಅದು ಯಾವ್ದು ಕೂಡ ಇರೋದಿಲ್ಲ ಅಂತ ಹೇಳಕ್ಕಾಗಿ ಸುಷುಪ್ತಿ ಅವಸ್ಥೆಯನ್ನ ಕೊಡ್ತಾರೆ. ಆಮೇಲೆ ಇನ್ನೊಂದು ದುಃಖ ಇರೋದಿಲ್ಲ, ಒಂದು ಐಡೆಂಟಿಟೀಸ್ ಇರೋದಿಲ್ಲ, ಇನ್ನೊಂದು ದ್ವೈತ ಇರೋದಿಲ್ಲ, ಆಮೇಲೆ ದುಃಖ ಇರೋದಿಲ್ಲ. ಇದೆಲ್ಲ 3 ಕೂಡ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ್ದಕ್ಕೆ, ಸುಷುಪ್ತಿನಲ್ಲೂ ಅದೇ ತರ, ಮುಕ್ತಿಯಲ್ಲೂ ಅದೇ ತರನೇ ಅಂತ. ಸೊ ಹೀಗೆ ಹೌದು, ಮುಕ್ತಿಯಲ್ಲೂ ಕೂಡ ನಾನಾತ್ವ ಯಾವ್ದು ಇರೋದೇ ಇಲ್ಲ, ದ್ವೈತ ಇರೋದೇ ಇಲ್ಲ. ಯಾಕಂದ್ರೆ ವ್ಯಕ್ತಿನೂ ಇರೋದೇ ಇಲ್ವಲ್ಲ, ಆತ್ಮಸ್ವರೂಪ ಮಾತ್ರ ಇರೋದಲ್ಲಿ. ಹಾಗಾಗಿ ಅಂತ ಒಂದು ಸ್ಥಿತಿಗೆ ನಮಗೆ ಸುಷುಪ್ತಿ ಮತ್ತು ಮುಕ್ತಿಗೆ ಕೆಲವು ವಿಧದಲ್ಲಿ ಹೋಲಿಕೆ ಇದೆ. ಹಾಗಾಗಿ ಅದನ್ನ ಹೇಳುವಾಗ ಈ ಉಪನಿಷತ್ತು ಏನ್ ಮಾಡುತ್ತೆ, ಈ ವಾಕ್ಯದಲ್ಲಿ ಆ ಒಂದು ಶಬ್ದವನ್ನೇ ಬಳಸ್ಕೊಂಡು ಈ ಒಂದು ಆತ್ಮಸ್ವರೂಪ ಇದೆಯಲ್ಲ, ಅದು ಈ ಸ್ಥೂಲ ಶರೀರದಿಂದ ಬಿಡಿಸ್ಕೊಂಡು, ಅದೇ ಶರೀರಾಭಿಪ್ರಾಯ ಅಂತ ಹೇಳಿದ್ರೆ ಸ್ಥೂಲ ಸೂಕ್ಷ್ಮ ಶರೀರದಿಂದ ಅದು ಬಿಡಿಸ್ಕೊಂಡ್ರೆ ಏನು, ಕಲಿಸ್ಕೊಂಡು ಅಂತ ಆ ತರ ಅರ್ಥದಲ್ಲ. ಅದು ವಿವೇಕದಿಂದ ಬಿಡಿಸ್ಕೊಂಡು ತನ್ನನ್ನ ಅದು ಪರಂಜ್ಯೋತಿ ಉಪಸಂಪದ್ಯ, ಅಂದ್ರೆ ತನ್ನ ವಾಸ್ತವಾದ ಸ್ವರೂಪ ಜ್ಯೋತಿ ಸ್ವರೂಪ, ಅದು ಚೈತನ್ಯ ಸ್ವರೂಪ, ಚಿತ್ ಸ್ವರೂಪ, ಅದನ್ನ ಹೊಂದಿದ್ರೆ ಏನೋ ಇಳಿದ ಹೋಗಿ ಹೊಂದೋದಲ್ಲ, ಅದು ತಾನು ಅದು ಅಂತ ತಿಳ್ಕೊಂಡು ಅಂತ ಅರ್ಥ. ಹೊಂದಿ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ, ತನ್ನ ವಾಸ್ತವಾದ ಸ್ವರೂಪದಿಂದ ಬೆಳಗುತ್ತೆ ಅದು ಅಂತ ಇಷ್ಟಿರೋದು. ಇದೇ ಅವನು ಪ್ರಜಾಪತಿ ಹೇಳ್ಕೊಡ್ತಾನೆ ಇಂದ್ರನಿಗೆ, ಈ ತರ ಸ್ವರೂಪ ಇದು, ಇದು ಆತ್ಮ ಅನ್ನೋದು ಇದೇನೆ, ಇದೇ ಬ್ರಹ್ಮ ಅನ್ನೋದು, ಇದೇ ಅಭಯ, ಇದೇ ಅಮೃತ ಅಂತ ಹೇಳ್ಕೊಡ್ತಾನೆ. ಇದು ಅಲ್ಟಿಮೇಟ್ ಟೀಚಿಂಗ್ ಆಫ್ ವೇದಾಂತ. ಇದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ದೇಶ ಸಾಕ್ಷಿ ಸಂಪ್ರಸಾದ
ದೇಹದ್ವಯ ಸಮುಚಿತ ಶಾಸ್ತ್ರ ಸಿದ್ಧಂ ಪರಂ ಬ್ರಹ್ಮ ಜ್ಯೋತಿ ಪ್ರಾಪ್ನೋತಿ ವಾಕ್ಯತಃ. ಈ ಶ್ಲೋಕವನ್ನ ಓದಿದವ್ರಿಗೆನೆ ತಕ್ಷಣ ಚಾಂದೋಗ್ಯ ಅದನ್ನು ಓದಿದವರಿಗೆ ಅದನ್ನೇ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಶಬ್ದಗಳೆಲ್ಲ ಅದೇ ತರ ಇದೆ. ಹಾಗಾಗಿ ಯಶ ಸಾಕ್ಷಿ, ಈ ಸಾಕ್ಷಿ ಸ್ವರೂಪ ಇದೆಯಲ್ಲ ಅದು ಸಂಪ್ರಸಾದ ಅಂದ್ರೆ ಏನು, ಸಮ್ಯಕ್ ಪ್ರಸಿದ್ಧತೆ, ಶುದ್ಧವಾಗಿರೋದು, ಯಾವುದೇ ಒಂದು ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಆ ಒಂದು ಕಾಲುಷ್ಯ ಯಾವುದು ಇಲ್ಲದೆ ಇರೋದು ಶುದ್ಧ ಚೈತನ್ಯ ಸ್ವರೂಪ. ಅದು ದೇಹದ್ವಯ ಸಮುಚಿತ, ಎರಡು ಶರೀರಗಳಿಂದ ಬಿಡಿಸ್ಕೊಂಡು, ಸಂಸ್ಥಾನ ಅಂತ ಹೇಳಿದ್ರೆ ಇಲ್ಲಿಂದ ಹೇಳೋದು, ಅಲ್ಲಿಂದ ಒಂದು ಎತ್ತಂಗಡಿ ಅಂತೆಲ್ಲ ಹೇಳ್ತಾರಲ್ಲ ತಮಾಷೆಯಾಗಿ, ಅದೇ ತರ ಕೂಡ ಅವನು ಎತ್ತಂಗಡಿ ಮಾಡ್ಕೊಂಡು ತನ್ನನ್ನೇ ಅವನು ಇದು ರೂಢಮೂಲವಾಗಿ ಅದು ಬೇರೆಲ್ಲ ಕಿತ್ಕೊಂಡು ಅಲ್ಲಿಂದ ಆತ್ಮ ಸೆಪರೇಟ್ ಆಗಿ ಬಂದ್ಬಿಡುತ್ತೆ ಅಂದ್ರೆ ಏನು, ಫಿಸಿಕಲ್ ಆಗಿ ಬರೋದು ಅಂತ ಅಲ್ಲ, ಅದು ವಿವೇಕದಿಂದ ಇವನು ತಿಳ್ಕೊಳ್ತಾನೆ. ಸೊ ಹೀಗೆ ಯಶ ಸಾಕ್ಷಿ ಸಂಪ್ರಸಾದ ದೇಹದ್ವಯ ಸಮುಚಿತ, ಎರಡು ಶರೀರದಿಂದಲೂ ಬಿಡಿಸ್ಕೊಂಡು ಶಾಸ್ತ್ರ ಸಿದ್ಧಂ ಪರಂ ಬ್ರಹ್ಮ, ಆ ಸ್ವರೂಪ ಎಂಥದ್ದು ಅನ್ನೋದನ್ನ ಪರಬ್ರಹ್ಮ ಸ್ವರೂಪ ಏನನ್ನು ಶಾಸ್ತ್ರವೇ ಹೇಳ್ಕೊಡ್ಬೇಕು ನಮ್ಗೆ. ಆ ಶಾಸ್ತ್ರ ಸಿದ್ಧ ಪರಂ ಬ್ರಹ್ಮ ಜ್ಯೋತಿ ಪ್ರಾಪ್ನೋತಿ ವಾಕ್ಯತಃ. ವಾಕ್ಯ ಏನು, ಮಹಾವಾಕ್ಯ. ಈ ವಾಕ್ಯದಿಂದ ಅವನು ಅಲ್ಲಿ ಕೂಡ ಅವನು ಪ್ರಜಾಪತಿ ಹೇಳ್ಕೊಟ್ಟಿದ್ದ ವಾಕ್ಯ ಕೂಡ ಮಹಾವಾಕ್ಯನೇ. ಯಾಕಂದ್ರೆ ಮಹಾವಾಕ್ಯ ಅಂದ್ರೆ ಏನು ಅಂತ ಒಂದು ಡೆಫಿನೇಷನ್ ಇದೆ ಅಂತ ಹೇಳಿದ್ರೆ, ಜೀವ ಬ್ರಹ್ಮ ಐಕ್ಯವನ್ನು ತಿಳಿಸೋ ವಾಕ್ಯ ಮಹಾವಾಕ್ಯ ಅಂತ. ಸೊ ಹಾಗಾಗಿ ಅಲ್ಲೂ ಕೂಡ ಈ ಜೀವ ಬ್ರಹ್ಮ ಐಕ್ಯವನ್ನು ತಿಳಿಸ್ತಾ ಇದ್ದಾನೆ. ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಂತ ಸಣ್ಣ ಸಣ್ಣದಿದೆ, ಕೆಲವೊಂದು ಉದ್ದದಕ್ಕಿಂತ ದೊಡ್ಡದಾಗಿರುತ್ತೆ ಅಷ್ಟೇ. ಸೊ ಹೀಗೆ ಹೇಳ್ತಾ ಇದ್ದಾರೆ, ಮತ್ತೋ ಅನ್ಯತ್ ಬ್ರಹ್ಮ ಪರಮಂ ಸುಪ್ರಕಾಶಂ ಇತಿ ಭ್ರಮಃ ಪುರಾ ಆಸೀತ್ ತತ್ವಮಸ್ಯಾದಿ ವಾಕ್ಯೇನ ಅಸೋ ನಿವರ್ತತೆ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ವಿದ್ಯಾರಣ್ಯರು, ಬಿಡಿಸಿ ಹೇಳ್ತಾ ಇದ್ದಾರೆ. ನೋಡಿ, ಇದರಲ್ಲಿ ಶಾಸ್ತ್ರದಲ್ಲಿ ಅಜ್ಞಾನಿಯಾಗಿರೋ ಜೀವನಿಗೆ ಎರಡು ರೀತಿಯಾದ ಭ್ರಮ ಇರುತ್ತೆ ಅಂತ ಹೇಳಿದ್ದಾರೆ. ಇದು ತುಂಬಾ ಚೆನ್ನಾಗಿದೆ, ಕೇಳಕ್ಕೆ ಚೆನ್ನಾಗಿರುತ್ತೆ. ಅದು ಒಂದು ಪರಿಚ್ಛಿನ್ನತ್ವ ಭ್ರಮ. ಏನಂದ್ರೆ ನಾನು ಪರಿಚ್ಛಿನ್ನ ಸ್ವರೂಪ, ನಾನು ಇಷ್ಟೇನೆ, ನಾನು ಈ ಶರೀರಕ್ಕೆ ಸೇರಿದಷ್ಟೇ, ನನ್ನ ಶರೀರ ಇಷ್ಟೇನೆ ನಾನು ಅಂತ ತಿಳ್ಕೊಂಡಿರ್ತಾರೆ. ಸರಿ, ಅಕಸ್ಮಾತ್ ಸ್ವಲ್ಪ ಮನಸ್ಸಿಂದ ಯಾರಾದ್ರೂ ಸ್ವಲ್ಪ ವಿವೇಕ ಮಾಡ್ಕೊಂಡು ಶರೀರಕ್ಕಿಂತ ಮನಸ್ಸು ಅಂತ ಒಂದು ಒಳಗಡೆ ಇದೆಯಲ್ಲ, ಇಂಟೆಲೆಕ್ಟ್ ಮನಸ್ಸೆಲ್ಲ ಇದೆಯಲ್ಲ, ಅದನ್ನ ಸ್ವಲ್ಪ ವ್ಯಾಪಕವಲ್ವಾ ಅದು ಅಂತ ತಿಳ್ಕೊಂಡು ಅಲ್ಲಿ ನೋಡ್ಕೊಂಡ್ರೆ ಅವನಿಗೆ ಇದಕ್ಕಿಂತ ಸ್ವಲ್ಪ ವ್ಯಾಪಕವಾಗಿ ಅನ್ಸುತ್ತೆ ಅದು. ಆವಾಗ್ಲೂ ಕೂಡ ಅವನು ಇಡೀ ಸೃಷ್ಟಿಯನ್ನೇ ವ್ಯಾಪಿಸಿರೋದು ಈ ಮನಸ್ಸು ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಶರೀರಕ್ಕಿಂತನೂ ಬೇರೆಯಾಗಿರೋದು ಮತ್ತು ಅನ್ಯತೆ ಬ್ರಹ್ಮ. ಸೊ ಹಾಗಾಗಿ ಪರಿಚ್ಛಿನ್ನತ್ವ ಭ್ರಮ ಏನು ಅಂತ ಹೇಳಿದ್ರೆ, ತಾನು ವಾಸ್ತವವಾಗಿ ಅಖಂಡವಾಗಿ ಅಪರಿಚ್ಛಿನ್ನವಾಗಿ ವ್ಯಾಪಕವಾದ ಒಂದು ವಸ್ತುವಾಗಿದ್ದರೂ ಕೂಡ ತನ್ನನ್ನ ಪರಿಚ್ಛಿನ್ನ ಅಂತ ತಿಳ್ಕೊಂಡ್ಬಿಡ್ತಾನೆ ಅಜ್ಞಾನದಿಂದ. ಇದಕ್ಕೆ ಪರಿಚ್ಛಿನ್ನತ್ವ ಭ್ರಮ ಅಂತ ಹೇಳ್ತಾರೆ. ಇನ್ನೊಂದು ಭ್ರಮ ಇದೆ, ಅದೇನು ಅಂತ ಹೇಳಿದ್ರೆ ಪರೋಕ್ಷತ್ವ ಭ್ರಮ. ಅದೇನು ಅಂತ ಹೇಳಿದ್ರೆ ನಾನು ಬ್ರಹ್ಮ ಅಲ್ಲ ಅಂತ ತಿಳ್ಕೊಂಡಿರೋದು. ಸೊ ಹಾಗಾಗಿ ಯಾಕಂದ್ರೆ ಸರಿ ಬ್ರಹ್ಮ ದೇವರು ಇದೆಲ್ಲ ಹೇಳ್ತಾರಪ್ಪ, ನಮಗೂ ಅದಕ್ಕೆ ಏನ್ ಸಂಬಂಧ ಇಲ್ಲ, ನಾವೇನೋ ಹೇಗಿದ್ದೀವಿ, ನಾವಿಷ್ಟೇ ಇದ್ದೀವಿ ಅಂತ ಅವರು ಬೇಡ ಅಂತಾನೆ ಹೇಳ್ಬಿಡ್ತಾರೆ. ಹಾಗಾಗಿ ಅದು ಪರೋಕ್ಷತ್ವ ಭ್ರಮ. ಇದು ನೀನೇ ಅಂತ ಉಪನಿಷತ್ ಹೇಳ್ಕೊಟ್ರು ಕೂಡ ಅವ್ರಿಗೆ ಅಷ್ಟೊಂದು ಮನಸ್ಸಿಗೆ ಬರೋದಿಲ್ಲ. ಅದನ್ನ ತಿಳ್ಕೊಂಡು ಅದನ್ನ ಅರ್ಥ ಮಾಡ್ಕೊಂಡು ಇಂಟೆಲೆಕ್ಚುಲಿ ಅದನ್ನ ಕನ್ವಿನ್ಸ್ ಆಗೋದಕ್ಕೆ ಸ್ವಲ್ಪ ಸಂಸ್ಕಾರ ಬೇಕಾಗುತ್ತೆ ಖಂಡಿತ. ಸೊ ಹೀಗೆ ಈ ಪರೋಕ್ಷತ್ವ ಭ್ರಮ ಮತ್ತು ಪರಿಚ್ಛಿನ್ನತ್ವ ಭ್ರಮ ಅಂತ ಎರಡಿದೆಯಲ್ಲ, ಇದು ಎರಡು ಕೂಡ ಈ ಮಹಾವಾಕ್ಯದಿಂದ ಹೋಗುತ್ತೆ ಇದು ಅಂತ ಆಗುತ್ತೆ. ಯಾಕಂದ್ರೆ ನೋಡಿ, ಪರಿಚ್ಛಿನ್ನತ್ವ ಭ್ರಮೆ ಕೂಡ ಈ ಪಂಚಕೋಶಗಳಿಂದ ನಾನು ಬೇರೆ ಆಗಿದ್ದೀನಿ ಅಂತ ತಿಳ್ಕೊಳ್ಳೋಕೆ ಕೂಡ ನಮಗೆ ಪಂಚಕೋಶ ವಿವೇಕ ಬೇಕಾಗಿದೆ. ವಿವೇಕ ಮಾಡ್ಕೊಂಡಾಗ ಏನಾಗುತ್ತೆ, ಈ ಶರೀರ ಇದೆಲ್ಲ ನಾನಲ್ಲ, ಸ್ಥೂಲ ಶರೀರ ನಾನಲ್ಲ, ಪ್ರಾಣಮಯ ಕೋಶ ನಾನಲ್ಲ, ಮತ್ತು ಮನೋಮಯ ಕೋಶ ನಾನಲ್ಲ, ವಿಜ್ಞಾನಮಯ ಕೋಶ ಅದೇ ಇಂಟೆಲೆಕ್ಟ್ ಅಂತ ಹೇಳ್ತೀವಲ್ಲ ಅದು ಕೂಡ ನಾನಲ್ಲ, ಆನಂದಮಯ ಕೋಶ ಅಹಂಕಾರ ಅಂತಿದ್ದ ಅದು ಕೂಡ ನಾನಲ್ಲ ಅಂತ ಬಿಡಿಸ್ಕೊಂಡಾಗ ನಾನು ಕೇವಲ ಚೈತನ್ಯ ಅಂತ ಅಷ್ಟು ಮಾತ್ರ ಗೊತ್ತಿರುತ್ತೆ. ಆದ್ರೆ ಮಹಾವಾಕ್ಯದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅದು ವ್ಯಾಪಕವಾದಿದೆ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಪ್ರತಿಯೊಂದು ವ್ಯಕ್ತಿಯಲ್ಲೂ ಕೂಡ ಹೌದು ಈ ವಿವೇಕ ಮಾಡ್ಕೊಂಡಿರೋನ್ಗೆ ಕೂಡ ನೋಡಿ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಈ ಆತ್ಮ ಇದೆ. ಹಾಗಾಗಿ ಆ ಆತ್ಮ ಆ ಶರೀರಗಳಿಂದ ಬೇರೆ, ಪಂಚಕೋಶಗಳಿಂದ ಬೇರೆ ಅಂತ ಇವನಿಗೆ ತಿಳ್ಕೊಳಕ್ಕಾಗುತ್ತೆ. ಅಂದ್ರೆ ಅಲ್ಲಲ್ಲಿ ಒಂದೊಂದು ಆತ್ಮ ಇದೆ ಅಂತ ಒಂದು ಫೀಲಿಂಗ್ ಬರುತ್ತೆ. ಹಾಗಾಗಿ ಆತ್ಮನಿಗೆ ಶುದ್ಧ ಆತ್ಮನಿಗೆ ಪರಿಚ್ಛಿನ್ನತ್ವ ಇದೆ ಅಂತ ಒಂದು ಫೀಲಿಂಗ್ ಇರ್ತದೆ. ಅದು ಮಹಾವಾಕ್ಯದಿಂದ ತತ್ವಮಸಿ ಅಥವಾ ಅಹಂ ಬ್ರಹ್ಮಾಸ್ಮಿ ಅಂತ ಯಾವ ಮಹಾವಾಕ್ಯದಿಂದ ಈ ಬಿಡಿಸ್ಕೊಂಡು ಯಾವ ಒಂದು ಆತ್ಮನನ್ನ ನಾವು ಡಿರೈವ್ ಮಾಡಿದೀವೋ, ಈ ಆತ್ಮ ಅದು ಬ್ರಹ್ಮವೇ ಅಂತ ಹೇಳಿದಾಗ ಬ್ರಹ್ಮ ಅಖಂಡ, ಅದು ಇಡೀ ಪ್ರಪಂಚಕ್ಕೂ ಕೂಡ ಅದೇ ಅಧಿಷ್ಠಾನವಾಗಿದೆ, ಕ್ರಿಯೇಷನ್ಗೆ ಫುಲ್ ಆಗಿ ಅದೇ ಅಧಿಷ್ಠಾನವಾಗಿದೆ ಅಂತ ಒಂದು ಬ್ರಹ್ಮವೇ ನಾನು ಅಂತ ತಿಳ್ಕೊಂಡಾಗ ಪರೋಕ್ಷತ್ವ ಬ್ರಹ್ಮ ಕೂಡ ಇದೆ ಅಂತ. ಹಾಗಾಗಿ ಪರಿಚ್ಛಿನ್ನತ್ವ ಭ್ರಮ ಪರೋಕ್ಷತ್ವ ಭ್ರಮ ಎರಡು ಕೂಡ ಮಹಾವಾಕ್ಯದಿಂದ ಪೂರ್ತಿಯಾಗಿ ಹೋಗುತ್ತೆ ಅಂತ. ಸೊ ಇಲ್ಲಿ ಮತ್ತೋ ಅನ್ಯತೆ ಬ್ರಹ್ಮ ಪರಮಂ ಸ್ವಪ್ರಕಾಶಂ ಇತಿ ಭ್ರಮಃ ಪುರಾ ಆಸೀತೆ. ಮುಂಚೆ ಈ ಬ್ರಹ್ಮ ನನಗಿಂತ ಬೇರೆಯಾಗಿರೋದು ಸ್ವಪ್ರಕಾಶ, ಅದಕ್ಕೆ ಎಷ್ಟೆಷ್ಟೋ ಮಹಿಮೆ, ಅದಕ್ಕೆಲ್ಲ ವಿಭೂತಿಗಳು ಅದೆಲ್ಲ ಇರ್ಲಿ ಪರವಾಗಿಲ್ಲ, ಆದ್ರೆ ನಾನು ಅದಲ್ಲ. ಹಾಗಾಗಿ ನಾನ್ ಬೇರೆ ಅದು ಬೇರೆ ಅಂತ ಒಂದು ಬುದ್ಧಿ ಇರುತ್ತೆ. ಅದು ಪುರಾ ಆಸೀತೆ ತತ್ವಮಸ್ಯಾದಿ ವಾಕ್ಯೇನ ಅಸೌ ನಿವರ್ತತೆ. ಹಾಗಾಗಿ ತತ್ವಮಸ್ಯಾದಿ ವಾಕ್ಯ ಮಹಾವಾಕ್ಯಗಳಿಂದ ಇದು ಇಂಥ ಒಂದು ಬುದ್ಧಿ ಹೋಗುತ್ತೆ ಅದು ಅಂತ. ಸೊ ಹಾಗಾಗಿ ಈ ಒಂದು ತತ್ವಮಸಿ ಅನ್ನೋದು ಶಾಸ್ತ್ರದಲ್ಲಿರೋ ಶಬ್ದ. ಬಟ್ ಅದೇ ಶಬ್ದವನ್ನ ಅದೇ ವಾಕ್ಯವನ್ನ ಯಾವ್ಯಾವ ಭಾಷೆಯಲ್ಲಿ ಹೇಳಿದ್ರು ಕೂಡ
ಅದು ಅವರಿಗೆ ಎಫೆಕ್ಟ್ ಆಗಿ ಬಂದೇ ಬರುತ್ತೆ. ಅದರ ಒಂದು ಇದು ಪ್ರಭಾವ ಬೇರೆ ಬೇರೆ ಅದು. ಅವನಿಗೆ ಒಂದ್ ವೇಳೆ ಸಂಸ್ಕೃತನೇ ಗೊತ್ತಿಲ್ಲದೆ ಹೋದ್ರು ಕೂಡ ಅವನಿಗೆ ತಿಳಿಸೋ ಗುರುಗಳು ಅವನಿಗೆ ಗೊತ್ತಿರೋ ಭಾಷೆಯಲ್ಲಿ ಅದನ್ನ ಹೇಳಿದ್ರು ಕೂಡ ಅವನಿಗೆ ಅದು ಬರುತ್ತೆ. ಆ ಸಂಸ್ಕಾರ ಅವನಿಗಿದ್ರೆ ಅದು ಖಂಡಿತ ಅವನಿಗೆ ಅದರ ಸ್ಫುರಣೆ ಬರುತ್ತೆ ಅದು. ಸೊ ಹೀಗೆ ತತ್ವಮಸ್ಯಾದಿ ವಾಕ್ಯ ನಿವರ್ತತೆ ಅಂತ ಹೇಳುತ್ತೆ. ಮುಂದೆ ಕೇಳ್ತಾ ಇದ್ದಾರೆ, ಅಬ್ರಹ್ಮತ್ವ ಭ್ರಮಾಪಾಯೋ ಜ್ಯೋತಿ ಪ್ರಾಪ್ತಿ ಇತಿ ಹೀರ್ಯತೆ ತಥೋಯಂ ಬ್ರಹ್ಮಣಾಸ್ವೇನ ರೂಪೇಣ ಪ್ರತಿಷ್ಠತೆ. ಆ ಇಡೀ ವಾಕ್ಯ ನಾನು ಹೇಳಿದ್ನಲ್ಲ, ಅಸ್ಮಾತ್ ಯಶ ಸಂಪ್ರಸಾದ ಅಸ್ಮಾತ್ ಶರೀರಾತ್ ಸಮುತ್ಥಾಯ ಪರಂಜ್ಯೋತಿ ರೂಪಸಂಪದ್ಯ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ ಯೇಷ ಆತ್ಮ ಯೇಷ ಅಮೃತ ಏಷದಮೃತಂ ಅವಯಂ ಏತದ್ ಬ್ರಹ್ಮ ಅಂತ. ಈ ಇಡೀ ವಾಕ್ಯವನ್ನ ಇವರು 4-5 ಶ್ಲೋಕಗಳಲ್ಲಿ ಇವರು ಹೇಳ್ತಾರೆ, ಅನುವಾದ ಮಾಡಿ ಹೇಳ್ತಾರೆ. ಸೊ ಇಲ್ಲಿ ಅಬ್ರಹ್ಮತ್ವ ಭ್ರಮಾಪಾಯ ಜ್ಯೋತಿ ಪ್ರಾಪ್ತಿ ಇದು ಈರಿಯತೆ. ನೋಡಿ, ನಾನು ಬ್ರಹ್ಮ ಅಲ್ಲ ಅಂತ ಒಂದು ಭ್ರಮೆ ಇತ್ತಲ್ಲ, ಅದು ಹೋಗೋದು ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ನಾನು ಅಖಂಡ ಬ್ರಹ್ಮಸ್ವರೂಪವೇ ನಾನು ಅಂತ ಒಂದು ತಿಳುವಳಿಕೆ ಇದೆಯಲ್ಲ, ಅದನ್ನೇ ಜ್ಯೋತಿ ಪ್ರಾಪ್ತಿ ಅಂತ ಈ ವಾಕ್ಯದಲ್ಲಿ ಹೇಳಿದೆ. ಇದು ಈರಿಯತೆ ತಥೋಯಂ ಬ್ರಹ್ಮಣ ಸ್ವೇನ ರೂಪೇಣ ವಿವತಿಷ್ಠತೆ. ಈ ಒಂದು ತಿಳುವಳಿಕೆ ಬಂದ ತಕ್ಷಣ ಅವನು ಬ್ರಹ್ಮವಾಗಿ ಇದ್ದು ಬಿಡ್ತಾನೆ. ಅವನು ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಅಂತ ಇರೋ ರೀತಿಯಲ್ಲಿ ಬ್ರಹ್ಮವಾಗಿ ಅವನು ಉಳಿದು ಬಿಡ್ತಾನೆ ಅಂತ. ಸೊ ಹೀಗೆ ನೋಡಿ, ಇದಕ್ಕೆ ನಮ್ಮ ಇವರು ಸುರೇಶ್ವರಾಚಾರ್ಯರು ತುಂಬಾ ಚೆನ್ನಾಗಿ ಒಂದು ವಾರ್ತಿಕದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ಭ್ರಮೆ ಅಂತ ಒಂದಿದೆಯಲ್ಲ, ಆ ಭ್ರಮೆ ಹೋಯ್ತು ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ಆ ಭ್ರಮೆ ನಾಶವಾಯ್ತು ಅಂತ ಹೇಳಿದ್ರೆ ಏನರ್ಥ ಅನ್ನೋದಕ್ಕೆ ಅವ್ರು ತುಂಬಾ ಚೆನ್ನಾಗಿ ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ಆ ಭ್ರಮೆ ಎಲ್ಲದಕ್ಕೂ ಎಲ್ಲ ಭ್ರಮೆಗೂ ನಾವು ಅದನ್ನ ಅನ್ವಯಿಸ್ಬೋದು, ಈ ಭ್ರಮೆಗೂ ಅನ್ವಯಿಸ್ಬೋದು. ಅಧಿಷ್ಠಾನಾವಶೇಷೋ ಹಿ ನಾಶ ಕಲ್ಪಿತ ವಸ್ತುನಃ ಅಂತ ತುಂಬಾ ಚೆನ್ನಾಗಿದೆ. ಸ್ಟೇಟ್ಮೆಂಟ್ ಕೇಳಿದ್ರೆ ಅಷ್ಟು ಆನಂದವಾಗಿದೆ. ಅದೇನ್ ಹೇಳ್ತೆ ಅಂದ್ರೆ, ಇವಾಗ ಒಬ್ಬನಿಗೆ ಹಗ್ಗದಲ್ಲಿ ಹಾವು ಅಂತ ಒಂದು ಭ್ರಮೆ ಬಂದಿದೆ. ಅವನಿಗೆ ಭ್ರಮೆ ಅಂತ ಗೊತ್ತಿಲ್ಲ ಅವನಿಗೆ. ಆದ್ರೆ ಆಮೇಲೆ ಅವನೇ ತಿಳ್ಕೊಳ್ತಾನೆ ಇದು ಹಗ್ಗವೇ ಇರೋದು, ಅಥವಾ ಯಾರು ತೋರಿಸ್ಕೊಡ್ತಾರೆ ಇಲ್ಲಪ್ಪ ಇಲ್ಲಿ ಹಗ್ಗವೇ ಇರೋದು, ಹಾವಿಲ್ವೇ ಇಲ್ಲ ಅಂತ. ಆವಾಗ ಅವನಿಗೆ ಜ್ಞಾನೋದಯ ಆಗುತ್ತೆ ಅಂತ ಅವ್ನು ಅನ್ಕೊಳ್ತಾನೆ. ಅವಾಗ ಏನಾಗಿದೆ ಅಂತ ಅಲ್ಲಿ ಆಕ್ಚುಲಿ ಅಂತ ಹೇಳಿದ್ರೆ, ಈ ಕಲ್ಪಿತ ವಸ್ತುವಾಗಿರೋ ಈ ಹಾವಿದೆಯಲ್ಲ, ಅದು ಎಲ್ಲಿ ಹೋಯ್ತು ಇವಾಗ ಅಂತ ಕೇಳಿದ್ರೆ, ಅದೇ ಸತ್ತೋಯ್ತಾ ಅಥವಾ ಯಾರು ತಗೊಂಡೋಗ್ಬಿಟ್ರ ಅದನ್ನ, ಅಂತದೇನು ಆಗೇ ಇಲ್ಲ. ಹಾಗಾಗಿ ಇವನು ಇದೆ ಅಂತ ಅನ್ಕೊಂಡ, ಇವಾಗ ಅದು ಇಲ್ವೇ ಇಲ್ಲ ಅಂತ ಇವನಿಗೆ ತಿಳಿಯುತ್ತೆ. ಹಾಗಾದ್ರೆ ಈ ಕಲ್ಪಿತ ವಸ್ತುವಿನ ನಾಶ ಅಂದ್ರೆ ಏನು ಅಂತ ಕೇಳಿದ್ರೆ, ಆ ಕಲ್ಪಿತ ವಸ್ತು ಅಧಿಷ್ಠಾನ ವಸ್ತುವಾಗಿ ಉಳಿದು ಬಿಡೋದೇ ಅದು ನಾಶ ಅಂತ ಹೇಳಿದ್ರು. ಅವಾಗ ಏನಾಯ್ತು, ಮುಂಚೆ ಹಾವೇ ಇದೆ ಇಲ್ಲಿ ಅಂತ ಅವ್ನು ತಿಳ್ಕೊಂಡಿದ್ದ, ಅದ್ರಲ್ಲಿ ಡೌಟೇ ಇರ್ಲಿಲ್ಲ ಅವನಿಗೆ. ಭ್ರಮೆಗೂ ಸಂಶಯಕ್ಕೂ ವ್ಯತ್ಯಾಸ ಇದೆ. ಅದು ಇರೋದಲ್ಲಿ ಕಂಬಾನ ಅಥವಾ ಒಂದು ಮನುಷ್ಯನ ಅಂತ ತಿಳ್ಕೊಳ್ಳೋದು ಅಂತ ಒಂದು ಪ್ರಶ್ನೆ ಬರೋದು, ಅದು ಸಂಶಯ. ಅದು ಮನುಷ್ಯನೇ ಹಬ್ಬವೇ ಇರ್ಬೋದಲ್ಲಿ, ಆದ್ರೆ ಇವನು ಮನುಷ್ಯ ಅಂತ ತಿಳ್ಕೊಂಡ್ಬಿಟ್ರೆ ಅದು ಭ್ರಮೆ ಅಂತ ಆಗೋಗ್ಬಿಡುತ್ತೆ. ಅದೇ ತರ ಇಲ್ಲಿ ಕೂಡ ಅವನಿಗೆ ಹಗ್ಗ ಅಂತ ಒಂದು ಅರಿವು ಇಲ್ದೇನೆ ಅವನು ಹಾವು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾನೆ. ಅವಾಗ ಆ ಹಾವು ಎಲ್ಲೋಯ್ತು ಅಂತ ಕೇಳಿದ್ರೆ ಎಲ್ಲೂ ಹೋಗ್ಲಿಲ್ಲ. ಅದು ಆ ಹಾವು ಇವಾಗ ಹಗ್ಗವಾಗಿ ಉಳಿದು ಬಿಟ್ಟಿದೆ ಅಷ್ಟೇನೆ ಅಂತ. ಯಾಕಂದ್ರೆ ಅವನು ಹಗ್ಗವನ್ನೇ ಹಾವು ಅಂತ ತಿಳಿದಿದ್ದ, ಇವಾಗ ಹಗ್ಗವೇ ಅಂತ ತಿಳಿದಾಗ ಹಾವೇನಾಯ್ತು ಅಂತ ಕೇಳಿದ್ರೆ ಹಾವಿನ ಸ್ವರೂಪ ಹಗ್ಗವೇ ಅದು. ಹಾಗಾಗಿ ಅದು ಹಗ್ಗವಾಗಿ ಉಳಿದು ಬಿಡೋದೇ ಅದು. ಅಧಿಷ್ಠಾನಾವಶೇಷೋ ಹಿ ನಾಶಃ ಕಲ್ಪಿತ ವಸ್ತುನಃ ನಾಶಃ ಅಧಿಷ್ಠಾನ ಅವಶೇಷ ಅಂತ ಸುರೇಶ್ವರ ಹೇಳಿದ ಮಾತು. ಇಲ್ಲಿ ಕೂಡ ಅವರು ಹೇಳ್ತಾ ಇದ್ದಾರೆ, ತಥೋಯಂ ಬ್ರಹ್ಮಣ ಸ್ವೇನ ರೂಪೇಣ ವ್ಯವತಿಷ್ಠತೆ. ಅವನ ಸ್ವರೂಪ ಏನು, ತನ್ನ ವಾಸ್ತವದ ಸ್ವರೂಪ ಬ್ರಹ್ಮಸ್ವರೂಪವೇ. ಹಾಗೆ ಅವನ್ ಏನ್ ಮಾಡ್ತಾನೆ, ಈ ಒಂದು ಶರೀರದಿಂದ ನಾನು ಅಲ್ಲ ಅಂತ, 2 ಶರೀರಗಳಿಂದ ನಾನು ಅಲ್ಲ, ಪಂಚಕೋಶಗಳಿಂದಲೂ ನಾನು ಅಲ್ಲ ಅಂತ ತಿಳ್ಕೊಂಡು, ನಾನು ಬ್ರಹ್ಮಸ್ವರೂಪವೇ ಅಂತ ಮಹಾವಾಕ್ಯದ ಒಂದು ಸಹಾಯದಿಂದ ತಿಳ್ಕೊಂಡು ಅವನಿಗೆ ನಾನು ಬ್ರಹ್ಮವಾಗಿ ಉಳಿದು ಬಿಡ್ತೀನಿ. ನೋಡಿ, ಆ ಸ್ಥಳದಲ್ಲಿ ಪ್ರಪಂಚ ಸೃಷ್ಟಿ ಅದೆಲ್ಲ ಇರೋದೇ ಇಲ್ಲ. ಯಾಕಂದ್ರೆ ಇದನ್ನ ಎಷ್ಟು ಚೆನ್ನಾಗಿ ಇನ್ಬಿಲ್ಟ್ ಆಗಿದೆ ಅಂತ ಹೇಳಿದ್ರೆ, ನಮ್ಮ ಭಗವತ್ಪಾದರು ಅದನ್ನ ಎತ್ತಿ ತೋರಿಸಿದ್ದಾರೆ. ಈ ಬೃಹದಾರಣ್ಯಕದಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಮಂತ್ರ ಬರ್ತಲ್ಲ, ಅಲ್ಲಿ ಅದು ಹೇಗೆ ಪ್ರಾರಂಭ ಆಗಿದೆ 1-4-10 ಅದು ಈ ಬೃಹದಾರಣ್ಯಕದಲ್ಲಿ ಬಾಕಿ ಯಾವ್ದು ಗೊತ್ತಿದೆ ಆದ್ರೂ ಕೂಡ ಈ 1-4-10 ಅಂತ ನಂಬರ್ ಕೂಡ ಅಲ್ಲಿ ಅಹಂ ಬ್ರಹ್ಮಾಸ್ಮಿ ವಿಷಯ ಬರೋದಲ್ಲಿ, ಅಲ್ಲಿ ಬ್ರಹ್ಮವಾ ಇದಮಗ್ರ ಆಸೀತ್ ತನ್ನ ಆತ್ಮಾನಮೇವ ಅವೇತ್ ಅಹಂ ಬ್ರಹ್ಮಾಸ್ಮಿ ತಸ್ಮಾತ್ ತತ್ ಸರ್ವಂ ಅಭವತ್ ಅಂತ ಒಂದು ವಾಕ್ಯ. ಅದರಲ್ಲಿ ಈ ವಾಕ್ಯದಲ್ಲಿ ಬ್ರಹ್ಮವೇ ಮುಂಚೆ ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಳಕ್ ಮುಂಚೆ ಕೂಡ ಯಾರು ತಿಳ್ಕೊಳ್ತಾನೋ ಅವನು ಒಂದು ವ್ಯಕ್ತಿ. ಆ ವ್ಯಕ್ತಿ ಆ ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಳಕ್ ಮುಂಚೆ ಕೂಡ ಏನೋ ಅವನು ಅಜ್ಞಾನಿಯಾಗಿದ್ರು ಕೂಡ ಅವಾಗ ಕೂಡ ಅವನು ಬ್ರಹ್ಮವೇ. ಇದಕ್ಕೆ ಯಾವ್ದಕ್ಕೆ ಹೋಲಿಸ್ಬೋದು ಅಂತ ಹೇಳಿದ್ರೆ, ಇವನು ಯಾವ್ದನ್ನ ಹಾವು ಅಂತ ತಿಳ್ಕೊಳ್ತಾನೋ ಅವನು ತಿಳ್ಕೊಂಡಿರೋ ಸಮಯದಲ್ಲೂ ಕೂಡ ಹಾವು ಹಗ್ಗವೇ. ಹಾಗಾಗಿ ಆತರ ಇವನು ತನ್ನನ್ನ ಒಂದು ಜೀವ ಅಂತ ತಿಳ್ಕೊಂಡಾಗ್ಲೂ ಕೂಡ ಅವನು ಈ ಬ್ರಹ್ಮಸ್ವರೂಪವಾಗಿ ಇದ್ದಿದ್ದಾನೆ. ಪಂಡಿತಿಗೆ ಶಾಸ್ತ್ರ ಮತ್ತು ಗುರು ಅನುಗ್ರಹದಿಂದ ಅವನಿಗೆ ನೀನು ಜೀವ ಅಲ್ಲ, ನೀನು ಬ್ರಹ್ಮವೇ ಅಂತ ಹೇಳ್ಕೊಡ್ತಾನೆ. ಅವಾಗ ಅವನಿಗೆ ಆ ತಿಳುವಳಿಕೆ ಬರುತ್ತೆ. ಬಟ್ ಅವನು ಮುಂಚೆ ಏನಾಗಿರುತ್ತೆ, ಅವನು ತಾನು ಅಲ್ಲ, ಬ್ರಹ್ಮ ಅಲ್ಲ ಅಂತ ಅವನು ತನ್ನ ಶರೀರ ಒಂದು ವ್ಯಕ್ತಿ ಅಂತ ತಿಳ್ಕೊಂಡಿದ್ರು ಕೂಡ ಅವನು ಆ ಸಮಯದಲ್ಲಿ ಕೂಡ ಅವನು ಬ್ರಹ್ಮವೇ. ಇದಕ್ಕೆ ಇನ್ನೊಂದು ಉದಾಹರಣೆ ಏನ್ ಕೊಡ್ಬೋದು ಅಂತ ಹೇಳಿದ್ರೆ, ನಾವು ಸ್ವಪ್ನವನ್ನು ಕಾಣ್ತಾ ಇದ್ದೀವಿ. ಸ್ವಪ್ನವನ್ನು ಕಾಣ್ತಾ ಇರುವಾಗ ಕೂಡ ಸ್ವಪ್ನ ಇದೆಯಾ ಅಲ್ಲಿ ವಾಸ್ತವವಾಗಿ? ಇಲ್ವೇ ಇಲ್ಲ. ಅಲ್ಲಿ ಕಾಣ್ತಾ ಇರುವಾಗಲೂ ಕೂಡ ಅದು ನಡೀಲೇ ಇಲ್ಲ ಅಂತ, ಅಥವಾ ಒಂದು ಘಟನೆ ನಡೀಲೇ ಇಲ್ಲ. ಅದು
ಕಾಣ್ತಾ ಇರೋ ಕೂಡ ಅದು ನಡೀತಾ ಇದೆ ಅಂತ ನಾವು ಅನ್ಕೊಂಡಿರೋ ಸಮಯದಲ್ಲಿ ಕೂಡ ಅದು ನಡೆದಿಲ್ಲ ವಾಸ್ತವವಾಗಿ. ಅದೇ ತರ ಇಲ್ಲೂ ಕೂಡ ಈ ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿದಾಗ ಒಬ್ಬ ತನ್ನನ್ನ ಜೀವ ಅಂತ ಅನ್ಕೊಂಡು ಏನೇನೋ ಸಂಸಾರದಲ್ಲಿ ಎಷ್ಟೆಷ್ಟೋ ಕಷ್ಟ ಎಲ್ಲ ಪಟ್ಕೊಂಡು ಆಮೇಲೆ ಸಾಧಕಾವಸ್ಥೆಯಲ್ಲಿ ಸಾಧನೆ ಎಲ್ಲ ಮಾಡ್ಕೊಂಡಿದ್ರು ಕೂಡ ಅವನು ಆ ಸಮಯದಲ್ಲೆಲ್ಲ ಕೂಡ ಅವನು ಬ್ರಹ್ಮವೇ ಆಗಿದ್ದಾನೆ ವಾಸ್ತವವಾಗಿ. ಬ್ರಹ್ಮವ ಇದಂ ಅಗ್ರ ಆಸೀತ್ ತದ್ ಆತ್ಮಾನಮೇವ ಅವೇತ್. ನೋಡಿ ಇದಂ ಅಂತ ಯಾತಕ್ಕೆ ಹಿಡಿಸುತ್ತೆ ಹೇಳಿದ್ರೆ ಬ್ರಹ್ಮವೇ ಅಲ್ಲಿ ವಿಷಯ, ಬ್ರಹ್ಮ ನಪುಂಸಕಲಿಂಗ, ಹಾಗಾಗಿ ಅದಕ್ಕೆ ವಿಷಯ ಅದೇ ಇದಂ ಅಂತಾನೆ ಹೇಳಿದೆ. ಅದು ತತ್ ಆತ್ಮಾನಮೇವ ಅವೇತ್, ಅದು ತನ್ನ ಸ್ವರೂಪವನ್ನೇ ಅದು ತಿಳ್ಕೊಳ್ತು. ಹೇಗೆ ತಿಳ್ಕೊಳ್ತು ಅಂತ ಹೇಳಿದ್ರೆ ಅಹಂ ಬ್ರಹ್ಮಾಸ್ಮೀತಿ, ನಾನು ಬ್ರಹ್ಮಸ್ವರೂಪವಾಗಿ ಇದ್ದೀನಿ ಅಂತ ಅದು ತಿಳ್ಕೊಳ್ತು. ಇದ್ದೀನಿ ಅಂತ ಹೇಳುವಾಗ ನಾನು ಬ್ರಹ್ಮಸ್ವರೂಪ ಆಗ್ತೀನಿ ಅಂತಲೋ ಅಥವಾ ನಾನು ಬ್ರಹ್ಮಸ್ವರೂಪವಾಗಿ ಮುಂಚೆ ಇರ್ಲಿಲ್ಲ ಇವಾಗ ಅದು ಆಗಿದ್ದೀನಿ ಅಂತಲೋ ಅದೆಲ್ಲ ಅಲ್ವೇ ಅಲ್ಲ. ಇದು ನಾನು ಬ್ರಹ್ಮಸ್ವರೂಪವೇ ಆಗಿದ್ದೀನಿ ಅಂತ ತಿಳ್ಕೊಳ್ತಾನೆ. ಯಾಕೆ ಅಲ್ಲೇ ಹೇಳಿದ್ದೆ ಅವ್ನು ಮುಂಚೆನೋ ತಿಳುವಳಿಕೆ ಇಲ್ಲದೆ ಸಮಯದಲ್ಲೂ ಅವ್ನು ಬ್ರಹ್ಮವೇ ಆಗಿದ್ದಾನೆ. ಆಗಿರುವಾಗ ಅದು ಹೊಸದಾಗಿ ಬಂದಿದೆ ಅಲ್ವೇ ಇಲ್ಲ. ಅದು ತದಾತ್ಮನಮೇವ ಅವೇತ್ ತಸ್ಮಾತ್ ತತ್ ಸರ್ವಂ ಅಭವತ್. ಈ ಒಂದು ತಿಳುವಳಿಕೆಯಿಂದ ಅವನು ತನ್ನ ಪರಿಚ್ಛಿನ್ನತ್ವ ಭಾವವನ್ನು ಬಿಟ್ಟು ಅಖಂಡವಾದ ಬ್ರಹ್ಮಸ್ವರೂಪ ತಾನು ಅಂತ ಸರ್ವಂ ಅಭವತ್ ಎಲ್ಲವೂ ನಾನೇ ಆಗಿದ್ದೀನಿ ಅಂತ ಆತರ ತಿಳುವಳಿಕೆ. ಆ ತಿಳುವಳಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾವ ಬ್ರಹ್ಮ ಅದು ಅಂದ್ರೆ ನನ್ನನ್ನ ಜೀವ ಅಂತ ತಿಳ್ಕೊಂಡಿದ್ದಾಗ್ಲೂ ಕೂಡ ನಾನು ಬ್ರಹ್ಮವೇ ಆಗಿತ್ತು ಅಂತ ಹೇಳ್ತಾ ಇದೆಯಲ್ಲ, ಅದ್ ಎಂತ ಬ್ರಹ್ಮ ಅಂತ ನಾವು ಅದನ್ನ ವಿಚಾರ ಮಾಡೋದು. ಅದನ್ನ ಹೇಳ್ಕೊಟ್ಟೆ ನಾನು. ಅದನ್ನ ವಿಚಾರ ಮಾಡಿದ್ರೆ ವೇದಾಂತದಲ್ಲಿ ಆ ಬ್ರಹ್ಮವನ್ನ ಏಕಮೇವ ಅದ್ವಿತೀಯಂ ಅಂತ ಹೇಳ್ಕೊಡ್ತಾರೆ. ಆ ಬ್ರಹ್ಮವನ್ನು ಬಿಟ್ಟು ಬೇರೆ ಯಾವುದೂ ಇಲ್ವೇ ಇಲ್ಲ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಪ್ರಪಂಚ ಸೃಷ್ಟಿ ಅದೆಲ್ಲ ಯಾವುದೂ ಇಲ್ವೇ ಇಲ್ಲ, ಬೇರೆ ಜೀವಗಳೆಲ್ಲ ಯಾವುದೂ ಇಲ್ವೇ ಇಲ್ಲ. ಹಾಗೆ ಇರೋದು ಒಂದೇ ಒಂದು ಬ್ರಹ್ಮ, ಅದು ಎಂಥದ್ದು ನಿರ್ಗುಣ ಬ್ರಹ್ಮ, ಚೈತನ್ಯ ಸ್ವರೂಪ ಒಂದೇ ಒಂದು ಇರೋದು, ಏಕಮೇವ ಅದ್ವಿತೀಯ ಬ್ರಹ್ಮ. ಅಂತ ಬ್ರಹ್ಮ ಅದು ಅಂತ ನಾವು ತಿಳ್ಕೊಬೇಕಾಗುತ್ತೆ. ಅವಾಗ ಏನಾಯ್ತು, ಅವನಿಗೆ ಅಳವಡಿಕೆ ಬರೋದೇನೆ ಸೃಷ್ಟಿ ಗಿಷ್ಟಿ ಎಲ್ಲ ಯಾವುದೂ ಇಲ್ವೇ ಇಲ್ಲ, ಇರೋದು ಒಂದೇ ಒಂದು ಸ್ವರೂಪ, ಅದೇ ನಾನು ಅಂತ ತಿಳ್ಕೊತಾನೆ. ಆಗ ಆಮೇಲೆ ಈ ಜೊತೆಗೆ ಇನ್ನೊಂದು ಏನ್ ತಿಳ್ಕೊತಾನೆ, ಆ ಒಂದು ನಿರ್ಗುಣ ಬ್ರಹ್ಮ ಯಾವುದು ಮೂರು ಕಾಲದಲ್ಲೂ ಬಾಧೆಗೆ ಒಳಪಡದೇನೆ ಇದೆಯಲ್ಲ, ಆ ಬ್ರಹ್ಮಕ್ಕೆ ಯಾವತ್ತೂ ಕೂಡ ಸಂಸಾರ ಇಲ್ವೇ ಇಲ್ಲ. ಅವಾಗ ಏನಾಗುತ್ತೆ, ಇಂಥ ತಿಳುವಳಿಕೆ ಬರೋನಿಗೆ ನಾನು ಯಾವತ್ತೂ ಕೂಡ ಸಂಸಾರಿಯಾಗಿದ್ದಿಲ್ಲ, ನಾನು ಎಷ್ಟೋ ಜನ್ಮಗಳೆಲ್ಲ ಸಂಸಾರಿಯಾಗಿದ್ದೀನಪ್ಪ, ಈಗ ಜನ್ಮದಲ್ಲಿ ನಾನು ಇದನ್ನ ತಿಳ್ಕೊಂಡಿದ್ದೀನಿ, ಇನ್ಮೇಲೆ ನಾನು ಬ್ರಹ್ಮ ಅಂತ ತಿಳ್ಕೊಂಡ್ರೆ ಅದು ವೇದಾಂತ ತಿಳುವಳಿಕೆ ಅಲ್ವೇ ಅಲ್ಲ. ಅದು ತಪ್ಪು ತಿಳುವಳಿಕೆ. ಅಂದ್ರೆ ಅವನಿಗೆ ಸರಿಯಾಗಿ ಇನ್ನೊಂದ್ ಸ್ವಲ್ಪ ಅವನು ವಿಚಾರ ಮಾಡಿಲ್ಲ, ಸರಿಯಾಗಿ ವಿಷಯ ತಿಳ್ಕೊಳ್ಬೇಕಾಗಿದೆ. ಯಾವತ್ತೂ ಕೂಡ ನಾನು ಬ್ರಹ್ಮವೇ, ಅದಕ್ಕೆ ನಾನು ಮುಂಚೆನೂ ಬ್ರಹ್ಮವೇ ಆಗಿದ್ದೀನಿ. ಅದ್ರಲ್ಲಿ ಭಗವತ್ಪಾದರು ಇದರಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳಿದ್ದಾರೆ ಅವರು. ಹಾಗಾಗಿ ಪೂರ್ವ ಸಿದ್ಧ ಕರ್ತೃತ್ವ ಭೋಕ್ತೃತ್ವ ವಿಪರೀತಂ ಹಿ ತ್ರಿಷ್ವಪಿ ಕಾಲೇಶು ಅಕರ್ತೃತ್ವ ಅಭೋಕ್ತೃತ್ವ ಸ್ವರೂಪಂ ಬ್ರಹ್ಮಹಮಸ್ಮಿ. ಹೀಗೆ ನೈತ ಪೂರ್ವಂ ಕರ್ತಾ ಭೋಕ್ತಾ ಮಾಸಂ ನೈದಾನಿಂ ನಾಪಿ ಭವಿಷ್ಯತ್ ಕಾಲೇ ಇತಿ ಬ್ರಹ್ಮವಿದ್ ಅವಗಚ್ಯತೆ ಅಂತ ಬ್ರಹ್ಮವಿದ್ದಿನ ಒಂದು ಜ್ಞಾನ ಹೇಗೆ ಇರುತ್ತೆ ಅದನ್ನ ಪ್ರಕಾರ, ಆ ಜ್ಞಾನ ಪ್ರಕಾರ ಹೌ ಕ್ಯಾನ್ ಇಟ್ ಬಿ ಆರ್ಟಿಕ್ಯುಲೇಟೆಡ್ ಅನ್ನೋದನ್ನ ಅವರು ಆರ್ಟಿಕ್ಯುಲೇಟ್ ಮಾಡಿ ತೋರಿಸಿದ್ದಾರೆ. ಹಾಗಾಗಿ ಅವನಿಗೆ ಹೇಗೆ ತಿಳ್ಕೊಳ್ತಾನೆ, ನಾನು ಇದಕ್ಕೆ ಮುಂಚೆ ಕೂಡ ನಾನು ಕರ್ತಾ ಭೋಕ್ತಾ ಅಲ್ಲದೆ ಇರೋ ಬ್ರಹ್ಮವಾಗೇ ಇದ್ದಿದ್ದೀನಿ, ಇವಾಗ್ಲೂ ಕೂಡ ಹಾಗೆ ಇದ್ದೀನಿ, ನಾನು ಮುಂದಕ್ಕೂ ಕೂಡ ನಾನು ಅಕರ್ತ ಭೋಕ್ತಾ ಬ್ರಹ್ಮವಾಗಿ ಇರ್ತೀನಿ ಅಂತ ಆಗುತ್ತೆ. ಅವಾಗ ಏನಾಯ್ತು, ಅಂತ ಬ್ರಹ್ಮ ಏಕಮೇವ ಒಂದೇ ಒಂದು, ಅದು ಬಿಟ್ಟು ಬೇರೆ ಯಾವ್ದು ಇಲ್ವೇ ಇಲ್ಲ. ಹಾಗಾಗಿ ಆ ಕಂಪ್ಲೀಟ್ ಟೋಟಲ್ ಜ್ಞಾನ ಆ ಒಂದು ವಾಕ್ಯದಲ್ಲಿ ಇದೆ, ಯಾವುದೋ ಬೃಹದಾರಣ್ಯಕದ ವಾಕ್ಯದಲ್ಲಿ ಇದೆ. ಇವರು ಇಲ್ಲಿ ಹೇಳ್ತಾ ಇದ್ದಾರೆ, ತಥೋಯಂ ಬ್ರಹ್ಮಣ ಸ್ವೇನ ರೂಪೇಣ ವ್ಯವತಿಷ್ಠತೆ, ಅವನು ತನ್ನ ವಾಸ್ತವಾದ ಸ್ವರೂಪವಾದ ಬ್ರಹ್ಮಸ್ವರೂಪವಾಗಿ ಅವನು ಇದು ಬಿಡ್ತಾನೆ ಅಂತ ಆಯ್ತದೆ. ಹಾಗಾಗಿ ಅವನ ದೃಷ್ಟಿಯಿಂದ ಖಂಡಿತ ಅಂತ ಅವರು ಬದುಕಿರ್ತಾರೆ. ಯಾಕಂದ್ರೆ ಜೀವನ್ ಮುಕ್ತಿ ಅನ್ನೋದು ನಾವು ಒಪ್ಪಿದೀವಿ, ಶಾಸ್ತ್ರವೂ ಒಪ್ಪಿದೆ, ಭಗವದ್ಗೀತೆ ಅದೆಲ್ಲ ಸ್ಥಿತಪ್ರಜ್ಞಾ ಅಂತ ಹೇಳೋದೆಲ್ಲ ಜೀವನ್ ಮುಕ್ತನ್ನೇ ಇಟ್ಕೊಂಡು ಹೇಳ್ತಾ ಇದೆ. ಹಾಗಾಗಿ ಅವನಿಗೆ ಅಜ್ಞಾನ ಇಲ್ಲ, ಅವನಿಗೆ ತನ್ನ ಸ್ವರೂಪ ಏನು ಅಂತ ಗೊತ್ತಾಗಿದೆ. ಆಮೇಲೆ ಅವನ ಪ್ರಪಂಚ ವಿಷಯಕ್ಕೆ ಕೂಡ ಅದು ಸತ್ಯವಲ್ಲ ಅಂತ ಗೊತ್ತಾಗಿದೆ, ಅವನಿಗೆ ತೋರ್ತಾ ಇದೆ ಖಂಡಿತ. ಯಾಕಂದ್ರೆ ಇಂದ್ರಿಯಗಳು ಶರೀರ ಎಲ್ಲ ಇದೆಯಲ್ಲ, ಅವುಗಳಿಗೆ ಅದು ತೋರುತ್ತೆ ಖಂಡಿತ. ಹಾಗಾಗಿ ಅದೆಲ್ಲ ತೋರ್ತಾ ಇದೆ ಅಂತಿದ್ರು ಕೂಡ ಅದೆಲ್ಲ ಸತ್ಯವಿಲ್ಲ ಅಂತ ತಿಳ್ಕೊಂಡಿರ್ತಾನೆ ನಾವು. ಆ ತರ ಇರುವಾಗ ಅವನಿಗೆ ಈ ಜೀವನ್ ಮುಕ್ತಿ ಅಂತ ಒಂದು ಸ್ಥಿತಿನೋ ಅಥವಾ ಬಾಕಿಯವರೆಲ್ಲ ಇದ್ದಾರೆ, ಅವ್ರಿಗೆಲ್ಲ ಅವರು ಇವನ ಗುರುತು ಕಂಡಿರೋದು ಇವನ ಹತ್ರ ಉಪದೇಶಕ್ಕಾಗಿ ಬರ್ತಾ ಇದ್ದಾರೆ, ಅವನ ದೃಷ್ಟಿಯಿಂದ ಅದೆಲ್ಲ ಕೂಡ ಯಾವುದು ಸತ್ಯವಲ್ಲ. ಅದು ಹೀಗೆ ವ್ಯವಸ್ಥಿತಿಯಲ್ಲಿ ಶಾಸ್ತ್ರ ಹೇಳ್ತಾ ಇದಲ್ಲ. ಹೀಗೆ ಏವಂ ವ್ಯವಸ್ಥಿತೆ ಯೋ ಅಸೌ ಆತ್ಮ ಅನುಭವ ಗೋಚರ ಸ ಏವ ವೃತ್ತಿಭೀತ್ಯಾದಿ ರಹಿತಂ ಬ್ರಹ್ಮ ನ ಇತರತೆ. ಇವಾಗ ಚಾಂದೋಗ್ಯ ಭಾಷೆಗೆ ಹೇಳಿದ್ನಲ್ಲ, ಏಷ ಆತ್ಮ ಏತದ್ ಬ್ರಹ್ಮ ಏತದ್ ಅಮೃತಂ ಏತದ್ ಅಭಯಂ ಏತದ್ ಬ್ರಹ್ಮ ಅಂತ ಹೇಳ್ತಲ್ಲ, ಆ ವಾಕ್ಯಕ್ಕೆ ಶ್ಲೋಕ ಹೇಳ್ತಾ ಇದ್ದಾರೆ ಇವರು. ಏವಂ ವ್ಯವಸ್ಥಿತೆ, ಹೀಗೆ ಅವನು ಸ್ವರೂಪವನ್ನ ಇಂಥದ್ದು ಅಂತ ತಿಳ್ಕೊಂಡಾಗ, ಯೋ ಅಸೌ ಆತ್ಮ, ಇಂಥ ಒಂದು ಆತ್ಮ ಇದೆಯಲ್ಲ ಅದು ಅನುಭವ ಗೋಚರ. ನೋಡಿದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅವರು. ಯಾರೋ ಅಲ್ಲಿ ಇಲ್ಲಿ ಹೇಳಿದ್ದು ಅಂತ ಅಲ್ಲ, ಇದು ಅನುಭವದಲ್ಲಿ ಒಬ್ಬರಿಗೆ ತಿಳಿಯೋ ವಿಷಯ ಇದು. ನಾನು ಹೇಳ್ತೀನಿ ನೀನ್ ತಿಳ್ಕೊ ಅಂತಲ್ಲ, ಬಟ್ ಒಂದು ಇದನ್ನ ತಿಳ್ಕೊಳ್ಳೋಕೆ ಮುಂಚೆ ಒಬ್ಬ ಸಿನ್ಸಿಯರ್ ಆಗಿರೋ ಒಂದು ಸಾಧಕ ಅಂತ ಹೇಳಿದ್ರೆ ಶ್ರದ್ಧೆ ಇರಬೇಕು. ಶ್ರದ್ಧೆ ಅನ್ನೋದಕ್ಕೆ ಡೆಫಿನಿಷನ್ ಕೊಟ್ಟಿದ್ದಾರೆ, ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯ ಬುದ್ಧಿ ಅವಧಾರಣ. ಶಾಸ್ತ್ರ ಮತ್ತು ಗುರು ಹೇಳಿದ್ದು ಸತ್ಯ ಅಂತ ಒಂದು ಬುದ್ಧಿ ಇರುತ್ತೆ ಅವನಿಗೆ, ಅದು ಬುರುಡೆ ಅಂತ ಅಲ್ಲಿ ಅವನಿಗೆ ಬುದ್ಧಿ ಇರುತ್ತೆ. ಅಂತ ಒಂದು ಬುದ್ಧಿ ಇದ್ದಲ್ಲಿ ಅವನಿಗೆ ತುಂಬಾ ಕಷ್ಟಪಡ್ಬೇಕು ಅವನು.
ಹಾಗಾಗಿ ಅವನಿಗೆ ಸತ್ಯ ಅಂತ ನೋಡಿ ವಿಚಾರಕ್ಕೆ ಎಡೆ ಕೊಡ್ತಾರೆ. ಇವೆಲ್ಲ ಹೇಳ್ತಾ ಇದ್ದೀರಪ್ಪ, ಇದೇನ್ ಸರಿಯಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ. ಅದು ಕೇಳೋ ರೀತಿಯಲ್ಲಿ ಕೇಳ್ಬೇಕು. ಅದಕ್ಕೇನೆ ಗೀತೆಯಲ್ಲಿ ಅವ್ರು ಹೇಳಿದ್ರಲ್ಲ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೆಯನ್ನ ಸೇವೆಯ ಅಂತ 3 ಹೇಳಿದ್ದಾರೆ ಅಲ್ಲಿ. ಅಂತ ವಿಷಯವನ್ನ ನೀನ್ ಹೇಗ್ ತಿಳಿಬೇಕು ಅಂತ ಹೇಳಿದ್ರೆ ಅವ್ರ ಹತ್ರ ಹೋಗಿ ಕೇಳ್ಬೇಕು. ಅದು ಪ್ರಣಿಪಾತೇನ, ಅವ್ರಿಗೆ ನಮಸ್ಕಾರ ಮಾಡಿ ವಿನಯವನ್ನು ತೋರಿಸ್ಕೋಬೇಕು. ಆಮೇಲೆ ಸೇವೆ ಮಾಡ್ಬೇಕು ಅವ್ರಿಗೆ, ಮತ್ತು ಪರಿಪ್ರಶ್ನೆ ಅದು ಮುಖ್ಯವಾಗಿ ಹೇಳಿದ್ದಾರೆ. ಬರೀ ಇಷ್ಟು ಮಾತ್ರ ಅಂತ ಹೇಳಿಲ್ಲ, ಪರಿಪ್ರಶ್ನೆ ತುಂಬಾ ಮುಖ್ಯ ಅದರಲ್ಲಿ. ಇದೆಲ್ಲ ಸೇರ್ಕೊಂಡಾಗ ಒಬ್ಬನಿಗೆ ಈ ಒಂದು ಜ್ಞಾನ ಅವನಿಗೆ ಸಿಗುತ್ತೆ ಅಂತ ಹೇಳಿದ್ರು. ಅವ್ರು ಬಿಚ್ಚಿ ಅವನಿಗೆ ತೋರಿಸ್ತಾರೆ, ಅದನ್ನ ಹೇಳ್ತಾರೆ ಅಂತ. ಸೊ ಇಲ್ಲಿ ಸಯೇವ ಮೃತಿ ಭೀತಿಯಾಗಿ ರಹಿತನು ಬ್ರಹ್ಮ ನೈತರತೆ, ಇಂಥ ಒಂದು ಆತ್ಮದ ಒಂದು ಬ್ರಹ್ಮ ಸ್ವರೂಪವೇ ನಾನು ಅಂತ ಒಂದು ಅನುಭವ ಇದೆಯಲ್ಲ, ಅದು ಅನುಭವ ಗೋಚರ. ಅನುಭವದಿಂದಲೇ ತಿಳ್ಕೊಳಕ್ ಸಾಧ್ಯವಾಗುತ್ತೆ. ಹಾಗಾಗಿ ಸುಮ್ನೆ ಹೇಳ್ತಾ ಇಲ್ಲ ಅದನ್ನ. ಒಬ್ಬೊಬ್ರು ಕೂಡ ಯಾರು ಈ ಮಾರ್ಗದಲ್ಲಿ ಸರಿಯಾಗಿ ಮಾಡಿದಾರೋ ಅವ್ರಿಗೂ ಕೂಡ ಈ ಅನುಭವ ಬಂದೇ ಬರುತ್ತೆ ಖಂಡಿತ, ಇಲ್ಲ ಅಂತ ಹೇಳಕ್ ಆಗೋದಿಲ್ಲ ಅಂತ ಅದನ್ನ ಹೇಳ್ತಾ ಇವ್ರು ಹೇಳ್ತಾ ಇದ್ದಾರೆ. ಸಯೇವ ಮೃತಿ ಭೀತಿಯಾಗಿ ರಹಿತಂ ಬ್ರಹ್ಮ. ಸೊ ಯಾವ ಒಂದು ಆತ್ಮ ತನ್ನನ್ನ ಆ ಬ್ರಹ್ಮ ಸ್ವರೂಪವೇ ಅಂತ ತಿಳ್ಕೊಳ್ತಾನೋ ಅದು ಎಂಥದ್ದು ಬ್ರಹ್ಮ ಅಂತ ಹೇಳಿದ್ರೆ, ಮೃತಿ ಅಂತ ಹೇಳಿದ್ರೆ ಮರಣ, ಅದು ಸ್ಥೂಲ ಶರೀರಕ್ಕೆ ಬರೋದು. ಭೀತಿ ಅನ್ನೋದು ಸೂಕ್ಷ್ಮ ಶರೀರಕ್ಕೆಲ್ಲ ಇರೋದು. ಅದು ಆ ಭೀತಿ ಕೂಡ ಎಂತ ಭೀತಿ ಅಂತ ಹೇಳಿದ್ರೆ ಮರಣ ಭೀತಿ ಅದು. ಹಾಗಾಗಿ ಎಲ್ಲಾ ಭಯಕ್ಕಿಂತ ದೊಡ್ಡ ಭಯ ಮರಣ ಭಯ. ಒಂದು ಕೆಲಸ ಹೋಗ್ಬಿಡುತ್ತೆ ಅಂತಾನೋ, ಅಥವಾ ನಮ್ಗೆ ಬೇಕಾದವ್ರು ಯಾರೋ ಹೋಗ್ಬಿಡ್ತಾರೆ ಅಂತಾನೋ, ಅಥವಾ ನಾವು ಕೂಡಾಕಿದ ಹಣ ಎಲ್ಲ ನಷ್ಟವಾಗುತ್ತೆ ಅಂತಾನೋ, ಇಂಥದ್ದೆಲ್ಲ ಭಯ ಎಲ್ಲ ಕೂಡ ಅದೆಲ್ಲ ಸ್ವಲ್ಪ ಕಡಿಮೆ ಭಯನೇ ಅದು. ಆದ್ರೆ ಮರಣ ಭಯ ಅಂತ ಇದೆಯಲ್ಲ, ಇದೆಲ್ಲಕ್ಕಿಂತ ದೊಡ್ಡ ಭಯ. ಯಾಕಂದ್ರೆ ತಾನು ಅಂತ ಒಂದು ಉಳಿಸ್ಕೊಂಡು ಇದೆಲ್ಲ ಇರುತ್ತೆ ಅದು. ಯಾಕಂದ್ರೆ ಇದೆಲ್ಲ ಹೋದ್ರು ಕೂಡ ತಾನು ಅಂತ ಉಳಿದಿರ್ತಾನೆ. ಬಟ್ ಮರಣ ಅಂತ ಬಂದ್ಬಿಟ್ರೆ ತಾನು ಅಂತಾನೆ ಇರೋದಿಲ್ಲಲ್ಲ ಅಂತ ಒಂದು ಭಯ ಇರುತ್ತೆ. ವೇದಾಂತವನ್ನು ಚೆನ್ನಾಗಿ ತಿಳಿದವರಿಗೆ ಆ ಭಯ ಇರೋದಿಲ್ಲ. ಯಾಕಂದ್ರೆ ಅವರು ನಾನ್ ಹೋಗೋದಿಲ್ಲ ಖಂಡಿತ, ನಾನ್ ಯಾವ್ದಾದ್ರು ಒಂದು ಸ್ವರೂಪದಲ್ಲಿ ನಾನು ಇರ್ತೀನಿ ಅಂತ ಒಂದು ಬುದ್ಧಿ ಇರುತ್ತೆ ಅವರು. ಬಟ್ ಅದನ್ನ ನಂಬದೇ ಇರೋರು, ಅದನ್ನ ತಿಳಿದೇ ಇರೋರಿಗೆ ಖಂಡಿತ ದಿಸ್ ವಿಲ್ ಬಿ ದಿ ಎಂಡ್ ಆಫ್ ಇಟ್. ಹಾಗಾಗಿ ಅವ್ರ ಪಾಲ್ಗೆ ಸೊ ಹೀಗೆ ಇದು ಮೃತಿ ಭೀತಿಯಾದಿ ರಹಿತಂ ಬ್ರಹ್ಮ ನ ಇತರತೆ, ಇದು ಬೇರೆ ಅಲ್ವೇ ಇಲ್ಲ. ಇದು ತನ್ನ ಸ್ವರೂಪಕ್ಕಿಂತ ಅದು ಬೇರೆ ವಸ್ತು ಅಲ್ಲ, ಅದು ತಾನೇ ಈ ಒಂದು ಬ್ರಹ್ಮ ಸ್ವರೂಪ ಇದು. ಬೃಹದಾರಣ್ಯಕದಲ್ಲಿ ಕೂಡ ಜನಕನನ್ನ ನೋಡಿ ಇವರು ಯಾಜ್ಞವಲ್ಕ್ಯ ಇರ್ತಾರೆ, ಅಭಯಂ ವೈ ಜನಕ ಪ್ರಾಪ್ತೋಸಿ ಅಂತ. ಅವನು ಅಷ್ಟು ಚೆನ್ನಾಗಿ ಜಿಜ್ಞಾಸವಾಗಿದ್ದು ಎಲ್ಲವೂ ತಿಳ್ಕೊಳ್ತಾನೆ ಇಲ್ಲ. ಇವ್ರ ಹತ್ರ ಯಾಜ್ಞವಲ್ಕ್ಯರಿಂದ ಎಲ್ಲ ಅವ್ರಿಗೆ ಹೇಳ್ಕೊಟ್ಟ ಮೇಲೆ ಅವನಿಗೆ ಒಂದು ತಿಳುವಳಿಕೆ ಅವನಿಗೆ ಬಂದಿದೆ ಅಂತ ನೋಡಿ ಇವರು ಅಭಯಂ ವೈ ಜನಕ ಪ್ರಾಪ್ತೋಸಿ, ನೀನು ಅಭಯ ಸ್ವರೂಪವನ್ನು ಹೊಂದಿದ್ಯಾ ನೀನು ಅಂತ ಅವರು ಅವನಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಅವನಿಗೆ ಆತರ ಇದೆ ಇಲ್ಲಿ. ಸೊ ಇದು ಈ ಬ್ರಹ್ಮ ಇಂಥದ್ದು ಆತ್ಮಸ್ವರೂಪದ ವಾಸ್ತವಾದ ಸ್ವರೂಪ ಇದೇನೆ ಅಂತೆಲ್ಲ ಹೇಳಿ ಮುಂದಕ್ಕೆ ಈ ಆತ್ಮಸ್ವರೂಪವನ್ನ ತಿಳ್ಕೊಳಕ್ಕೆ, ಬ್ರಹ್ಮಸ್ವರೂಪ ತಿಳ್ಕೊಳಕ್ಕೆ ಏನು ಸಾಧನೆ ಏನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, 2 ಕ್ರಮ ನಾವು ನೋಡ್ತೀವಿ ಉಪನಿಷತ್ತುಗಳಲ್ಲಿ. 2 ಕ್ರಮ ನೋಡ್ತೀವಿ. ಒಂದು ಕ್ರಮ ಏನು ಅಂತ ಹೇಳಿದ್ರೆ, ಈ ಆತ್ಮಸ್ವರೂಪವನ್ನ ತಿಳ್ಕೊಳಕ್ಕೆ ಮುಂಚೆನೆ ಇದೆಲ್ಲ ಹೇಳಿರ್ತಾರೆ. ಉದಾಹರಣೆಗೆ ಕಠೋಪನಿಷತ್ ಇಂಥ ಕಡೆ ಎಲ್ಲ ಆ ವೈರಾಗ್ಯ ವಿವೇಕ ಅದೆಲ್ಲ ತುಂಬಾ ಚೆನ್ನಾಗಿ ಮುಂಚೆನೆ ಹೇಳಿರ್ತಾರೆ, ಆಮೇಲೆ ತತ್ವವನ್ನು ಹೇಳ್ತಾರೆ. ಆದ್ರೆ ಕೆಲವು ಉಪನಿಷತ್ತಲ್ಲಿ ಪ್ರಶ್ನೋಪನಿಷತ್ ಅನ್ನೋ ಕಡೆ, ಆಮೇಲೆ ಕೇನೋಪನಿಷತ್ತಲ್ಲೂ ಕೂಡ ಅಷ್ಟೇನೆ ಆಮೇಲೆ ಬರುತ್ತೆ ಅದು. ತತ್ವ ಎಲ್ಲ ಹೇಳಿದ್ಮೇಲೆ ಕೇನೋಪನಿಷತ್, ಆಮೇಲೆ ಕೊನೆಯಲ್ಲಿ ಇದೆಲ್ಲ ಬರುತ್ತೆ, ಸಾಧನೆ ಬರುತ್ತೆ. ಇಲ್ಲೂ ಕೂಡ ಈ ಮೈತ್ರಾಯಣಿ ಉಪನಿಷತ್ತಲ್ಲೂ ಕೂಡ ಜ್ಞಾನ ಸಾಧನೆಗಳು ಅನ್ನೋದು ಆಮೇಲೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಶ್ರವಣಂ ಮನನಂ ಧ್ಯಾನಂ ವಿದ್ಯಾಯ ಸಾಧನಂ ತ್ರಯಂ ಅಜ್ಞಾನಂ ಸಂಶಯೋ ಭ್ರಾಂತಿ ಇತ್ಯೇತೇಷಾಂ ನಿವರ್ತಕಂ ಅಂತ. ಅಂದ್ರೆ ವಿಚಾರ ಅಂತ ಒಂದು ಆತ್ಮವಿಚಾರ, ಬ್ರಹ್ಮ ವಿಚಾರ ಅಂತ ಹೇಳ್ತೀವಲ್ಲ, ವೇದಾಂತ ವಿಚಾರ ಅಂತ ಹೇಳ್ತಾರೆ. ಅದು ಏನು ಅಂತ ಕೇಳಿದ್ರೆ 3 ಶಬ್ದದಲ್ಲಿ ಹೇಳ್ಬೋದು. ಅದು ಸ್ವರೂಪ ಏನು ಅಂತ ಹೇಳಿದ್ರೆ ಶ್ರವಣ ಮನನ ನಿತ್ಯಾಸನ, ಇದೇ ಆತ್ಮವಿಚಾರ ಅನ್ನೋದು ಅಂತ. ಆಮೇಲೆ ಶ್ರವಣ ಅಂದ್ರೆ ಏನು, ಮನನ ಅಂದ್ರೆ ಏನು, ಅದಕ್ಕೆ ಬೇಕಾದಷ್ಟು ವಿಚಾರ ಇದೆ ಆಮೇಲೆ. ಬಟ್ ವಿಚಾರ ಅಂದ್ರೆ ಏನು ಅಂತ ಹೇಳಿದ್ರೆ ಶ್ರವಣ ಮನನ ನಿತ್ಯಾಸನ ಅಂತ ಸಂಕ್ಷಿಪ್ತವಾಗಿ ಹೇಳ್ಬೋದು. ಅದನ್ನ ಹೇಳ್ತಾ ಇದ್ರೆ ಶ್ರವಣಂ ಮನನಂ ಧ್ಯಾನ ಅನ್ನೋದೇ ನಿತ್ಯಾಸನ ಅಂತ ಹೇಳಿದ್ರು. ವಿದ್ಯಾಯ ಸಾಧನಂ ತ್ರಯಂ, 3 ಸಾಧನಗಳಿದೆ ವಿದ್ಯೆಯನ್ನು ಹೊಂದಕ್ಕೆ. ಯಾವುದೋ ಬ್ರಹ್ಮವಿದ್ಯೆಯನ್ನು ಹೊಂದಕ್ಕೆ ಆತ್ಮವಿದ್ಯೆ ಬ್ರಹ್ಮವಿದ್ಯೆ ಎಲ್ಲವೂ ಕೂಡ ಒಂದೇನೆ ಇಲ್ಲಿ. ಪರಾವಿದ್ಯಾ ಎಲ್ಲವೂ ಕೂಡ ಒಂದೇನೆ. ಭೂಮವಿದ್ಯಾ ನೋಡಿ, ಅಲ್ಲಿ ಕೂಡ ಚಾಂದೋಗ್ಯದಲ್ಲಿ ಕೂಡ ಸದ್ವಿದ್ಯಾ ಅಂತ ಹೇಳಿದ್ರು. ಯಾವ್ದನ್ನ 6ನೇ ಅಧ್ಯಾಯ ಶ್ವೇತಕೇತು ಉದ್ದಾಲಕ ಇದೆಯಲ್ಲ, ಅವರಿಗೆ ಆಗುವ ಸಂವಾದದಲ್ಲಿ ಆಗೋ ಸತುಮಸೀತ ಬರ್ತಲ್ಲ, ಅದಕ್ಕೆ ಸದ್ವಿದ್ಯಾ ಅಂತ ಹೇಳಿದ್ದಾರೆ. ನಾರದರು ಸನತ್ಕುಮಾರರು ಅಲ್ಲಿ ಅವ್ರ ಸಂಭಾಷಣೆಯಲ್ಲಿ ಯಾವ ಒಂದು ವಿದ್ಯೆ ಇದೆಯೋ ಅದಕ್ಕೆ ಭೂಮವಿದ್ಯಾ ಅಂತ ಹೇಳಿದ್ದಾರೆ. 3ನೇದಕ್ಕೆ ಪ್ರಜಾಪತಿ ವಿದ್ಯಾ ಅಂತ ಹೇಳಿದ್ದಾರೆ. ಈ ತರ ನಾನಾ ಹೆಸರುಗಳಿದೆ ಅದಕ್ಕೆ, ಬಟ್ ವಿಷಯ ಮುಂದೆನೆ. ಶ್ರವಣಂ ಮನನಂ ಧ್ಯಾನಂ ಅದೇ ನಮ್ಮ ಪರಮಾರ್ಥದಿಂದ ಹೇಳಿದ್ರೆ ಬರುತ್ತೆ ನಮ್ಗೆ. ಮುಂಡಕೋಪನಿಷತ್ತು, ಕೇನೋಪನಿಷತ್ತು, ಕಠೋಪನಿಷತ್ತು ಎಲ್ಲದರಲ್ಲೂ ಕೂಡ ಜೀವ ಬ್ರಹ್ಮ ಐಕ್ಯ ಎಲ್ಲ ಹೇಳಿದ್ರು. ಇವಾಗ ಮುಂದೆ ನಾವು ತೈತಿರಿಯ ಹೇಳ್ತಾ ಇದೀವಿ, ಇಲ್ಲಿ ಬೇಕಾದ್ರೆ ಬ್ರಹ್ಮ ಜೀವ ಐಕ್ಯ ಅಂತ ಇಟ್ಕೊಳ್ಳಿ ನೀವು ಅಂತ. ಎಲ್ಲಾ ಉಪನಿಷತ್ತಲ್ಲೂ ಇರೋದು ಒಂದೇನೆ ವಿಷಯ. ಅಂದ್ರೆ ಹೇಳೋ ರೀತಿ, ಆಮೇಲೆ ಹೇಳೋ ಯುಕ್ತಿಗಳು, ಕೆಲವು ಸತಿ ದೃಷ್ಟಾಂತಗಳು ಅದೆಲ್ಲ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅದರಿಂದ ಈ 10 ಉಪನಿಷತ್ತುಗಳಿಗೂ ಭಗವತ್ಪಾದರ ಭಾಷೆ ಬರೀತಾರಲ್ಲ, ಈ ಒಂದು ಎಲ್ಲವನ್ನೂ ಸೇರಿ ಎಲ್ಲವನ್ನೂ ಸಮಗ್ರವಾಗಿ ಒಬ್ಬನಿಗೆ ಒಂದು ಪರಿಚಯ ಸಿಗುತ್ತೆ. ಇವಾಗ ನೋಡಿ, ಇವರು ಸುಮಾರು ಒಂದು 15-20 ಉಪನಿಷತ್ತುಗಳನ್ನ ಇದು ತಗೊಂಡಿದ್ದಾರೆ, ಇವರು ಭಾಗಗಳನ್ನ ತಗೊಂಡು ಮಾಡ್ತಾ ಇದ್ದಾರೆ. ಇದು ಎಂತ ಒಂದು ದೊಡ್ಡ ಎಕ್ಸ್ಪೋಜರ್ ನಮ್ಗೆ ಅಲ್ವಾ.
ಯಾಕಂದ್ರೆ ಇದ್ ಮಾಡೋದ್ರಿಂದ ಏನ್ ಪ್ರಯೋಜನ ಅಂತ ಹೇಳಿದ್ರೆ ಆ ತುಂಬಾ 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 ಡೌಟ್ಸ್ ಎಲ್ಲ ಹೋಗುತ್ತೆ. ನಾನಾ ಡೌಟ್ಸ್ ಎಲ್ಲ ಒಂದು ಉಪನಿಷತ್ತಲ್ಲಿ ಕವರ್ ಆಗದೆ ಇರೋದು ಕೆಲವೊಂದು ಇನ್ನೊಂದು ಕವರ್ ಆಗಿರುತ್ತೆ. ಅದರಿಂದ ನಮ್ಗೆ ತುಂಬಾ ಬೆನಿಫಿಟ್ ಅದು. ಯಾರೊಬ್ಬ ತುಂಬಾ ಪರಿಪಕ್ವವನ್ನು ಹೊಂದಿದಾನೋ ಒಬ್ಬ ಅಧಿಕಾರಿ, ಅವನಿಗೆ ಮಾಂಡುಕ್ಯ ಮೇಕಮೇವ ಅಲಂ ಮುಮುಕ್ಷೂನಾಂ ವಿಮುಕ್ತಯೇ ಅಂತ ಒಂದು ವಾಕ್ಯ ಇದೆ ಹೇಳಬೇಕು, ಉಪನಿಷತ್ತಲ್ಲೇ ಇದೆ ಅದು. ಹಾಗಾಗಿ ಅವನಿಗೆ ಮಾಂಡುಕ್ಯ ಉಪನಿಷತ್ತು ಒಂದೇ ಸಾಕು ಅಂತ, ತುಂಬಾ ಪುಟ್ಟ ಉಪನಿಷತ್ತು, ತುಂಬಾ ಸಣ್ಣ ಕಡಿಮೆ ವಾಕ್ಯಗಳಿರೋದು, ಅದು ಒಂದೇ ಸಾಕು ಅವನಿಗೆ ಅಂತ ಹೇಳಿದ್ದಾರೆ. ಅದು ರಾಮ ಮತ್ತು ಹನುಮಂತನಿಗೆ ಆಗ್ತಾ ಇರೋ ಸಂಭಾಷಣೆಯಲ್ಲಿ ಬರೋದು. ಹೀಗೆ ಆದ್ರೆ ಅದು ಸಾಲದೇ ಇರೋರಿಗೆ ಬೇಕಾಗುತ್ತೆ, ಇನ್ನೂ ಬೇರೆದೆಲ್ಲ ಬೇಕಾಗುತ್ತೆ ಅಂತ ವಸ್ತುಸ್ಥಿತಿ ಹೀಗಿರೋದು. ಸೊ ಹೀಗೆ ಹೇಳಿ ಅವ್ರು ಹೇಳ್ತಾ ಇದ್ದಾರೆ, ಶ್ರವಣ ಮನನ ಧ್ಯಾನಂ ನಿಧಿಧ್ಯಾಸನಂ ವಿದ್ಯಾಯಾಹ ತ್ರಯಂ ಸಾಧನಂ ಅಜ್ಞಾನಂ ಸಂಶಯ ಭ್ರಾಂತಿ ಇತಿ ಏತೇಷಾಂ ನಿವರ್ತಕಂ. ಶ್ರವಣದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅಜ್ಞಾನ ಅನ್ನೋದು ಹೋಗುತ್ತೆ, ಪರೋಕ್ಷ ಜ್ಞಾನ ಬರುತ್ತೆ. ಅದು ಬೇಕಾದ್ರೆ ಅದನ್ನ ಸ್ವಲ್ಪ ಪರಿಷ್ಕಾರ ಮಾಡಿ ಶಾಸ್ತ್ರದಲ್ಲೇ ಹೇಳಿದ್ದಾರೆ. ಶ್ರವಣದಿಂದ ಅಪರೋಕ್ಷ ಜ್ಞಾನವೇ ಬರುತ್ತೆ ಅಂತ ಹೇಳಿದ್ದಾರೆ. ಬಟ್ ಆ ಅಪರೋಕ್ಷ ಜ್ಞಾನ ಎಂಥದ್ದು ಅಂತ ಹೇಳಿದ್ರೆ ಸಪ್ರತಿಬದ್ಧ ಅಪರೋಕ್ಷ ಜ್ಞಾನ. ಅಂದ್ರೆ ಪ್ರತಿಬದ್ಧ ಅಂದ್ರೆ ಒಂದು ಪ್ರತಿಬಂಧಕ ಅಂತೇಳಿ ಒಂದು ಆಬ್ಸ್ಟಿಕಲ್ಸ್ ಇರೋದು, ಅಂತ ಒಂದು ಅಪರೋಕ್ಷ ಜ್ಞಾನವೇ ಬರುತ್ತೆ ಅಂತ ಹೇಳಿದ್ದಾರೆ. ಅದಿರ್ಲಿ. ಈಗ ಶ್ರವಣದಿಂದ ಅಜ್ಞಾನ ಅಂತ ಹೋಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ನೋಡಿ, ಶ್ರವಣ ಅನ್ನೋದನ್ನ ಮಾಡಕ್ಕೆ ಮುಂಚೆ ಹೋಗಕ್ಕೆ ಸಾಮಾನ್ಯವಾಗಿ ನೋಡಿ, ಎಷ್ಟೋ ಜನಕ್ಕೆ ಈ ವೇದಾಂತ ಶ್ರವಣಕ್ಕೆ ಮುಖ್ಯವಾಗಿ ಗುರುಗಳ ಸಂಸ್ಕೃತಿ ಬಂದು ವೇದಾಂತ ವಾಕ್ಯಗಳನ್ನ ಅಂದ್ರೆ ಉಪನಿಷತ್ ಪಾಠಗಳು, ಬ್ರಹ್ಮಸೂತ್ರ ಪಾಠಗಳೆಲ್ಲ ಕೇಳ ಮುಂಚೆ ಸುಮಾರಷ್ಟು ತಿಳುವಳಿಕೆ ಇರುತ್ತೆ, ಪೂರ್ತಿ ಏನು ಇಲ್ಲ ಅಂತ ಇಲ್ಲ. ಆದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ಶ್ರವಣದಿಂದ ಅಜ್ಞಾನ ಅನ್ನೋದು ಹೋಗುತ್ತೆ. ಅಂದ್ರೆ ಯಾವ ಬಗ್ಗೆ ಅಜ್ಞಾನ ಅಂತ ಹೇಳಿದ್ರೆ ಜೀವನ ಬಗ್ಗೆ ಅಜ್ಞಾನ, ಜೀವನ ಸ್ವರೂಪ ಎಂಥದ್ದು ಅಂತ ಹೇಳಿರ್ತಾರೆ. ಆ ಶಬ್ದ ಇದು ವಾಕ್ಯ ಉಪನಿಷತ್ತುಗಳೆಲ್ಲ ಹೇಳಿದೆ, ಜೀವನ ಸ್ವರೂಪ ಎಂಥದ್ದು ಅಂತ. ಅದೇ ತರ ಬ್ರಹ್ಮ ಸ್ವರೂಪ ಎಂಥದ್ದು, ಈಶ್ವರನ ಸ್ವರೂಪ ಎಂಥದ್ದು, ಸಗುಣ ಬ್ರಹ್ಮ ಅಂತ ಈಶ್ವರ ಅಂತ ಹೇಳ್ತೀವಲ್ಲ, ಅದರ ಸ್ವರೂಪ ಏನು ಅಂತ, ಜಗತ್ತಿನ ಸ್ವರೂಪ ಏನು ಅಂತ. ಸೊ ಇದು ಮೂರ ಬಗ್ಗೆನೂ ಸ್ವರೂಪ ಏನು ಅಂತ ತಿಳ್ಕೊಳ್ಳಕ್ಕೆ ಶ್ರವಣ ಅನ್ನೋದು ನಮ್ಗೆ ಪ್ರಯೋಜನ ಆಗುತ್ತೆ. ಜೀವನ ಬಗ್ಗೆ, ಈಶ್ವರನ ಬಗ್ಗೆ ಮತ್ತು ಜಗತ್ತಿನ ಬಗ್ಗೆ. ಹಾಗಾಗಿ ಈ ಮೂರರ ಬಗ್ಗೆನೂ ಸ್ವರೂಪ ಏನು ಅಂತ ನಮ್ಗೆ ಉಪನಿಷತ್ತುಗಳಿಂದ ನಮ್ಗೆ ಒಂದು ಮಾಹಿತಿ ಸಿಗುತ್ತೆ. ಸೊ ಹಾಗಾಗಿ ಅದನ್ನ ಅಜ್ಞಾನ ಹೋಗುತ್ತೆ ಅಂತ ಹೇಳಿದ್ರು ಶ್ರವಣದಿಂದ. ಮನನ ಅಂತ ಹೇಳಿದ್ರಲ್ಲ, ಅದರಿಂದ ಏನ್ ಹೋಗುತ್ತೆ ಅಂತ ಹೇಳಿದ್ರೆ ಸಂಶಯ ಅನ್ನೋದು ಹೋಗುತ್ತೆ ಅಂತ. ಮನನ ಅನ್ನೋ ಸ್ಟೇಜು ಶ್ರವಣ ಆದ್ಮೇಲೆ ಬರ್ಬೇಕಾದ್ದು. ಸೊ ಶ್ರವಣದಲ್ಲಿ ಏನೇನು ಡೌಟ್ಸ್ ಎಲ್ಲ ಒಬ್ಬನಿಗೆ ಬಂದಿರುತ್ತೋ ಅದನ್ನೆಲ್ಲ ಕ್ಲಾರಿಫೈ ಮಾಡಕ್ಕೆ ಮನನ ಅನ್ನೋ ಸ್ಟೇಜ್ ಬೇಕಾಗಿದೆ. ಮನನದಲ್ಲಿ ಏನಾಗುತ್ತೆ, ಇದು ಯುಕ್ತಿಗಳೆಲ್ಲ ತುಂಬಾ ಇಟ್ಕೊಂಡು ದೃಷ್ಟಾಂತ ಯುಕ್ತಿಗಳನ್ನ ಕೊಟ್ಟು ಕಥೆಗಳೆಲ್ಲ ಹೇಳಿ ತುಂಬಾ ಅದಕ್ಕೆ ಸಂಶಯಗಳು ನಿವಾರಣೆ ಆಗುತ್ತೆ. ನಿವಾರಣೆ ಮಾಡೋದಕ್ಕೆ ಅದಕ್ಕೆ ಯುಕ್ತಿ, ಅದಕ್ಕೆ ಮನನ ಅಂತ ಹೇಳೋದು, ತರ್ಕತಃ ಮನನಂ ಅಂತ. ಆಮೇಲೆ ಇದು ಧ್ಯಾನಂ ಅಂತ ಇದೆಯಲ್ಲ, ಅದು ಭ್ರಾಂತಿಯನ್ನು ಹೋಗ್ಲಾಡಿಸುತ್ತೆ. ನೋಡಿ ಎಷ್ಟು ತುಂಬಾ ಚೆನ್ನಾಗಿ ಇವರು ಒಂದೊಂದು ಶಬ್ದ, ಪುಟ್ಟ ಶಬ್ದ ಅದಕ್ಕೆ ಕರೆಸ್ಪಾಂಡಿಂಗ್. ಬಟ್ ಅದು ಅದೇ ಸಮಯದಲ್ಲಿ ಅವ್ರು ಕೊಟ್ಟಿರೋ ಡೆಫಿನೇಷನ್ ಅದು ಈಚೆ ಆಚೆ ಹೋಗೋದಿಲ್ಲ, ಆತರ ಮಾಡಿದ್ದಾರೆ ನೋಡಿ. ಅಜ್ಞಾನ ಅನ್ನೋದು ಬೇರೆ, ಸಂಶಯ ಅನ್ನೋದು ಬೇರೆ, ಭ್ರಾಂತಿ ಅನ್ನೋದು ಬೇರೆ. ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಅದು ಮೂರು ಕೂಡ. ಬಟ್ ಈ ಮೂರು ಕೂಡ ಅಜ್ಞಾನದ ಮೂರು ಎಫೆಕ್ಟ್ಸ್ ಅಷ್ಟೇನೆ. ಯಾವ್ದನ್ನ ನಾವು ಮೂಲಾಜ್ಞಾನ ಅಂತ ಯಾವ್ದನ್ನ ಹೇಳ್ತೀವೋ ಅದರ ಮೂರು ಎಫೆಕ್ಟ್ಸ್ ಏನೇ ಇದು, ಅಜ್ಞಾನ ಅನ್ನೋದು, ಆಮೇಲೆ ಭ್ರಾಂತಿ, ಸಂಶಯ ಅನ್ನೋದು, ಭ್ರಾಂತಿ, ಮೂರು ಕೂಡ ಅದ್ರ ಎಫೆಕ್ಟ್ಸ್ ಏನೇ. ಆದ್ರೂ ಕೂಡ ಇದಕ್ ಮೂರು ಕೂಡ ಒಂದು ವೈಲಕ್ಷಣ್ಯ ಇದೆ ಒಂದೊಂದಕ್ಕೂ ಅಂತ. ಹಾಗಾಗಿ ನಿಧಿಧ್ಯಾಸನ ಅನ್ನೋದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಒಬ್ಬನಿಗೆ ತಾನು ಶರೀರ, ತಾನು ಒಂದು ಜೀವ ಅಂತ ಪರಿಚಿನ ದೇವ ಅಂತ ಒಂದು ಅನ್ಕೊಂಡಿದ್ದಾನಲ್ಲ, ಎಷ್ಟೋ ಜನ್ಮಾಂತರಗಳಾಗಿ ಅನ್ಕೊಂಡಿದ್ದಾನೆ, ಅದು ಹೋಗುತ್ತೆ ನಿಧಿಧ್ಯಾಸನದಿಂದ. ನೋಡಿ, ನಿಧಿಧ್ಯಾಸನ ಅನ್ನೋದ್ರಲ್ಲಿ ಶ್ರವಣದಿಂದ ತಿಳ್ಕೊಂಡ ವಿಷಯವನ್ನ ಸರಿಯಾಗಿ ಮನನ ಮಾಡಿ ಯಾವುದೇ ಸಂಶಯ ವಿಪರ್ಯಯ ಯಾವುದು ಇಲ್ಲದೆ ಒಂದು ಜ್ಞಾನ, ಅಂದ್ರೆ ಇಂಥದ್ದೇ ತತ್ವ, ಇಂಥದ್ದೇ ಅಂತ ಒಂದು ತೀರ್ಮಾನ ಬಂದು ಆ ತೀರ್ಮಾನವನ್ನ ದೀರ್ಘಕಾಲ ಫೋಕಸ್ಡ್ ಆಗಿ ಅದನ್ನ ಮನನ ಮಾಡ್ಬೇಕು, ಇದು ನಿಧಿಧ್ಯಾಸನ ಮಾಡ್ಬೇಕು. ಅವಾಗ ಏನಾಗುತ್ತೆ, ತಾನು ಇಂಥ ಒಂದು ವ್ಯಕ್ತಿ ಅಂತ ಅನ್ಕೊಂಡಿದ್ದಾನೋ ಅದು ಹೋಗುತ್ತೆ. ಯಾತಕ್ಕೆ ಅದನ್ನ ದೀರ್ಘಕಾಲ ತುಂಬಾ ಮುಖ್ಯ ಅಂತ ಕೇಳಿದ್ರೆ, ಎಷ್ಟೋ ಜನ್ಮಾಂತರವಾಗಿ ತನ್ನನ್ನ ಇಂಥ ವ್ಯಕ್ತಿ ಅಂತ ಅನ್ಕೊಂಡಿರೋದು ಒಂದು ಕ್ಷಣ ಮಾತ್ರದಲ್ಲಿ ಹೋಗೋದಿಲ್ಲ. ಅದಕ್ಕೆ ತುಂಬಾ ಒತ್ತು ಕೊಡ್ಬೇಕಾಗುತ್ತೆ, ಅದಕ್ಕೆ ತುಂಬಾ ಡೆಡಿಕೇಟೆಡ್ ಟೈಮ್ ಕೊಡ್ಬೇಕಾಗುತ್ತೆ, ಅದಕ್ಕೆ ಎಫರ್ಟ್ ಕೊಡ್ಬೇಕಾಗುತ್ತೆ ಅದಕ್ಕೆ. ಹಾಗಾಗಿ ನಿಧಿಧ್ಯಾಸನಕ್ಕೆ ತುಂಬಾ ಸುಪ್ರೀಂ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ನಮ್ಮ ಪರಮಾನಂದ ಸ್ವಾಮೀಜಿ ಹೇಳೋ ರೀತಿಯಲ್ಲಿ ಲಾಂಗ್ ಶ್ರವಣ, ಲಾಂಗರ್ ಮನನ, ಲಾಂಗೆಸ್ಟ್ ನಿಧಿಧ್ಯಾಸನ ಅಂತ ಹೇಳಿದ್ದಾರೆ ಅವರು. ಸೊ ಹೀಗೆ ನಿಧಿಧ್ಯಾಸನದಿಂದ ಭ್ರಾಂತಿ ಹೋಗುತ್ತೆ. ಏನ್ ಭ್ರಾಂತಿ ಅಂತ ಹೇಳಿದ್ರೆ ವಿಪರೀತ ಬುದ್ಧಿ. ತಾನು ಒಂದು ಶರೀರ, ತಾನು ಜೀವ ಅಂತ ಅನ್ಕೊಂಡಿದ್ನಲ್ಲ, ಆ ಬುದ್ಧಿ ತಾನು ಬ್ರಹ್ಮ ಅಂತ ಬುದ್ಧಿಯಿಂದ ಹೋಗುತ್ತೆ ಅದು. ಹಾಗಾಗಿ ನಿಧಿಧ್ಯಾಸನ ಅದನ್ನ ತಂದು ಕೊಡುತ್ತೆ ಅವನಿಗೆ, ಇವನಿಗೆ ಅದನ್ನ ಸಂಪಾದನೆ ಮಾಡಿ ಕೊಡ್ತೀವಿ ಅವನಿಗೆ. ಸೊ ಹೀಗೆ ಯಥೇಷಾಂ ನಿವರ್ತಕ. ಮುಂದೆ ಕೇಳ್ತಾ ಇದ್ದಾರೆ, ಗುರೂಪದೇಶ ಶ್ರವಣಾತ್ ಅಜ್ಞಾನಂ ವಿನಿವರ್ತತೆ, ಆ ಉಪಪತ್ತಿ ಪರಾಮರ್ಶಾತ್ ಸಂಶಯಾನಾಂ ನಿವರ್ತನಂ. ಇವರೇ ಹೇಳ್ತಾ ಇದ್ದಾರೆ ಅದನ್ನ. ಗುರೂಪದೇಶ ಶ್ರವಣಾತ್, ಗುರು ಉಪದೇಶ ಮಾಡ್ತಾ ಇದ್ದಲ್ಲ, ಅದನ್ನ ಶ್ರವಣ ಮಾಡೋದ್ರಿಂದ ಅಜ್ಞಾನಂ ವಿನಿವರ್ತತೆ, ಅಜ್ಞಾನ ಅನ್ನೋದು ಹೋಗುತ್ತೆ ಅವನಿಗೆ. ಉಪಪತ್ತಿ ಪರಾಮರ್ಶ, ಉಪಪತ್ತಿ ಅಂದ್ರೆ ಯುಕ್ತಿ, ಅದಕ್ಕೆ ಉಪಪತ್ತಿ ಅನ್ನಕ್ಕೆ ಇನ್ನೊಂದು ಲಾಜಿಕಲ್ ರೀಸನಿಂಗ್ ಅಂತ ಹೇಳ್ತೀವಲ್ಲ, ಆ ರೀಸನಿಂಗ್ ಅನ್ನೋದನ್ನ ಚೆನ್ನಾಗಿ ಅಳವಡಿಸ್ಕೊಳ್ಳೋದ್ರಿಂದ
ಏನಾಗುತ್ತೆ, ಈ ಸಂಶಯ ಅನ್ನೋದು ಸಂಶಯಾನಾಂ ನಿವರ್ತನಂ ಅಂತ ಹೇಳಿದ್ರು. ಮುಂದಕ್ಕೆ ನಿರಂತರ ಧ್ಯಾನತಃ ತು ನಶ್ಯತಿ ಭ್ರಾಂತಿ ಭಾಸನ ಅಂತ. ನಿರಂತರ ಧ್ಯಾನ ಅನ್ನೋದು ಕೂಡ ದೀರ್ಘಕಾಲ ನೈರಂತರ್ಯೇಣ ಸತ್ಕಾರ ಸೇವಿತೋ ದೃಢಭೂಮಿ ಅಂತ ಯೋಗ ಸೂತ್ರದಲ್ಲಿ ಇದೆ. ಪತಂಜಲಿ ಯೋಗ ಸೂತ್ರದಲ್ಲಿ ಒಂದು 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 ವಿಷಯ ನಮಗೆ ಚೆನ್ನಾಗಿ ನಮಗೆ ಕೈ ಕೊಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಅವರು 2-3 ಕಂಡೀಷನ್ಸ್ ಹಾಕಿದ್ದಾರೆ. ದೀರ್ಘಕಾಲ ಮಾಡ್ಬೇಕು, ಆಮೇಲೆ ಸತ್ಕಾರ ಸೇವಿತ, ಆಮೇಲೆ ದೀರ್ಘಕಾಲ ನಿರಂತರವಾಗಿ ಮಾಡ್ಬೇಕು. ಅದಕ್ಕೆ ಭಗವತ್ಪಾದರು ಭಾಷೆಯಲ್ಲಿ ಒಂದ್ ಕಡೆ ಅದಕ್ಕೆ ಅರ್ಥವನ್ನು ಕೊಟ್ಟಿದ್ದಾರೆ. ವಿಲಕ್ಷಣವಾಗಿ ಅದನ್ನು ತೋರಿಸಿ ಅರ್ಥವನ್ನು ಕೊಟ್ಟಿದ್ದಾರೆ. ನೋಡು, ದೀರ್ಘಕಾಲ ಅಂತ ಹೇಳಿದಾಗ 10 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ ಇದನ್ನ, ಈ ಸಾಧನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಸರಿ, 10 ವರ್ಷ ಮಾಡ್ತಾ ಇದೆಯಾ ಅಂತ ಕೇಳಿದ್ರೆ ಮುಂದಕ್ಕೆ ಹೇಳ್ತಾನೆ, ತಿಂಗಳಿಗೆ ಒಂದ್ಸತಿ ಇದನ್ನ ಪರಾಮರ್ಶೆ ಮಾಡ್ತೀನಿ ಅಷ್ಟೇ ಅಂತ. 10 ವರ್ಷ ಮಾಡಿದ್ರು ಕೂಡ ತಿಂಗಳಿಗೆ ಒಂದ್ಸತಿ ಅಥವಾ ಒಂದು 6 ತಿಂಗಳಿಗೆ ಒಂದ್ಸತಿ ಅಂತ ಹೇಳಿದ್ರೆ ಅದು ದೀರ್ಘಕಾಲ ನೈರಂತರ್ಯ. ಸೊ ನಿರಂತರವಾಗೂ ಇರಬೇಕು, ದೀರ್ಘಕಾಲವೂ ಇರಬೇಕು, ಮತ್ತು ಸತ್ಕಾರ ಸೇವಿತ. ಅದು ಸತ್ಕಾರ ಸೇವಿತ ಅದು ತುಂಬಾ ಮುಖ್ಯ. ಅದಕ್ಕೆ ಏನರ್ಥ ಅಂತ ಹೇಳಿದ್ರೆ ಈ ಸಾಧನೆಯನ್ನು ಹೇಳಿದ್ದಾರೆ ಅವರು. ಅಯ್ಯೋ ಇದೇನಪ್ಪ ತಲೆನೋವು ಅಂತ ಒಂದು ಬುದ್ಧಿಯಿಂದ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಕೂಡ ಪ್ರಯೋಜನ ಇಲ್ಲ. ಅವನು ಪೂರ್ತಿ ಹಿ ಶುಡ್ ಲವ್ ವಾಟ್ ಹಿ ಡಸ್ ಅಂತ ಹೇಳ್ತಾರಲ್ಲ, ಅದು ಲೋಕದಲ್ಲೂ ಕೇಳ್ತಾರೆ. ಲೋಕದಲ್ಲಿ ಅವ್ನು ಯಾವುದೇ ಒಂದು ಪ್ರೊಫೆಷನಲ್ ಇದ್ರೂ ಕೂಡ ಯು ಶುಡ್ ಲವ್ ವಾಟ್ ಯು ಆರ್ ಡೂಯಿಂಗ್ ಅಂತ, ಅವಾಗಲೇ ನಿನಗೆ ತೃಪ್ತಿ ಅಂತ ಬರುತ್ತೆ ಅಂತ. ಇಲ್ಲಿ ನಿನ್ಗೆ ನೋಡು, ನೀನ್ ಮಾಡ್ತಾ ಇರೋದ್ರಿಂದ ನಿನಗೆ ಹೆಚ್ಚು ಸಂಬಳ ಬರದೇ ಹೋದ್ರು ಕೂಡ ಆ ವಿಷಯ ನೀನ್ ಮಾಡ್ತಾ ಇರೋ ಕೆಲಸ ನಿನ್ಗೆ ತುಂಬಾ ಇಷ್ಟ ಆದ್ರೆ ಅದು ಅವ್ನಿಗೆ ತೃಪ್ತಿ ಕೊಡುತ್ತೆ. ಇನ್ನೊಂದು ಕಡೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಮಾಡ್ತಾ ಇರ್ತಾನೆ, ಬುದ್ಧಿವಂತನಾಗೂ ಇರ್ತಾನೆ, ಒಳ್ಳೆ ಸಂಬಳನೂ ಬರ್ತಾ ಇರುತ್ತೆ, ಬಟ್ ಅವ್ನಿಗೆ ತೃಪ್ತಿ ಇಲ್ಲದೆ ಇರ್ತಾನ. ಅದು ಯಾತಕ್ಕೆ ಅಂತ ಹೇಳಿದ್ರೆ ಅವ್ನು ಮಾಡೋ ಕೆಲಸದಲ್ಲಿ ನಮ್ಗೆ ಒಂದು ಆನಂದ ಇಲ್ಲ ಅಂತ ಗೊತ್ತಾಗುತ್ತೆ. ಸೊ ಹೀಗೆ ಅದಕ್ಕೇನೆ ನೋಡಿ, ಈ ಮ್ಯೂಸಿಕ್ ಒಂದು ಟ್ಯಾಲೆಂಟ್ ಇರೋರು ಎಷ್ಟೋ ಜನ ಅವ್ರಿಗೆ ಅಷ್ಟೊಂದು ಕಚೇರಿಗಳೆಲ್ಲ ಇಲ್ಲದೆ ಇರ್ಬೋದು. ದೇ ಮೈಟ್ ನಾಟ್ ಬಿ ವೆರಿ ಪಾಪ್ಯುಲರ್ ಆಲ್ಸೋ, ಬಟ್ ಅವ್ರು ಏಕಾಂತದಲ್ಲಿ ಮನೇಲಿ ಎತ್ಕೊಂಡು ಅವರು ಹಾಡ್ತಾರೆ. ಅವ್ರಿಗೆ ಆನಂದ ಅದರಿಂದ. ಸೊ ಈ ತರ ನಾವು ನೋಡ್ತೀವಿ, ಅದು ಕರ್ನಾಟಿಕ್ ಮ್ಯೂಸಿಕ್ ಅಲ್ಲಿ ನೋಡ್ತೀವಿ, ನಾರ್ತ್ ಇಂಡಿಯನ್ ಹಿಂದೂಸ್ತಾನಲ್ಲಿ ನೋಡ್ತೀವಿ ಈ ತರ. ಸೊ ಆತರ ಅವ್ರಿಗೆ ಹೊರಗಡೆ ಪ್ರಚಾರ ಅದೆಲ್ಲ ಜಾಸ್ತಿ ಇಲ್ಲದೆ ಇರ್ಬೋದು, ಬಟ್ ಅವ್ರ ಆನಂದಕ್ಕಾಗಿ ಅವ್ರಿಗೆ ಮಾಡ್ಕೊಳ್ತಾರೆ. ಅದನ್ನ ಅವ್ರಿಗೆ ಸುಪ್ರೀಂ ಆನಂದ ಸಿಗುತ್ತೆ ಅದಕ್ಕೆ ಅದರಿಂದ. ಸೊ ಹೀಗೆ ನಿರಂತರ ಧ್ಯಾನತಃ ಅಥವಾ ನಶ್ಯತಿ ಭ್ರಾಂತಿ ವಾಸನ. ಅದೇ ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತ. ಸತ್ಕಾರ ಅಂತ ಹೇಳಿದ್ರೆ ಏನು ಇದೆ, ಅದ್ರ ಮೇಲೆ ಒಂದು ಆರ್ಡರ್, ಒಂದು ಡಿವೋಷನ್, ಒಂದು ಲವ್ ಅದ್ರ ಮೇಲೆ ಅದ್ರ ಸಮೇತ ಮಾಡ್ದ ಅಂತ ಹೇಳಿದ್ರೆ ನಿಮಗೆ ತುಂಬಾ ಬೇಗ ಫಲ ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ಈಗ ದೃಢಭೂಮಿ, ಅವನಿಗೆ ದೃಢಭೂಮಿ ಅದು ಬೇರ್ ನಾಟುತ್ತೆ ಚೆನ್ನಾಗಿ, ಅವನ ಸಾಧನೆ ಅನ್ನೋದು ಬೇರ್ ನಾಟಿರುತ್ತೆ ಚೆನ್ನಾಗಿ. ಇಲ್ಲವರೆ ತುಂಬಾ ಬೇಗ ಬಿದ್ದೋಗ್ಬಿಡುತ್ತೆ ಅದು ಅಂತ. ಸೊ ಇದು 3 ಸೇರ್ಬೇಕು ಅಂತ ಅಲ್ಲಿ ಹೇಳಿದ್ದಾರೆ. ಸೊ ಹೀಗೆ ಮುಂದಕ್ಕೆ ರಾಜನ್ ತೇ ಶ್ರವಣಂ ಜಾತಂ ಮನನಂ ಕುರು ಯತ್ನತಃ ಅಂತ ಇವರು ಗುರುಗಳು ಆ ರಾಜನ ಹತ್ರ ಹೇಳ್ತಾರೆ, ಸಂಬೋಧನೆ ಮಾಡಿ ಹೇಳ್ತಾರೆ, ನೀನು ಶ್ರವಣ ಮಾಡಿ ಆಗಿದೆ, ನಿನಗೆ ಮನನ ಮಾತ್ರ ನೀನು ಇವಾಗ ಪ್ರಯತ್ನದಿಂದ ಮಾಡ್ಬೇಕು. ಮನನ ಮಾಡಿದಾಗ ಯುಕ್ತಿಯಿಂದ ಮನನ ಮಾಡಿದಾಗ ನಿಮಗೆ ಅದು ನಿಧಿದಾಸನ ತಗೊಂಡೋಗಿ ಬಿಡುತ್ತೆ. ಆಮೇಲೆ ಅದು ಮಾಡ್ಬೇಕಾದ್ರು ಇದ್ದೇ ಇದೆ. ಆಮೇಲೆ ಪ್ರಮಾಣೆ ಸಂಪ್ರದಾಯೇವ ತತ್ವೇವ ಸಂಶಯೋ ಭವೇತ್ ಉದಿತೆ ಅನುದಿತೇವ ಇತಿ ಹೋಮಃ ಶಾಸ್ತ್ರ ಕಲ್ಪಿತ. ಇವಾಗ ಸ್ವಲ್ಪ ವಿಚಾರ ಮಾಡ್ತಾ ಇದ್ದಾರೆ, ಸಂಶಯ ಅನ್ನೋದು ಎಲ್ಲಿ ಬರ್ಬೋದು ಅಂತ ಹೇಳ್ಬಿಟ್ಟು ಒಂದು ವಿಷಯ ಹೇಳ್ತಾರೆ. ಪ್ರಮಾಣ ವಿಷಯದಲ್ಲಿ ಸಂಶಯ ಬರ್ಬೋದು, ಸಂಪ್ರದಾಯ ವಿಷಯದಲ್ಲಿ ಸಂಶಯ ಬರ್ಬೋದು, ತತ್ವ ವಿಷಯದಲ್ಲಿ ಸಂಶಯ ಬರ್ಬೋದು ಅಂತ ಹೇಳ್ಬಿಟ್ಟು ಪಾಸಿಬಿಲಿಟಿ, ಸಂಭಾವನೆ ಹೇಳ್ಬಿಟ್ಟು ಅದಕ್ಕೆ ಒಂದು ವಿಕಲ್ಪ ಅಂತ ಹೇಳಕ್ಕೆ ನೋಡಿ. ಒಂದು ಶಾಸ್ತ್ರದಲ್ಲಿ ಕೆಲವು ವಾಕ್ಯಗಳಿರುತ್ತೆ. ಒಂದು ವಾಕ್ಯ ಹೇಗಿರುತ್ತೆ ಅಂತ ಹೇಳಿದ್ರೆ, ಇದೆಲ್ಲ ಕರ್ಮಕಾಂಡಕ್ಕೆ ಸೇರಿದ ವಾಕ್ಯ, ಅದನ್ನ ನೀವು ತಗೊಳ್ತಾನೆ, ಹೆಲ್ಪ್ಫುಲ್ ಆಗಿರುತ್ತೆ. ಇದಕ್ಕೆ ನೀವು ವೇದಾಂತಕ್ಕೆ ಕರ್ಮಕಾಂಡ ಒಂಚೂರು ಹೆಲ್ಪ್ ಇಲ್ಲ ಅಂತ ಹೇಳ್ಬೇಡ, ತುಂಬಾ ಹೆಲ್ಪ್ ಇದೆ ಅದರಿಂದ. ಹಾಗಾಗಿ ಉದಿತೆ ಜುಹೋತಿ ಅನುದಿತೆ ಜುಹೋತಿ ಅಂತ ಒಂದಿದೆ. ಅಂದ್ರೆ ಸೂರ್ಯ ಉದಯ ಆಗಕ್ಕೆ ಮುಂಚೆನೆ ಆ ಹೋಮನ ಮಾಡೋದು ಅಂತ ಒಂದು ಶಾಖೆಯಲ್ಲಿ ಇರುತ್ತೆ. ಇನ್ನೊಂದು ಶಾಖೆಯಲ್ಲಿ ಸೂರ್ಯ ಉದಯ ಆದ್ಮೇಲೆ ಮಾಡೋದು ಅಂತ ಹೇಳಿದೆ, ಅದೇ ಸ್ವಯಂ ಹೋಮನ. ಅವಾಗ ಯಾವ್ದು ಮಾಡ್ಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ. 2 ಹೇಳಿದೆಲ್ಲ ವೇದಾಂತನೇ 2 ಹೇಳಿದೆ ಅಂತ, ಇದಕ್ಕೆ ವಿಕಲ್ಪ ಅಂತ ಹೇಳಿದೆ. ವಿಕಲ್ಪ ಅಂದ್ರೆ ಆಲ್ಟರ್ನೇಟಿವ್ಸ್ ಅಂತ. ಅವಾಗ ಅದಕ್ಕೆ ವಿಚಾರ ಎಲ್ಲ ಮಾಡ್ತಾರೆ, ಒಂದು ಶಾಖೆಗೆ ಆಯಾ ಶಾಖೆಗೆ ಸೇರಿದವರು ಹೀಗೆ ಮಾಡ್ಬೇಕು ಅಂತೆಲ್ಲ ಇರುತ್ತೆ. ಹೀಗೆ ಬೇಕಾದಷ್ಟು ಆತರ ವಿಕಲ್ಪವಾಗಿರುವ ವಾಕ್ಯಗಳೆಲ್ಲ ಶಾಸ್ತ್ರದಲ್ಲಿ ಇದೆ. ಅದನ್ನ ಹೇಳ್ಬಿಟ್ಟು ಹೇಳ್ತಾರೆ, ನ ತಥಾ ಬ್ರಹ್ಮವಿದ್ಯಾ ಇಯಂ ಸರ್ವೋಪನಿಷದೀರನಾಥ್ ಪ್ರಮಾಣೇ ಸಂಶಯೋ ಅತಃ ಸಂಪ್ರದಾಯೇ ಅಪಿ ನ ಅಸ್ತಿ ಅಸೌ ಅಂತ. ಹಾಗಾಗಿ ಈ ಒಂದು ಬ್ರಹ್ಮವಿದ್ಯೆಯಲ್ಲಿ ಆತರ ಒಂದು ಸಂಶಯ ಇಲ್ಲ. ಬ್ರಹ್ಮ ಅನ್ನೋದು ಹೀಗೋ ಹಾಗೋ ಅಂತ ಇಲ್ಲ, ಯಾಕಂದ್ರೆ ಎಲ್ಲಾ ಉಪನಿಷದಲ್ಲೂ ಒಂದೇ ತರ ಇದೆ. ನೋಡಿ, ಆ ಹೋಮ ಅನ್ನೋದನ್ನ ಒಂದು ಪರ್ಟಿಕ್ಯುಲರ್ ಹೋಮವನ್ನ ಸೂರ್ಯೋದಯಕ್ಕೆ ಮುಂಚೆ ಮಾಡ್ಬೇಕು ಅಂತ ಒಂದ್ ಕಡೆ ಇದೆ, ಒಂದು ವೇದವಾಕ್ಯ ಒಂದು ಶಾಖೆಯಲ್ಲಿದೆ, ಇನ್ನೊಂದು ಶಾಖೆಯಲ್ಲಿ ಆಮೇಲೆ ಮಾಡ್ಬೇಕು ಅಂತ ಇದೆ. 2 ವೇದಕ್ಕೆ ಸೇರಿದ್ದು. ಆತರ ಒಂದು ಪ್ರಶ್ನೆ. ಆದ್ರೆ ಬ್ರಹ್ಮ ವಿಷಯದಲ್ಲಿ ಮಾತ್ರ, ಬ್ರಹ್ಮವಿದ್ಯೆಯಲ್ಲಿ ಆತರ ಇಲ್ಲ. ಎಲ್ಲಾ ಉಪನಿಷತ್ತುಗಳು ಒಂದೇ ರೀತಿಯಾಗಿ ಬ್ರಹ್ಮವನ್ನ ಹೇಳುತ್ತೆ ಅಂತ ಹೇಳಿ. ಆಮೇಲೆ ಪ್ರಮಾಣೇ ಸಂಶಯೋ ಅತಃ ಸಂಪ್ರದಾಯೇಪಿ ನ ಅಸ್ತಿ ಅಸೌ. ಹಾಗಾಗಿ ಈ ಪ್ರಮಾಣದಲ್ಲಿ ಸಂಶಯ ಇರುತ್ತೆ, ಸಂಪ್ರದಾಯದಲ್ಲಿ
ಇರಕ್ ಸಾಧ್ಯತೆ ಇದೆ ಅಂತ ಹೇಳಿದ್ರು. ಆಮೇಲೆ ಈ ಬ್ರಹ್ಮವಿದ್ಯೆ ಆ ಕೋಟಿಗೆ ಸೇರೋದಿಲ್ಲ ಅಂತ ಹೇಳಿದ್ರು. ಶಾಖಾ ಪ್ರವರ್ತಕೋ ಮೈತ್ರಿ ಮಹ್ಯಮಾಹ ನಚ ಅಪರಹ ಸೋಪಿ ಕಿಂಚಿತ್ ಉಪಾಖ್ಯಾನಂ ಉದಾಹೃತ್ಯ ಮಮ ಅಬ್ರವೀತ್. ಈ ಒಂದು ಮೈತ್ರಾಯಣಿ ಶಾಖಾ ಅಂತ ಒಂದಿದೆಯಲ್ಲ, ಅದನ್ನ ಮೈತ್ರಿ ಅಂತ ಅವ್ರಿಗೆ ಹೆಸರು ಕೊಡ್ತಾ ಇದ್ದಾರೆ. ಅವರು ನನ್ನನ್ನ ಕುರಿತು ಇದನ್ನ ಹೇಳಿದ್ರು ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಈ ಒಂದು ಗುರುಗಳ ಹೆಸರು ಬೇರೆ ಇದೆ ಮುಂಚೆ. ಅವರು ಆ ಮೈತ್ರಿ ಅನ್ನೋರು ನನ್ನನ್ನು ಕುರಿತು ಹೇಳಿದ್ರು, ಬೇರೆ ಯಾರಲ್ಲ, ಅವರೇ ಸಾಕ್ಷಾತ್ ಅವರೇ ನನಗೆ ಈ ವಿಷಯ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಉಪಾಖ್ಯಾನ ಅಂದ್ರೆ ಒಂದು ಕಥೆ, ಒಂದು ಬ್ಯಾಕ್ ಗ್ರೌಂಡ್ ಸ್ಟೋರಿ ಒಂದು, ಅದನ್ನ ಇಟ್ಕೊಂಡು ಈ ತತ್ವವನ್ನು ಬೋಧನೆ ಮಾಡೋದು ತುಂಬಾ ಕಡೆ ಇದೆ. ಇವಾಗ ಉದಾಹರಣೆಗೆ ಇಲ್ಲ ಬೇರೆ ಅಲ್ಲಿ ಮೈತ್ರೇಯಿ, ಅದು ಇದು ಮೈತ್ರಿ ಅನ್ನೋದು ಪುರುಷ, ಅಲ್ಲಿ ಮೈತ್ರೇಯಿ ಅಂತ ಸ್ತ್ರೀ ಅದು. ಹೀಗೆ ಇವಾಗ ನೋಡಿ, ಇವಾಗ ಭಗವದ್ಗೀತೆ ಅನ್ನೋದು ಆ ಒಂದು ಪಾಂಡವ ಕೌರವ ಯುದ್ಧ ಆ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಹೇಳಿರುವುದು. ಈ ತರ ಬೇಕಾದಷ್ಟು ಬರುತ್ತೆ. ರಾಮಾಯಣ ಅನ್ನೋದು ಕೂಡ ಆ ಒಂದು ಕಥೆ ಮುಖಾಂತರ ಬೇಕಾದಷ್ಟು ಮೌಲ್ಯಗಳೆಲ್ಲ ತಿಳಿಸಿದ್ದಾರೆ. ಹೀಗಾಗಿ ಒಂದು ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಹೇಳೋದು. ಉದಾಲಕ ಅಲ್ಲೂ ಕೂಡ ಅಷ್ಟೇ ಒಂದು ಕತೆ ಅದ್ರ ಮುಂದೆ ಇಟ್ಕೊಂಡು ಅದನ್ನ ಹಿಂದೆ ಇಟ್ಕೊಂಡು ಅದ್ರ ಹಿನ್ನೆಲೆಯಲ್ಲಿ ಈ ಒಂದು ತತ್ವವನ್ನ ಬೋಧನೆ ಮಾಡ್ತಾರೆ. ಈ ಒಂದು ಕ್ರಮ ಇದೆ. ಅದು ಯಾತಕ್ಕೆ ಅದನ್ನ ಮಾಡ್ತಾರೆ ಅಂತ ಹೇಳಿದ್ರೆ, ಬರೀ ಒಂದು ಡ್ರೈ ಆಗಿ ಅದನ್ನ ಹೇಳಿದ್ರೆ ಅಷ್ಟೊಂದು ರೋಚಕ ಇರೋದಿಲ್ಲ. ಅದ್ರಲ್ಲಿ ಸ್ವಲ್ಪ ಕ್ಯಾರೆಕ್ಟರ್ಸ್ ಎಲ್ಲ ಸೇರಿಸಿ, ಸ್ವಲ್ಪ ಉಪ್ಪು ಖಾರ ಮಸಾಲ ಎಲ್ಲ ಸೇರಿಸಿ ಹೇಳಿದಾಗ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಅದನ್ನ ಕೇಳಕ್ಕೆ. ಹಾಗಾಗಿ ಒಬ್ಬ ತಂದೆ ಇದ್ದಾರೆ, ಮಗ ಇದ್ದಾರೆ, ಇದಾನವನು, ಅವನ ಗುಣ ಈ ತರ ಇದೆ ಅಂತೆಲ್ಲ ಹೇಳಿ ಬಂದಾಗ ಅದು ವೇದಾಂತಕ್ಕೆ ನೇರಾಗಿ ಸಂಬಂಧ ಪಡೆದೇ ಹೋದ್ರು ಕೂಡ ಆತರ ಹೇಳಿದಾಗ ಸ್ವಲ್ಪ ರೋಚಕವಾಗಿರುತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ರೀತಿಯಲ್ಲಿ ಮಾಡಿದ್ದಾರೆ. ಉಪನಿಷತ್ತುಗಳಲ್ಲೇ ಆ ತರ ಮಾಡಿದ್ದಾರೆ. ಸೊ ಹೀಗೆ ತತ್ವಸ್ಯ ಸಂಶಯೋ ಅಪೈತಿ ತತ್ ಆಖ್ಯಾನಂ ಇದಂ ಶೃಣು ಮುನಯೋ ವಾಲಖಿಲ್ಯಾಹ ಏತೆ ಪ್ರಜಾಪತಿಂ ಅಬ್ರುವನ್ ಅಂತ. ಇವಾಗ ಈ ಕಥೆಯಲ್ಲಿ ಏನ್ ಬರುತ್ತೆ ಅಂದ್ರೆ, ವಾಲಖಿಲ್ಯ ಅಂತ ಒಂದು ಗ್ರೂಪ್ ಆಫ್ ಮುನಿಗಳಿದ್ದಾರೆ. ಅವರು ಪ್ರಜಾಪತಿಯನ್ನ ಕುರಿತು ಒಂದು ವಿಚಾರ ಮಾಡ್ತಾರೆ. ಅವ್ರ ಹತ್ರ ಹೋಗಿ ಪ್ರಜಾಪತಿ ಹತ್ರ ಹೋಗಿ ಒಂದು ವಿಚಾರ ಮಾಡ್ತಾರೆ. ತತ್ವಸ್ಯ ಸಂಶಯೋ ಅಪೈತಿ ತತ್ ಆಖ್ಯಾನಂ ಇದಂ ಶೃಣು ಅಂದ್ರೆ ಏನಾಯ್ತು, ತತ್ವದ ವಿಷಯಕ್ಕೆ ಸಂಶಯ ಅಂತ ಒಂದಿದೆಯಲ್ಲ ಅದು ಹೋಗುತ್ತೆ ಅನ್ನೋದಕ್ಕೆ ಈ ಕಥೆ ಅದಕ್ಕೆ ನಿರೂಪಕವಾಗಿ ಇರೋ ಒಂದು ಕಥೆಯನ್ನ ಹೇಳ್ತಾರೆ. ಅದನ್ನ ಹೇಳಿದ್ದಾರೆ, ಅದನ್ನ ಕೇಳಿ ನೀನು ಅಂತ ಇವರು ಈ ರಾಜನ ಹತ್ರ ಹೇಳ್ತಾರೆ. ಬೃಹದ್ರಥ ಅಂತ ಕಾಣುತ್ತೆ ಅವ್ರ ರಾಜನ ಹೆಸರು. ಅವನ ಹತ್ರ ಇವರು ಗುರುಗಳು ಹೇಳ್ತಾರೆ. ಇವಾಗ ಪರಮಾತ್ಮ ಲಕ್ಷಣ ಏನು ಅಂತ ಬರುತ್ತೆ. ಇದರಲ್ಲಿ ಹೇಳ್ತಾ ಇದ್ದಾರೆ, ಅಚೇತನಂ ಶರೀರ. ನೋಡಿ, ಇವಾಗ ಪರಮಾತ್ಮ ಲಕ್ಷಣ ಇದೆಲ್ಲ ಹೇಳ್ತಾ ಇದ್ರು ಕೂಡ ಇದು ಯಾವ ದೃಷ್ಟಿಯಿಂದ ಹೇಳ್ತಾರೆ ಅಂದ್ರೆ, ಆ ತತ್ವದ ಬಗ್ಗೆ ಸಂಶಯ ಇದೆಯಲ್ಲ ಅದು ಹೋಗ್ಬೇಕು ಅಂತ. ಆಮೇಲೆ ಸಾಧನ ಅಂತ ಹೇಳಿದ್ರಲ್ಲ, ಯಾವ್ದು ಒಂದು ಸೆಕ್ಷನ್ ಶುರು ಮಾಡಿದ್ರೆ ಇವರು, ಇದು ವಿಚಾರಕ್ಕೆ ಸಾಧನ, ತತ್ವ ಶ್ರವಣ ಮನನ ನಿಧ್ಯಾಸನ ಅಂತ. ಅವಾಗ ಅದ್ ಹೇಳುವಾಗ ಸಂಶಯ ಅಂತ ಇದೆಯಲ್ಲ ಅದು ಹೋಗಕ್ಕೆ ಒಂದು ಅದ್ರ ಬಗ್ಗೆ ಒಂದು ಕಥೆ ಹೇಳ್ತಾರೆ. ಸಂಶಯ, ಈ ಒಂದು ಕಥೆಯಿಂದ ನಮ್ಗೆ ಸಂಶಯ ಹೇಗೆ ಹೋಗುತ್ತೆ ಅನ್ನೋದನ್ನ ತಿಳಿಬಹುದು ಅಂತ ಈ ಕಥೆಯನ್ನು ಹೇಳ್ತಾ ಇದ್ದಾರೆ. ಅಚೇತನಂ ಶರೀರಂ ತತ್ ಕೇನ ಚೇತನವತ್ ಕೃತಂ ತತ್ ಕೇನ ಚೇತನವತ್ ಕೃತಂ ಪ್ರೇರಕೋ ವಾಸ್ಯಕಃ ಬ್ರೂಹೀತಿ ಉಕ್ತಃ ಪ್ರತ್ಯಬ್ರವೀತ್ ಅಸೌ ಅಂತ. ಹೀಗಾಗಿ ಪ್ರಜಾಪತಿಯನ್ನು ಕುರಿತು ಈ ವಾಲಖಿಲ್ಯ ಅಂತ ಮುನಿಗಳಿದ್ದಾರಲ್ಲ, ಅವ್ರು ಎಲ್ಲರೂ ಹೋಗಿ ಅವ್ರ ಹತ್ರ ಕೇಳ್ತಾ ಇದ್ದಾರೆ. ಏನ್ ಕೇಳ್ತಾರೆ ಅಂದ್ರೆ, ನೋಡಿ ಈ ಶರೀರ ಅನ್ನೋದು ಅಚೇತನ, ಅದು ತಿಳ್ಕೊಂಡಿದ್ದಾರೆ. ನೋಡಿ, ಶರೀರ ಅಚೇತನ ಅಂತ ತಿಳ್ಕೊಳ್ಳೋದೇ ಒಂದು ದೊಡ್ಡ ವಿಷಯ. ಯಾಕಂದ್ರೆ ಅದಕ್ಕೆ ತುಂಬಾ ದಾಟಿ ಬರ್ಬೇಕಾಗಿದೆ. ಹೌದು, ಯಾಕಂದ್ರೆ ಅದು ಕೂಡ ತಿಳ್ಕೊಳ್ದೇ ಇರೋ ಜನ ಎಷ್ಟೋ ಜನ ಇದ್ದಾರೆ ಲೋಕದಲ್ಲಿ. ಹಾಗಾಗಿ ಇದೇ ಚೈತನ್ಯ ನೋಡಿ, ಇವರಿದಾರಲ್ಲ ಯಾರು ಈ ಚಾರ್ವಾಕ ಅಂತ ಒಂದು ಗ್ರೂಪ್ ಇದಾರಲ್ಲ, ಅವ್ರ ಬಗ್ಗೆ ಶಾಸ್ತ್ರದಲ್ಲೇ ಇದೆ. ಅವ್ರ ಬಗ್ಗೆ ಆಕಾರದಲ್ಲೇ ಇದ್ದಿದ್ದಾರೆ. ಅವರು ಶರೀರವೇ ಆತ್ಮ ಅಂತ ಹೇಳೋರು. ಇದು ಹೇಗೆ ಶರೀರ ಆತ್ಮ ಅಂತ ಹೇಳಿದ್ರೆ ಅವ್ರು ಅದಕ್ಕೆ ಎಲ್ಲ ಉತ್ತರ ಇಟ್ಕೊಂಡಿದ್ದಾರೆ. ಅವ್ರು ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಇಟ್ಕೊಂಡಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೋಡು, ಶರೀರ ಅನ್ನೋದು ಜಡ, ಅದು ತೀರ್ಕೊಂಡ ಮೇಲೆ ಅವನು ಬದುಕಿದಾಗ ಏನೇನ್ ಮಾಡ್ತಾನೋ ಅದೆಲ್ಲ ತೀರ್ಕೊಂಡ ಮೇಲೆ ಆ ಹೆಣಕ್ ಮಾಡಕ್ ಆಗುದಿಲ್ಲ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೋಡು, ಈ ಚೈತನ್ಯ ಅಂತ ಒಂದು ಇದೆಯಲ್ಲ ಅದು ಅವ್ರು ಹೋಗ್ತಾರೆ, ಬೇಕು ಅಂತ ಹೋಗ್ತಾರೆ. ಆದ್ರೆ ಚೈತನ್ಯ ಅನ್ನೋದು ಬೇರೆ ಎಲ್ಲಿಂದಾನು ಏನು ಅಲ್ಲ, ಅದು ವಿಷಯ ಅಲ್ಲ. ಅದು ಈ ಶರೀರ ಪಂಚಭೂತಗಳಿಂದ ಆಗಿರೋದು. ಅದನ್ನು ಕೂಡ ಅವ್ರು ಆಕಾಶ ಅನ್ಕೊಂಡ್ರೆ ಬಾಕಿ ಭೂತಗಳು ಹುಡ್ತಾರೆ ಅವರು. ಈ ಭೂತಗಳಿಂದ ಅಂದ್ರೆ ಈ ಎಲಿಮೆಂಟ್ಸ್ ಅಂತ ಯಾವ್ದು ಹೇಳ್ತೀವೋ ಆ ಎಲಿಮೆಂಟ್ಸ್ ಇಂದ ಆಗಿರೋದು ಈ ಶರೀರ. ಆದ್ರೆ ಅದರಲ್ಲಿ ಚೈತನ್ಯ ಅಂತ ಒಂದು ಇದೆಯಲ್ಲ, ಅದಕ್ಕೆ ಹೇಗೆ ಹೇಳೋದು ಅದನ್ನ ಅಂತ ಹೇಳಿದ್ರೆ, ಅದಕ್ಕೆ ಅವರು ಒಂದು ಸುಪಾಸನೆ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಎಲೆ ಅಡಿಕೆ ಇದೆಯಲ್ಲ, ಇವಾಗ ಎಲೆ ಅಡಿಕೆ ಚೆನ್ನಾಗಿ ಜಗದ್ರೆ ಒಂದು ಕೆಂಪಗಾಗುತ್ತೆ ತುಟಿ, ಆಮೇಲೆ ನಲ್ಗೆರೆ ಕೆಂಪಗಾಗುತ್ತೆ. ಅವ್ನು ಉಗಿದ್ರು ಕೂಡ ಕೆಂಪಗೆ ಬರುತ್ತೆ ಅದು. ಇದು ಅಂದ್ರೆ ಅಲ್ಲಿ ಎಲೆ ಕೆಂಪಗಿಲ್ಲ, ಅಡಿಕೆಯಲ್ಲಿ ಕೂಡ ಕೆಂಪಗಿಲ್ಲ, ಸುಣ್ಣನೂ ಕೆಂಪಗಿಲ್ಲ. ಆದ್ರೆ ಇದು ಮೂರು ಸೇರಿದಾಗ ಒಂದು ಕೆಂಪು ಉಂಟಾಗುತ್ತಲ್ಲ. ಈ ಒಂದು ಉದಾಹರಣೆ ಕೊಡ್ತಾರೆ. ಇನ್ನೊಂದು ಉದಾಹರಣೆ ಕೊಡ್ತಾರೆ ಅವರು. ಈ ಮದಿರಾ ಅಂತ ಹೇಳ್ತೀವಲ್ಲ, ಒಂದು ಅದೇ ಟಾಡಿ ಅಂತ ಹೇಳ್ತೀವಲ್ಲ, ಅದಕ್ಕೆ ಮಾಡಕ್ಕೆ ಬೇಕಾದಷ್ಟು ಉಪಕರಣ ಎಲ್ಲ ಇದೆ. ಅದಕ್ಕೆ ಬೆಲ್ಲಾಗಿಲ್ಲ ಏನೇನೋ ಹಾಕ್ತಾರೆ, ಅದ್ರ ಫರ್ಮೆಂಟೇಶನ್ ಎಲ್ಲ ಆಗ್ಬೇಕು. ಅದಕ್ಕೆ ಅದ್ರಲ್ಲಿ ಹಾಕೋ ಒಂದು ಯಾವ್ದ್ರಲ್ಲೂ ಕೂಡ ಮಾದಕ ಇರೋದಿಲ್ಲ. ಆದ್ರೆ ಇದೆಲ್ಲ ಸೇರ್ಕೊಂಡಾಗ ಮಾದಕ ಶಕ್ತಿ ಒಂದು ಉಂಟಾಗುತ್ತಲ್ಲ. ಈ ಒಂದು ಉದಾಹರಣೆ ಕೊಟ್ಟು ಅವರು ಇದನ್ನ ಹೇಳ್ತಾರೆ. ಅವರು
ಹೇಗಿದ್ರು ಕೂಡ ಅವರು ಈ ಒಂದು ಇವನು ಒಂದು ತೀರ್ಕೊಂಡಾಗ ಏನಾಗುತ್ತೆ, ಅದು ಡಿಸೆಂಟಿಗ್ರೇಟ್ ಆಗೋಗುತ್ತೆ ಎಲ್ಲವೂ ಪಂಚಭೂತಗಳೆಲ್ಲ, ಅವಾಗ ಚೈತನ್ಯ ಅನ್ನೋದು ಇರೋದಿಲ್ಲ ಅಂತೆಲ್ಲ ಅವರು ಒಂದು ಯುಕ್ತಿ ಹೇಳಿ ಮಾಡ್ತಾರೆ ಅದನ್ನ. ಏನೇ ಇದ್ರು ಕೂಡ ಇವ್ರು ಇಲ್ಲಿ ಕೇಳ್ತಾ ಇದಾರೆ, ಈ ಶರೀರ ಅಚೇತನವಾಗಿದೆಯಲ್ಲ ಖಂಡಿತ, ಅದೇ ಅದಕ್ಕೆ ಯಾರು ಅದನ್ನ ಚೇತನವಂತ ಮಾಡೋದು ಅದನ್ನ ಅಂತ. ಯಾಕಂದ್ರೆ ನಾವು ಓಡಾಡ್ತೀವಿ, ಕೂರ್ತೀವಿ, ಹೇಳ್ತೀವಿ, ಇದೆಲ್ಲ ಶರೀರಕ್ಕೆ ಸಂಬಂಧಪಟ್ಟಾಗೆ ನಾವು ನೋಡ್ತೀವಿ. ಆದ್ರೆ ಅದು ಒಂದು ಕಟ್ಟಿಗೆ ಇದೆಲ್ಲ ಮಾಡೋದಿಲ್ಲ ಅಲ್ವಾ. ಒಂದು ಕಟ್ಟಿಗೆನೂ ಒಂದು ಇದು ಪಂಚಭೂತದಿಂದ ಆಗಿರೋ ಒಂದು ವಸ್ತುನೇ, ಶರೀರವು ಪಂಚಭೂತದಿಂದ ಆಗಿರೋ ವಸ್ತುನೇ. ಶರೀರ ಇದು ಮಾಡ್ತಿದೆ, ಕಟ್ಟಿಗೆ ಇದೆಲ್ಲ ಮಾಡೋದಿಲ್ವಲ್ಲ, ಒಂದು ಕಲ್ಲು ಬಂಡೆ ಇದೆಲ್ಲ ಮಾಡೋದಿಲ್ಲ. ಅದು ಮಾಡದೇ ಇರೋದೆಲ್ಲ ಇವ್ರು ಮಾಡ್ತಾ, ಈ ಶರೀರ ಮಾಡುತ್ತೆ. ಅದು ಇದಕ್ಕೆ ಚೇತನ ಅಂತ ಒಂದು ಎಲ್ಲಿಂದ ಸಿಗುತ್ತೆ, ಇದಕ್ಕೆ ಯಾರು ಅದನ್ನ ಚೇತನವಂತಾಗಿ ಮಾಡೋದಿದು ಅಂತ ಕೇಳ್ತಾನೆ ಪ್ರಶ್ನೆ. ಪ್ರೇರಕಃ ವಾ ಅಸ್ಯಕಃ, ಇದಕ್ಕೆ ಪ್ರೇರಣೆ ಕೊಡೋದು ಯಾರು, ಅದಕ್ಕೆ ಇದು ಮಾಡು ಅದ್ ಮಾಡುತ್ತ ಪ್ರೇರಣೆ ಕೊಡೋದು ಯಾರು ಅಂತ ಆ ಪ್ರಶ್ನೆ ಕೇಳ್ತಾನೆ. ಎರಡು ಬೇರೆ ಬೇರೆ, ಚೇತನವಂತಾಗಿ ಮಾಡೋದು ಅಂತ ಒಂದು ಪ್ರಶ್ನೆ, ಇನ್ನೊಂದು ಪ್ರಶ್ನೆ ಪ್ರೇರಣೆ ಕೊಡೋದು ಯಾರು, ಇದಕ್ಕೆ ಹಾಗೆ ಮಾಡು ಹೀಗೆ ಮಾಡು ಅಂತ. ಹೆಚ್ಚು ಕಡಿಮೆ ಇಂಥ ಪ್ರಶ್ನೆಗಳನ್ನ ಕೇನೋಪನಿಷತ್ತಲ್ಲೂ ಬಿದ್ದಿದೆ, ಬಿಗಿನಿಂಗ್ ಅಲ್ಲಿ ಕೇನೋಪನಿಷತ್ತಲ್ಲಿ ಅದು ಕೇನ ಪ್ರೀತಿ ಅಂತ ಬರ್ತದೆ. ಹಾಗಾಗಿ ಬ್ರೂಹಿ ಇತಿ ಉಕ್ತಃ ಪ್ರತ್ಯಬ್ರವೀತ್ ಅಸೌ, ಹೀಗೆ ಅವ್ರು ಕೇಳಿದಾಗ ಅವರು ಪ್ರಜಾಪತಿಯನ್ನವರು ಉತ್ತರ ಕೊಡ್ತಾ ಇದ್ದಾರೆ. ವೇದಾನಾಂ ಉತ್ತರೆ ಭಾಗೆ ಶ್ರೂಯತೆ ಪರಮೇಶ್ವರ ಸ ಕರೋತಿ ಉಭಯಂ ತಸ್ಯ ತಾತ್ವಿಕಂ ರೂಪಮುಚ್ಯತೆ. ಇವಾಗ ಅವರು ಉತ್ತರ ಕೊಡುವಾಗ ಹೇಳ್ತಾ ಇದ್ದಾರೆ, ಈ ವೇದಗಳ ಒಂದು ಉತ್ತರ ಭಾಗ ಅಂದ್ರೆ ಉಪನಿಷತ್ ಭಾಗ, ಅದ್ರ ಕೊನೆ ಭಾಗ ಅಂತ ಇದೆಯಲ್ಲ, ವೇದಾಂತ ಅಂತ ಇದೆಯಲ್ಲ, ಅಂತ ಭಾಗ, ಆ ಭಾಗದಲ್ಲಿ ಈ ವಿಷಯ ಪರಮೇಶ್ವರನ ವಿಷಯ ಕೇಳ್ಬಿಟ್ಟಿದೆ. ಅಲ್ಲಿ ಆ ಪರಮೇಶ್ವರನೇ ಈ ಎರಡನ್ನು ಮಾಡೋದು, ಏನು ಅದನ್ನ ಚೇತನವಂತರಾಗಿ ಮಾಡೋದು ಪರಮೇಶ್ವರನೇ, ಮತ್ತು ಪ್ರೇರಣೆ ಕೊಡೋದು ಕೂಡ ಅವನೇನೆ ಅಂತ ಹೇಳ್ಬಿಟ್ಟು ಅವನೇ ಅದು ಅದರ ತಾತ್ವಿಕವಾದ ರೂಪ ಏನು ಅನ್ನೋದನ್ನ, ಪರಮೇಶ್ವರನ ತಾತ್ವಿಕವಾದ ರೂಪ ಏನು ಅನ್ನೋದನ್ನ ಅದನ್ನ ನಾನು ಹೇಳ್ತೀನಿ ಇವಾಗ ಕೇಳು ಅಂತ ಇಲ್ಲಿ ಮುಂದಕ್ಕೆ ಹೇಳ್ತಾ ಇದ್ದಾರೆ. ಅಜ್ಞಾನ ಮಿಶ್ರಣ ಭಾವಾತ್ ಶುದ್ಧ ಪಾಪವರ್ಜನಾತ್ ಭೂತಃ ರೂಪೇಣ ನಾಮ್ನಾ ಚ ಹೀನತ್ವಾತ್ ಶೂನ್ಯಂ ಉಚ್ಯತೆ. ಇವಾಗ ಪರಮಾತ್ಮನ ಸ್ವರೂಪ ಏನು ಅಂತ ಹೇಳುವಾಗ ಇವರು ಕೆಲವು ಲಕ್ಷಣಗಳನ್ನ ಹೇಳ್ತಾ ಇದ್ದಾರೆ. ಅಜ್ಞಾನ ಮಿಶ್ರಣ ಅಭಾವಾತ್ ಶುದ್ಧ, ಅದು ಪರಮಾತ್ಮನ ಶುದ್ಧ ಸ್ವರೂಪ ಅಂತ ವೇದಾಂತದಲ್ಲ ಹೇಳಿದ್ದಾರೆ. ಶುದ್ಧ ಶುಕ್ರ ಅಂತೆಲ್ಲ ಶಬ್ದಗಳಿಂದ ಹೇಳಿದೆ. ಅದು ಅವಾಗ ಯಾತಿಗೆ ಅದನ್ನ ಶುದ್ಧ ಅಂತ ಹೇಳ್ತೀರಾ ಅಂತ ಹೇಳಿದ್ರೆ, ಅಜ್ಞಾನ ಅನ್ನೋದು ಅದಕ್ಕೆ ಸಂಪರ್ಕ ಇಲ್ಲದೆ ಇರೋದ್ರಿಂದ ಅದು ಶುದ್ಧ ಅಂತ ಹೇಳಿದ್ದಾರೆ ಅಂತ. ಹಾಗಾಗಿ ಅಜ್ಞಾನ ಅನ್ನೋದು ಸೂಕ್ಷ್ಮ ಶರೀರ ಕಾರಣ ಶರೀರ ಅಂತ ಯಾವ್ದು ಹೇಳ್ತೀವೋ ಅದಕ್ಕೆ ಅಜ್ಞಾನ ಅಂತ ಹೇಳಿದ್ದಾರೆ. ಬ್ರಹ್ಮಕ್ಕೆ ಪರಮೇಶ್ವರನಿಗೆ ಕಾರಣ ಶರೀರ ಅಂದ್ರೆ ಯಾವ್ದು ಇಲ್ವೇ ಇಲ್ಲ, ಅದಕ್ಕೆ ಅಜ್ಞಾನ ಮಿಶ್ರಣ ಇಲ್ವೇ ಇಲ್ಲ, ಅದು ಶುದ್ಧ ಅಂತ ಹೇಳಿದ್ದಾರೆ. ಆಮೇಲೆ ಪಾಪ ವಿಭರ್ಜನಾತ್ ಭೂತಃ ಅಂದ್ರೆ ಈ ರೀತಿಯಲ್ಲಿ ಅವನು ತುಂಬಾ ಶುದ್ಧ ಅನ್ನೋದಕ್ಕೆ ನಾವು ಇನ್ನೊಂದು ರೀತಿಯಲ್ಲಿ ಅದನ್ನ, ಇದು ಯಾವುದೇ ಕಲ್ಮಿಷ ಇಲ್ಲದೆ ಇರೋ ವಸ್ತು ಇದು. ಭೂತಃ ಅಂದ್ರೆ ಅಷ್ಟೊಂದು ಪ್ಯೂರ್ ಆಗಿದೆ ಇದು ಅಂತ. ಹಾಗಾಗಿ ಅದು ಹೇಗೆ ಅಂತ ಹೇಳಿದ್ರೆ ಪಾಪ ವಿಭರ್ಜನ, ಅದಕ್ಕೆ ಪಾಪ ಯಾವುದು ಇಲ್ಲದೆ ಇರೋದ್ರಿಂದ ಅದಕ್ಕೆ, ಯಾಕಂದ್ರೆ ಅದಕ್ಕೆ ಕರ್ಮನೇ ಯಾವುದೂ ಇಲ್ಲ, ಅದರಿಂದ ಪಾಪದಿಂದ ಒಬ್ಬನಿಗೆ ದೋಷ ಇರುತ್ತೆ, ಆದ್ರೆ ಪಾಪವೇ ಇಲ್ಲದೆ ಇರೋದ್ರಿಂದ ಅದಕ್ಕೆ ನಿರ್ದೋಷವಾಗಿರೋ ಸ್ವರೂಪ ಇದು ಭೂತ ಅಂತ ಹೇಳಿದ್ರು. ರೂಪೇಣ ನಾಮ್ನಾಹಿ ಏನತ್ವಾತೆ ಶೂನ್ಯ ಉಚ್ಚತೆ, ಇದಕ್ಕೆ ರೂಪ ಮತ್ತು ನಾಮ ಇಲ್ಲ ಇದಕ್ಕೆ. ನೋಡಿ ಎಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದಾರೆ ಬ್ರಹ್ಮ. ನೋಡಿ ಅದೊಂದು ಒಂದು ಟ್ರೂತ್, ಅದು ಒಂದು ಎಂಟಿಟಿ ಅಂತ ಹೇಳ್ಬೋದು ಇಂಗ್ಲಿಷ್ ಅಲ್ಲಿ. ಅದಕ್ಕೆ ಆಯಾ ಕಲ್ಚರ್ಸ್ ಅಲ್ಲಿ ಒಂದೊಂದು ನಾಮ ಕೊಟ್ಟಿರ್ತಾರೆ, ಒಂದು ರೂಪ ಕೊಟ್ಟಿರ್ತಾರೆ. ಇವಾಗ ನಮ್ದ್ರಲ್ಲಿ ಎಷ್ಟೊಂದು ನಾಮ ಎಷ್ಟೊಂದು ರೂಪ ಕೊಟ್ಟಿದ್ದಾರೆ. ಆಯಾ ವ್ಯಕ್ತಿಗಳು ಅದಕ್ಕೆ ಅವರಿಗೆ ಮನಸ್ಸಿಗೆ ಯಾವುದು ರೋಚಕವಾಗಿದೆಯೋ ಅದ್ರ ಮುಖಾಂತರ ಅದಕ್ಕೆ ಹತಕ್ ಬರ್ಲಿ ಅಂತ ಅಷ್ಟೊಂದು ಕೊಟ್ಟಿದ್ದಾರೆ. ನಾವು ಈ ಭವನಕ್ಕೆ ನಾವು ಇವಾಗ ಒಳಗಡೆ ಬರುವಾಗಲೇ ನೋಡಿದ್ವಿ, ಒಂದು ಕಡೆ ಶಂಖಚಕ್ರ ಇದೆಲ್ಲ ಇಟ್ಟಿದ್ದಾರೆ, ಇನ್ನೊಂದು ಕಡೆ ಬಂದ್ಬಿಟ್ಟು ನಂದಿ ದೃಶ್ಯ ಎಲ್ಲ ಇಟ್ಟಿದ್ದಾರೆ. ಸೊ ಶಿವನ ಚಿಹ್ನೆಗಳೆಲ್ಲ ಒಂದ್ ಕಡೆ, ವಿಷ್ಣು ಚಿಹ್ನೆಗಳೆಲ್ಲ ಒಂದ್ ಕಡೆ ಇಟ್ಟಿದ್ದಾರೆ. ಈ ವಿಶ್ವ ಹಿಂದೂ ಪರಿಷತ್ ಇದರಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದನ್ನ. ಯಾವ್ದಕ್ಕೆ ಹೇಳ್ತಿದ್ರೆ ತತ್ವ ಒಂದೇನೆ, ಆ ತತ್ವಕ್ಕೆ ಬೇರೆ ನಾಮಗಳು ಬೇರೆ ರೂಪಗಳೆಲ್ಲ ಇದೆ ಅಂತ. ಆದ್ರೆ ಈ ಈಶ್ವರ ತತ್ವ ಅಂತ ಒಂದಿದೆಯಲ್ಲ, ಅದಕ್ಕೆ ಅದೆಲ್ಲ ಇಲ್ಲದೆ ಇರೋದ್ರಿಂದ ಅದೆಲ್ಲ ಕಲ್ಪಿತ. ಅಂದ್ರೆ ಅದಕ್ಕೆ ಆಮೇಲೆ ಅದ್ರ ಮೇಲೆ ಅಂದ್ರೆ ಅದ್ರ ಮೇಲೆ ಆರೋಪ ಮಾಡೋದು, ಇದು ನೆಗೆಟಿವ್ ಟರ್ಮ್ಸ್ ಅಲ್ಲ, ಇದು ಉಪಾಸನೆಗಾಗಿ ಇದನ್ನ ಮಾಡೋದು ಅಂತ. ಹಾಗಾಗಿ ಇದಕ್ಕೆ ನಾಮರೂಪ ಎಲ್ಲ ಇಲ್ಲದೆ ಇರೋದ್ರಿಂದ ಇದು ಶೂನ್ಯ ಅಂತ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ ಅಂತ. ಇವಾಗ ವಿಷ್ಣು ಸಹಸ್ರನಾಮದಲ್ಲಿ ಕೂಡ ಶೂನ್ಯ ಅಥವಾ ಶೂನ್ಯ ಅಂತ ಬರ್ತದೆ, ವೀರಹ ವಿಷಮ ಶೂನ್ಯ ಅಂತ ಬರ್ತದೆ. ಹಾಗಾಗಿ ಶೂನ್ಯ ಅಂತ ಶಬ್ದ ವಿಷ್ಣು ಸಹಸ್ರನಾಮದಲ್ಲೇ ಬ್ರಹ್ಮಕ್ಕೆ ಇದೆ. ಹಾಗಾಗಿ ಶೂನ್ಯ ಅನ್ನೋದು ಯಾರೋ ಬೌದ್ಧರಲ್ಲಿ ಇದ್ದಿದ್ದು, ಅದ್ವೈತಿಗಳೆಲ್ಲ ಶೂನ್ಯವಾದಿಗಳು ಅಂತ ಹೇಳುವಾಗ ನಾವ್ ಇದನ್ನ ಎತ್ತಿ ತೋರಿಸ್ಬೇಕು. ನಮ್ಗೆ ಎಷ್ಟೊಂದು ಕಡೆ ಬಂದಿದೆ ಅಂತ ಹೇಳಿದ್ರೆ ಶೂನ್ಯ ಅಂತ ಬ್ರಹ್ಮವನ್ನ ಕರೆಯೋದು ಬೇಕಾದಷ್ಟು ಕಡೆ ಬಂದಿದೆ, ಉಪನಿಷತ್ತುಗಳಲ್ಲೇ ಬಂದಿದೆ. ಇವಾಗ ನಾನು ಹೇಳಿದ್ನಲ್ಲ, ವಿಷ್ಣು ಸಹಸ್ರನಾಮದಲ್ಲೇ ಬಂದಿದೆ. ಅತ್ಯಂತ ಪ್ರಸಿದ್ಧ ನೃಸಿಂಹ ತಾಪನಿ ಉಪನಿಷತ್ ಅಂತ ಒಂದಿದೆ, ಅದರಲ್ಲಿ ಕೂಡ ಶೂನ್ಯ ಅಭವತ್ ಅಂತ ಇದೆ. ಕೆಲವು ಪುರಾಣಗಳೆಲ್ಲ ಕೂಡ ಶೂನ್ಯ ಅಂತ ಬ್ರಹ್ಮವನ್ನ ಕರೆಯೋದು ತುಂಬಾ ಇದೆ, ಹುಡುಕು ನೋಡಿದ್ರೆ ಬೇಕಾದಷ್ಟು ಸಿಗುತ್ತೆ. ಹೀಗಾಗಿ ಅದಕ್ಕೆ ಶೂನ್ಯ ಅಂತ ಅದಕ್ಕೆ ಹೆಸರು ಅಂತ ಹೇಳಿದ್ರು. ಮುಂದಕ್ಕೆ
ಶಾಂತಃ ಕ್ರೋಧಾದಿರಾಹಿತ್ಯಾತ್ ಅಪ್ರಾಣೋ ಅಚೇಷ್ಟಕತ್ವತಃ ಈಶತ್ವೋಪಾಧಿ ರಾಹಿತ್ಯಾತ್ ಈಶತ್ವೋಪಾಧಿರಾಹಿತ್ಯಾತ್ ಅನೀಶಾತ್ಮ ಸ್ವತಃ ಭವೇತ್ ಅಂತ ಇನ್ನು ಕೆಲವು ಲಕ್ಷಣಗಳೆಲ್ಲ ಹೇಳ್ತಾ ಇದ್ದಾರೆ. ಶಾಂತ ಸ್ವರೂಪವಾಗಿದೆ ಅದು. ಯಾತಕ್ಕೆ ಅಂತ ಹೇಳಿದ್ರೆ ಕ್ರೋಧಾದಿ ರಾಹಿತ್ಯ, ಅದಕ್ಕೆ ಕ್ರೋಧ ಇದೆಲ್ಲ ಇಲ್ವೇ ಇಲ್ಲ ಅದಕ್ಕೆ, ಅದರಿಂದ ಅದಕ್ಕೆ ಶಾಂತ ಅಂತ ಹೇಳಿದ್ದಾರೆ. ಆಮೇಲೆ ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸ ವಿಜ್ಞೇಯ ಪ್ರಪಂಚೋಪಶಮಂ ಶಾಂತಂ ಶಿವಂ ಅದ್ವೈತಂ ಅಂತ ಮುಂಡಕದಲ್ಲಿ ಬರುತ್ತೆ. ಇನ್ನು ಮಾಂಡುಕ್ಯದಲ್ಲಿ ಬರುತ್ತೆ. ಬೇರೆ ಕಡೆಯಲ್ಲೂ ಸ್ವರೂಪವನ್ನ ಬ್ರಹ್ಮವನ್ನ ಶಾಂತ ಅಂತ ಹೇಳಿದ್ದಾರೆ. ಆಮೇಲೆ ಅಪ್ರಾಣೋ ಹ್ಯಮನ ಶುಭ್ರಹ ಅಂತ ಮುಂಡಕದಲ್ಲೂ ಹೇಳಿದೆ, ಇಲ್ಲೂ ಹೇಳ್ತಾ ಇದ್ದಾರೆ ಅಪ್ರಾಣ. ಯಾಕಂದ್ರೆ ಅದಕ್ಕೆ ಪ್ರಾಣ ಇಲ್ವೇ ಇಲ್ಲ ಅದಕ್ಕೆ. ಹಾಗಾದ್ರೆ ಅದು ಜಡನ, ಅದು ಏನು ಹೆಣನ ಅಂತ ಕೇಳಿದ್ರೆ ಆತರ ಇಲ್ಲ. ಅದು ಪ್ರಾಣ ಇಲ್ಲದೆ ಇಲ್ಲ ಅಂತ ಯಾವ್ದಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ಚೇಷ್ಟೆಗಳಿಲ್ಲ ಅಂತ. ನಾವು ಬೇರೆ ಕನ್ನಡದಲ್ಲೆಲ್ಲ ಚೇಷ್ಟೆ ಅಂತಿರ್ತೀವಲ್ಲ, ಅದನ್ನ ತಗೋಬರ್ತಿದ್ವಿ. ಇದರಲ್ಲಿ ಶಾಸ್ತ್ರದಲ್ಲಿ ಚೇಷ್ಟ ಅಂತ ಹೇಳಿದ್ರೆ ಸಮ್ ಆಕ್ಟಿವಿಟಿ ಅದಕ್ಕೆ ಚೇಷ್ಟ ಅಂತ ಹೇಳೋದು. ಇದಕ್ಕೆ ಬ್ರಹ್ಮಕ್ಕೆ ಈ ತರ ಚೇಷ್ಟೆ ಆಕ್ಟಿವಿಟೀಸ್ ಯಾವ್ದು ಇಲ್ಲದೆ ಇರೋದ್ರಿಂದ ಅದಕ್ಕೆ ಅಪ್ರಾಣ ಅಂತ ಹೇಳಿದ್ದಾರೆ. ಅದನ್ನ ಅಪ್ರಾಣ ಇಲ್ಲದೆ, ಯಾಕಂದ್ರೆ ಪ್ರಾಣ ಇದ್ರೇನೆ ಅದಕ್ಕೊಂದು ಆಕ್ಟಿವಿಟಿ ಇರುತ್ತೆ. ಪ್ರಾಣ ವಿಯೋಗವಾಗಿರೋ ಕ್ಷಣದಲ್ಲಿ ನಾವು ಯಾವುದೇ ಒಂದು ಆಕ್ಟಿವಿಟಿ ನೋಡಕ್ ಆಗೋದಿಲ್ಲ. ಹಾಗಾಗಿ ಈ ತರ ಹೇಳಿದಿ ಈಶತ್ವೋಪಾಧಿ ರಾಹಿತ್ಯಾತ್ ಅನೀಶಾತ್ಮ ಸ್ವತಃ ಭವೇತ್. ಇದನ್ನ ಇವರು ನಿರ್ಗುಣ ಬ್ರಹ್ಮಕ್ಕೆ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಈಶತ್ವ ಉಪಾಧಿ, ಈಶತ್ವ ಅಂತ ಹೇಳಿದ್ರೆ ಗವರ್ನಿಂಗ್ ಅಥವಾ ಒಂದಕ್ಕೆ ನಿಯಮನ ಮಾಡೋದು ಅಂತ, ಅದಕ್ಕೆ ಈಶಾ ಅಂತ ಹೇಳೋದು. ಈಶ್ವರ ಶಬ್ದ ನಮಗೆ ಸಾಮಾನ್ಯವಾಗಿ ಪರಮಾತ್ಮ ದೇವರಲ್ಲಿ ನಾವು ಈಶ್ವರ ಶಬ್ದ ಉಪಯೋಗಿಸಿದ್ರು ಕೂಡ ಶಾಸ್ತ್ರದಲ್ಲಿ ಬೇಕಾದಷ್ಟು ಕಡೆ ಈ ಈಶಾ ಅಂತ ಹೇಳಿದ್ರೆ ಸಮ್ಮನ್ ಹೂ ಇಸ್ ವೆರಿ ಕೇಪಬಲ್, ಅವನಿಗೆ ಈಶ್ವರ ಅಂತ ಹೇಳಬೇಕು. ಇವಾಗ ನೋಡಿ, ಲೋಕದಲ್ಲಿ ಕೂಡ ನಮ್ಗೆ ಕೋಟ್ಯಾಧೀಶ್ವರ, ಲಕ್ಷಾಧೀಶ್ವರ ಅಂತೆಲ್ಲ ಹೇಳ್ತೀವಿ. ಹಾಗಾಗಿ ಈಶ್ವರ ಅನ್ನೋದು ಸಮ್ಮನ್ ಹೂ ಇಸ್ ಅಕಾಂಪ್ಲಿಷ್ಡ್ ಅಂತ ಈಶ್ವರ ಅಂತ ಹೇಳೋದು ಲೋಕದಲ್ಲಿ ಇದೆ, ರೂಢಿ ಇದೆ ಇದು. ಸೊ ಹೀಗೆ ಈ ಭಗವದ್ಗೀತೆಯಲ್ಲಿ 16ನೇ ಅಧ್ಯಾಯದಲ್ಲಿ ದೈವಾಸುರ ಸಂಪತ್ತನ್ನ ಬರುವಾಗ, ಈ ಅಸುರ ಸಂಪತ್ತು ಹೇಳುವಾಗ ಈಶ್ವರೋಹಮಹಂ ಭೋಗಿ ಭಗವಾನ್ ಸುಖಿ ಅಂತೆಲ್ಲ ಬರೀತಿದ್ರು. ಈಶ್ವರೋಹಂ ಅಂತ ಅವ್ನು ಹೇಳ್ಕೊಳ್ತಾನೆ ತನ್ನ. ಅಲ್ಲಿ ಈಶ್ವರ ಅಂತ ಹೇಳಿದ್ರೆ ಅವನು ನಾನು ಈ ಪ್ರಪಂಚಕ್ಕೆಲ್ಲ ನಾನು ಸೃಷ್ಟಿ ಮಾಡಿದವನು ನಾನು ಅಂತ ಆ ಅರ್ಥದಲ್ಲ. ಅಲ್ಲಿ ನಾನು ತುಂಬಾ ಸಾಮರ್ಥ್ಯ ಇರೋನು, ಬೇಕಾದಷ್ಟು ಅವನಿಗೆ ಅಕಾಂಪ್ಲಿಷ್ಮೆಂಟ್ಸ್ ತುಂಬಾ ಇದೆ, ಅವನಿಗೆ ಹಣವಂತನಾಗಿದ್ದಾನೆ, ಅಥವಾ ಬೇಕಾದಷ್ಟು ಅವನಿಗೆ ಆಳುಗಳಿದ್ದಾರೆ, ಅಥವಾ ಅವನಿಗೆ ಬೇಕಾದಷ್ಟು ಜಮೀನಿದೆ ಅಂತ ರೀತಿಯಲ್ಲಿ ಅವನಿಗೆ ಒಂದು ಸ್ಥಾನ ಇದೆ ಅವನಿಗೆ, ಅದರಿಂದ ಈಶ್ವರ ಅಂತ ಹೇಳ್ಕೊಳ್ತಾನೆ ಅಂತ. ಸೊ ಇಲ್ಲಿ ಅಂತ ಉಪಾಧಿ ಇದಕ್ಕೆ ಇಲ್ಲ ಬ್ರಹ್ಮಕ್ಕೆ. ಅದರಿಂದ ಆ ಉಪಾಧಿ ಇದ್ದಿದ್ರೆ ಅದು ಸಗುಣ ಬ್ರಹ್ಮ ಅಂತ ಆಗುತ್ತೆ. ಹಾಗಾಗಿ ಅದೆಲ್ಲ ಇದು. ಹಾಗಾಗಿ ಇದಕ್ಕೆ ಅನೀಶಾತ್ಮ ಸ್ವತಃ ಭವೇತ್ ಅಂತ ಹೇಳಿದ್ರು. ಸೊ ಹೀಗೆ ಇನ್ನು ಕೆಲವೆಲ್ಲ ಹೇಳಿದ್ದಾರೆ. ಕಾರ್ಯೋಪಾಧಿರಯಂ ಜೀವ ಕಾರಣೋಪಾಧಿರೀಶ್ವರ ಕಾರ್ಯಕಾರಣತಾಂ ಹಿತ್ವ ಪೂರ್ಣಬೋಧೋ ಅವಶಿಷ್ಯತೆ ಅಂತ ಇದು ಶುಕರಹಸ್ಯ ಉಪನಿಷತ್ತು ಅಂತ ಒಂದಿದೆ ಉಪನಿಷತ್ತು. ಅದ್ರಲ್ಲಿರೋ ವಾಕ್ಯ ಇದು, ಅದನ್ನ ತೆಗೆದು ಹಾಕಿದ್ದಾರೆ ಅವರು. ಅದೇ ಅಂತದ್ದೆಲ್ಲ ನೋಡಿ, ಇವರಿಂದ ಕೌಶಿಕಿ ಬೇಕಾದಷ್ಟು ಕಡೆಯಿಂದ ತೆಗೆದು ಹಾಕಿದ್ದಾರೆ ಅವರು. ನೃಸಿಂಹ ತಾಪನೀಯ ಇದರಿಂದ ಹಾಕಿದ್ದಾರೆ. ಕಾರ್ಯೋಪಾಧಿ ಅಯಂ ಜೀವ ಕಾರಣೋಪಾಧಿ. ಹಾಗಾದ್ರೆ ಜೀವ ಮತ್ತು ಈಶ್ವರ ಅಂತ ಇಬ್ರು ನಾವು ಬೇರೆ ಬೇರೆ ಅಂತ ಹೇಳ್ತೀವಲ್ಲ, ಹೇಗ್ ಹೇಳ್ತೀವಿ ಬೇರೆ ಬೇರೆ ಅಂತ? ಏನ್ ಕಾರಣ ಅಂತ ಕೇಳಿದ್ರೆ ಅದಕ್ಕೆ ಮುಂಚೆ ಉತ್ತರ ಕೊಡುತ್ತೆ ಅದು. ಕಾರ್ಯೋಪಾಧಿ ಅಯಂ ಜೀವ ಕಾರಣೋಪಾಧಿ ಈಶ್ವರ ಅಂತ. ಅಂದ್ರೆ ಈ ಜೀವ ನಮ್ಗೆ ಕಾರ್ಯೋಪಾಧಿ, ಕಾರ್ಯ ಅಂದ್ರೆ ಏನು? ಶರೀರ, ಇದು ಇಂದ್ರಿಯಗಳೆಲ್ಲ ಇದೆಯಲ್ಲ, ಇದಕ್ಕೆ ಕಾರ್ಯ ಅಂತ ಹೇಳ್ತೀವಿ ನಾವು, ಪಂಚಭೂತಗಳ ಕಾರ್ಯವಾಗಿರೋದು. ಆದ್ರೆ ಈಶ್ವರನಿಗೆ ಕಾರಣೋಪಾಧಿ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಆ ಮೂಲ ಪ್ರಕೃತಿ ಮಾಯೆ ಅಂತ ಯಾವ್ದಿದೆಯೋ ಅದು ಈಶ್ವರನಿಗೆ ಉಪಾಧಿ. ಯಾಕಂದ್ರೆ ಅವನು ಆ ಮಾಯಾಶಕ್ತಿ ಅಥವಾ ಮೂಲ ಪ್ರಕೃತಿ ಇದೆಯಲ್ಲ ಅದನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಂಡು ಅವನಿಗೆ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲ ಮಾಡ್ತಾನೆ. ಅವಾಗ ಕೂಡ ಮಾಡ್ತಾನೆ ಅಂತ ನಾವು ಪುಲ್ಲಿಂಗ ಹೇಳೋದು ಕೂಡ ಅದು ಬ್ರಹ್ಮಕ್ಕೆ ಇಲ್ಲ. ಅದು ಅವನು ಇವನು ಅಂತ ಇಲ್ಲ. ಯಾಕಂದ್ರೆ ದೇವಿ ಭಾಗವತದಲ್ಲಿ ಅವಳು ಅಂತ ಹೇಳ್ಬೇಕಾಗುತ್ತೆ. ಹಾಗಾಗಿ ಅದು ಬ್ರಹ್ಮಕ್ಕೆ ಇದೆಲ್ಲ ಹೇಳೋದಿಲ್ಲ. ಆಯಾ ಸಂದರ್ಭದಲ್ಲಿ ಅದಕ್ಕೆ ಅವಳು ಅವನು ಅಂತ ಹೇಳೋದೆಲ್ಲ ಇದೆ. ಹೀಗೆ ಕಾರಣೋಪಾಧಿ ಅಂತ ಹೇಳಿದ್ರೆ ಆ ಮಾಯೆಯನ್ನು ಉಪಾಧಿಯಾಗಿ ಇಟ್ಕೊಂಡಿರೋದು, ಅದರಿಂದ ಅದಕ್ಕೆ ಈಶ್ವರ ಅಂತ ಹೇಳೋದು. ಹಾಗಾದ್ರೆ ನಾವು ಈ ಪೂರ್ಣ ಸ್ವರೂಪ ಬ್ರಹ್ಮಸ್ವರೂಪವನ್ನ ಹೇಗೆ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ, ಈ ಕಡೆ ಜೀವನಿಗೆ ಇರೋ ಈ ಕಾರ್ಯೋಪಾಧಿಯನ್ನ ಬಿಟ್ಬಿಡೋದು. ಅಂದ್ರೆ ಏನು, ಪಂಚಕೋಶಗಳೇ ಅದಕ್ಕೆ ಉಪಾಧಿ ಆಗಿರೋದು, ಅದನ್ನ ಬಿಡೋದು. ಅದೇ ತರ ನಿರಾಕರಣೆ ಮಾಡೋದು, ಅಂದ್ರೆ ಈ ಕಿತ್ತಿ ಹಾಕೋದು ಅಂತ ಅಲ್ಲ, ಅದು ನಿರಾಕರಣೆ ಮಾಡೋದು. ಅದೇ ತರ ಈಶ್ವರನ ವಿಷಯದಲ್ಲಿ ಈ ಕಾರಣೋಪಾಧಿ ಅಂತ ಇದೆಯಲ್ಲ, ಮಾಯೆ ಇದೆಲ್ಲ ಇದೆಲ್ಲ, ಸರ್ವಜ್ಞತ್ವ ಸರ್ವಶಕ್ತಿತ್ವ ಅದೆಲ್ಲ, ಆ ಉಪಾಧಿಗಳನ್ನ ನಾವು ನಿರಾಕರಣೆ ಮಾಡೋದು. ಅವಾಗ ಏನಾಗುತ್ತೆ, ಅದು ಶುದ್ಧ ಚೈತನ್ಯ ಸ್ವರೂಪವಾಗಿ ಉಳಿಯುತ್ತೆ. ಅದು ಇದು ಶುದ್ಧ ಚೈತನ್ಯವಾಗಿ ಉಳಿಯುತ್ತೆ. ಅವಾಗ ಶುದ್ಧ ಚೈತನ್ಯ ಅನ್ನೋದು ಎರಡು ಇರಕ್ ಸಾಧ್ಯವಿಲ್ಲ. ಅದು ಬೇರೆ ನೋಡಿ, ಯಾರು ಕೂಡ ಈಶ್ವರನನ್ನ ಜಡ ಅಂತ ಹೇಳಿಲ್ಲ, ಯಾರು ಕೂಡ ಜೀವನ ಜಡ ಅಂತ ಹೇಳಿಲ್ಲ. ಎರಡು ಕೂಡ ಚೇತನವೇ. ಆದ್ರೆ ಎರಡರಲ್ಲೂ ಒಂದು ವೈಲಕ್ಷಣ್ಯ ಕಾಣಿಸ್ತಾ ಇದೆ. ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಈ ಉಪಾಧಿಯಿಂದ ಭೇದದಿಂದ ಕಾಣಿಸ್ತಾ ಇದೆ. ಆದ್ರೆ ಆ ಉಪಾಧಿಗಳನ್ನ ತೆಗೆದುಬಿಟ್ರೆ ಏನಾಗುತ್ತೆ, ಎರಡು ಚೈತನ್ಯ ಸ್ವರೂಪ ಅಂತ ಉಳಿಯುತ್ತೆ. ಅದು ಈ ಚೈತನ್ಯ ಬೇರೆ ಆ ಚೈತನ್ಯ ಬೇರೆ ಅಂತ ಹೇಳಕ್ಕೆ ಭೇದಕ ಯಾವ್ದು ಇರೋದೇ ಇಲ್ಲ. ಅದರಿಂದ ಒಂದೇ ಚೈತನ್ಯ ಇರೋದು, ಅಖಂಡ ಚೈತನ್ಯ. ಅದೇ ನಾನು ಅಂತ ತಿಳ್ಕೊಬೇಕು ನಾವು ಅಂತ. ನೋಡಿ, ಈಶ್ವರನಿಗೆ ತೊಂದರೆ ಇಲ್ಲವೇ ಇಲ್ಲ. ಈಶ್ವರನಿಗೆ ಸಂಸಾರದಲ್ಲಿ ನಾವು ಇದೀವಲ್ಲ ಅಂತ ತೊಂದರೆ ಇಲ್ಲ. ಇದೆಲ್ಲ ಬೇಕಾಗಿರೋದು ಜೀವನಿಗೆನೆ. ಹಾಗಾಗಿ ಜೀವನಿಗಾಗಿ ಇದೆಲ್ಲ ವಿಷಯಗಳು ಹೇಳ್ತಾ ಇರೋದು.
ಈಶ್ವರನಿಗೆ ವೇದಾಂತ ಪಾಠ ಬೇಕಿಲ್ಲ, ಏನ್ ಬೇಕಿಲ್ಲ. ಆದ್ರೆ ಅವನ ಬಗ್ಗೆ ತಿಳ್ಕೊಳ್ಬೇಕಾದ್ದು ಜೀವನಿಗಿದೆ, ಸ್ವರೂಪವನ್ನು ತಿಳ್ಕೊಳ್ಬೇಕಾದ್ದು ಜೀವನಿಗೆ ಇದೆ. ಹೀಗೆ ನಾವು ಇದನ್ನ ತಿಳ್ಕೊಬಹುದು. ಇಲ್ಲಿ ನಾವು ಈ ತರಗತಿ ನಿಲ್ಲಿಸಿರೋಣ. ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ. ವಿದ್ಯಾ ವಿನಯ ಸಂಪನ್ನಂ वीतरागं विवेकिनं वन्दे वेदान्ततत्त्वज्ञं विदुषेखर भारती। ओम तत्सत्।